भीष्टं दिशामीति यः सम्यक् ज्ञापयितुं करेण विलसन् मन्थानमन्येन च मददन् महेशरजतग्रामश्रियोऽलङ्कृतिः कर्मन्दीश्वरभक्तिबन्ध प्रीतोऽस्तु कृष्णप्रभुः। नमस्ते नमः स्वामिन् रामप्रियतम हनुमन् गुरुगुणा नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदृशन्नो जय जय। तपो विद्या विरक्त्यादि सद्गुणो गाकरानहं वादिराज गुरून् वन्दे हयग्रीवदयाश्रयान् मुकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजा रतं मुनिम् विश्वेशम् इष्टदं वन्दे परिव्राट चक्रवर्तिनम्। हरि ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वेषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्री गुरुभ्यो नमः। हरि ओम्। ಶ್ರೀಮದ್ ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣದೇವರ ಪಾದಾರವಿಂದಗಳಲ್ಲಿ ಭಕ್ತಿ ನಮನವನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪರೀಕ್ಷಿತ ರಾಜ ದೊಡ್ಡ ಪಾಪಕರ್ಮವನ್ನು ಮಾಡಿದ. ಅದರ ಪ್ರಾಯಶ್ಚಿತ್ತ ರೂಪವಾಗಿ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದಾರೆ. ವಿದುರನಿಗೆ ಮೈತ್ರೇಯರು ಭಾಗವತವನ್ನ ಏನು ಹೇಳ್ತಾ ಇದ್ದಾರೆ ಅದರ ಸಂವಾದ ರೂಪವಾದಂತಹ ಕಥೆಯನ್ನ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ವಿದುರ ಮೈತ್ರೇಯರಲ್ಲಿ ಕೇಳಿದ, ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಹೇಳಬೇಕು ಅಂತ. ಆಗ ನಾರಾಯಣ ಬ್ರಹ್ಮಾಂಡದ ಸೃಷ್ಟಿ ಮಾಡಿದ. ಬ್ರಹ್ಮದೇವರ ಸೃಷ್ಟಿ ಮಾಡಿ ಮುಂದೆ ನೀನು ಸೃಷ್ಟಿ ಮಾಡು ಅಂತ ಆಜ್ಞೆ ಮಾಡಿದ.
ಆ ಪ್ರಕಾರವಾಗಿ ಬ್ರಹ್ಮದೇವರು ಸೃಷ್ಟಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದರು. ಬ್ರಹ್ಮದೇವರು ತನ್ನ ದೇಹದ ಒಂದು ಭಾಗದಿಂದ ಸ್ವಯಂಭುವ ಮನುಗಳನ್ನು, ಇನ್ನೊಂದು ಭಾಗದಿಂದ ಶತರೂಪ ದೇವಿಯರನ್ನು ಸೃಷ್ಟಿ ಮಾಡಿ ಮಿಥುನ ಧರ್ಮದಿಂದ ಪ್ರಜೆಗಳ ಸೃಷ್ಟಿ ಮಾಡಿ ಅಂತ ಬ್ರಹ್ಮದೇವರು ಸ್ವಯಂಭುವ ಮನುಗಳಿಗೆ ಹೇಳಿದ್ದರು. ಇನ್ನೇನು ಸೃಷ್ಟಿ ಪ್ರಕ್ರಿಯೆ ಆರಂಭ ಆಗಬೇಕು, ಆ ಸಮಯದಲ್ಲಿ ಭೂಮಿ ತನ್ನ ಕಕ್ಷೆಯನ್ನ ತಪ್ಪಿಕೊಂಡಿತು. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ವರಾಹ ರೂಪವನ್ನು ಧರಿಸಿಕೊಂಡು ಬಂದು ಭೂಮಿಯನ್ನ ಪುನಃ ಕಕ್ಷೆಯಲ್ಲಿ ಇಟ್ಟ. ಅದೇ ಸಂದರ್ಭದಲ್ಲಿ ಆ ಹಿರಣ್ಯಾಕ್ಷ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನ ಶ್ವೇತವರಾಹ ರೂಪಿ ಭಗವಂತ ತನ್ನ ಕೋರೆದಾಡೆಗಳಿಂದ ಸಂಹಾರ ಮಾಡಿದ. ಈ ಸಂದರ್ಭದಲ್ಲಿ ಇನ್ನೊಬ್ಬ ಹಿರಣ್ಯಾಕ್ಷನ ಕಥೆಯನ್ನು ಕೂಡ ಹೇಳಬೇಕು ಅಂತ ಹೇಳಿದಾಗ, ಕಶ್ಯಪ ದಿತಿಗಳ ಪುತ್ರನಾದಂತಹ ಹಿರಣ್ಯಾಕ್ಷ, ಆ ಹಿರಣ್ಯಾಕ್ಷನಲ್ಲಿ ಆದಿ ಹಿರಣ್ಯಾಕ್ಷನ ಆವೇಶ ಇದ್ದಿತು. ಅವ ತಾನಾಗಿಯೇ ಭೂಮಿಯನ್ನ ನೀರಲ್ಲಿ ಮುಳುಗಿಸ್ಲಿಕ್ಕೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಕೃಷ್ಣವರಾಹನಾಗಿ ಬಂದು ಭಗವಂತ ಅವನನ್ನ ದ್ವಿತೀಯಂ ಕರ್ಣತಾಡನಾಥ್ ಕಿವಿಗೆ ಗುದ್ದಿ ಹೊಡೆದು ಅವನನ್ನ ಸಂಹಾರ ಮಾಡಿದ. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಯಾರು ಅಂತ ಜಯ ವಿಜಯರು ಅಂತ ಹೇಳಿ, ಯಾಕೆ ಹಿರಣ್ಯ ಈ ಅಸುರ ಯೋನಿಯಲ್ಲಿ ಅವರು ಜನ್ಮವನ್ನು ಪಡೆದಿದ್ರು ಆ ಕಥೆಯನ್ನೆಲ್ಲ ಹೇಳಿದ್ರು. ಸ್ವಯಂಭುವ ಮನುಗಳು ಯಾವುದೇ ಅಡ್ಡಿ ಆತಂಕಗಳು ದೂರವಾದ ಸಂದರ್ಭದಲ್ಲಿ ಮತ್ತೆ ಸೃಷ್ಟಿಯನ್ನ ಪ್ರಾರಂಭ ಮಾಡಿದ್ರು. ಸ್ವಯಂಭುವ ಮನುಗಳು ಮತ್ತು ಶತರೂಪಾದೇವಿಯರಿಗೆ 5 ಮಕ್ಕಳಾದರು. ಪ್ರಿಯವ್ರತೋತ್ಥಾನ ಪಾದೌ ತಿಸ್ರಃ ಕನ್ಯಾಶ್ಚ ಭಾರತ ಆಕೂತಿರ್ ದೇವಹೂತಿಶ್ಚ ಪ್ರಸೂತಿರಿತಿ ಸತ್ತಮ. ಪ್ರಿಯವ್ರತ, ಉತ್ಥಾನಪಾದ ಅಂತ 2 ಗಂಡು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ಆಕೂತಿಂ ರುಚಯೇ ಪ್ರಾದಾತ್, ಈ ಆಕೂತಿ ಎಂಬ ಹೆಣ್ಣು ಮಗಳನ್ನ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ರು. ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ್ರು. ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ್ರು. ಅಂತೂ ಯಥ ಆಪೂರಿತಂ ಜಗತ್, ಈ 3 ಹೆಣ್ಣು ಮಕ್ಕಳಿಂದಲೇ, ಅವರ ಸಂತತಿಯಿಂದಲೇ ಇಡೀ ಜಗತ್ತು ತುಂಬಿತು ಅಂತ. ಅವರ ವಂಶ ವಿಸ್ತಾರವನ್ನೆಲ್ಲ ವಿದುರನಿಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ಈ ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸ್ವಯಂಭುವ ಮನುಗಳು. ಆ ಕಥೆಯನ್ನ ಹೇಳಬೇಕು ಅಂತ ವಿದುರ ಕೇಳಿದ. ಕರ್ದಮರು ಅಂದ್ರೆ ಯಾರು? ಬ್ರಹ್ಮದೇವರ ಒಂದೊಂದು ಅಂಗದಿಂದ ಒಬ್ಬೊಬ್ಬರು ಹುಟ್ಟಿದ್ರು. ದಕ್ಷ ಅಂಗುಷ್ಟಾತ್ ಜಜ್ಞೆ ಅಂತ, ಅಂಗುಷ್ಟದಿಂದ ಬ್ರಹ್ಮದೇವರ ಅಂಗುಷ್ಟ ಹೆಬ್ಬೆರಳಿನಿಂದ ದಕ್ಷ ಹುಟ್ಟಿದ್ದು. ಉತ್ಸಂಗಾತ್ ನಾರದೋ ಜಾಯತ, ತೊಡೆಯಿಂದ ನಾರದರು ಹುಟ್ಟಿದ್ರು. ಹಾಗೆಯೇ ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವರು ಕರ್ದಮರು. ಈ ಕರ್ದಮರಿಗೆ ಬ್ರಹ್ಮದೇವರು ಆದೇಶ ಮಾಡಿದ್ದರು, ನೀನು ಸೃಷ್ಟಿಯನ್ನ ಆರಂಭ ಮಾಡುವಂತ. ಆಯಿತು ಅಂತ ಹೇಳಿದ್ದರು. ಸೃಷ್ಟಿ ಪ್ರಾರಂಭ ಮಾಡಬೇಕು, ವಂಶ ಅಭಿವೃದ್ಧಿಯನ್ನ ಮಾಡಬೇಕು ಅಂತಾದಾಗ ಆಗಿನ ಕಾಲದಲ್ಲಿ ಮೊದಲು ದೇವರ ಆರಾಧನೆ ಮಾಡುವುದು ಅಂತ ಇತ್ತು. ಹಾಗಾಗಿ ಕರ್ದಮ ಋಷಿಗಳು ತಪಸ್ಸು ಪ್ರಾರಂಭ ಮಾಡಿದ್ದರು. ಪ್ರಜಾ ಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತ ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ.
10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು ಅಂತ. ಇಷ್ಟು ತಪಸ್ಸು ಮಾಡಿದಾಗ ಭಗವಂತನೇ ಪ್ರತ್ಯಕ್ಷನಾಗಿ ಬಂದ. ಯಾಕಾಗಿ ನೀನು ತಪಸ್ಸು ಮಾಡ್ತಾ ಇದ್ದಿ ಅಂತ ನನಗೆ ಗೊತ್ತು. ನಿನ್ನ ಮುಂದೆ ಬಂದಿದ್ದೇನೆ, ನಿನ್ನ ಇಷ್ಟಾರ್ಥವನ್ನು ನಾನು ನೆರವೇರಿಸ್ತೇನೆ. ನವೈ ಜಾತು ಮೃಷೈವ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ. ಭಗವಂತ ಒಂದು ಹೇಳುವ ಮಾತು, ನವೈ ಜಾತು ಮೃಷೈವ ಸ್ಯಾತ್. ನನ್ನನ್ನ ತಪಸ್ಸು ಮಾಡಿದ್ದು, ಆರಾಧನೆ ಮಾಡಿದ್ದು ಎಂದು ವ್ಯರ್ಥ ಆಗುವುದಿಲ್ಲ, ಅದು ಸುಳ್ಳಾಗುವುದಿಲ್ಲ. ಹೌದು, ನಮಗೆಲ್ಲ ಕಾಣುತ್ತದೆ. ಆ ಫಲ ಸಿಗಬೇಕು, ಈ ಫಲ ಸಿಗಬೇಕು ಅಂತ ಬೇಕಾದಷ್ಟು ಯಜ್ಞಯಾಗಾದಿಗಳನ್ನೆಲ್ಲ ನಾವು ಮಾಡಿಸ್ತೇವೆ. ಮಾಡಿದ ಮೇಲೆ ಒಮ್ಮೊಮ್ಮೆ ಆ ಫಲ ಸಿಗುತ್ತದೆ, ಒಮ್ಮೊಮ್ಮೆ ಫಲ ಸಿಗದೇ ಇರುವುದು ಕೂಡ ಕಂಡಿದೆ ನಮಗೆ. ದೇವರು ಸುಳ್ಳು ಮಾಡಿದ ಅಂತ ಅರ್ಥ ಅಲ್ಲವೇ? ಈಗ ನೋಡಿದ್ರೆ ನವೈ ಜಾತೋ ಮೃಷೈವ ಸ್ಯಾತ್. ದೇವರು ಹೇಳ್ತಾನೆ, ನನ್ನನ್ನ ಪೂಜೆ ಮಾಡಿದ್ದು ಎಂದು ವ್ಯರ್ಥ ಆಗುವುದಿಲ್ಲ ಅಂತ. ಏನು ಅರ್ಥ ಅದಕ್ಕೆ ಅಂದರೆ, ಯಾವುದು ಸಿಗಬೇಕು ಅಂತ ಇರುತ್ತದೆ, ಭಗವಂತನ ಇಚ್ಛೆ ಇರುತ್ತದೆ, ಇವನಿಗೆ ಇದು ಸಿಗಬೇಕು ಅಂತ. ಅದಕ್ಕೆ ಪ್ರತಿಬಂಧಕ ಸ್ವಲ್ಪ ಇದ್ದಾಗ ಅದು ಹೋಗಬೇಕು ಅಂತ ಆದ್ರೆ ಕೆಲವೊಂದು ಯಜ್ಞಯಾಗಾದಿಗಳು ಬೇಕಾಗ್ತದೆ. ಭಗವಂತನ ಇಚ್ಛೆ ಇರುತ್ತದೆ, ಇವನಿಗೆ ಈ ಜನ್ಮದಲ್ಲಿ ಇದು ಸಿಗುವುದಿಲ್ಲ ಅಂತ. ಆ ಇಚ್ಛೆ ಇದ್ದಾಗ ಎಷ್ಟು ಪ್ರಯತ್ನ ಮಾಡಿದರೂ ಅದು ನಡೆಯುವುದಿಲ್ಲ. ಹಿಂದೆ ಕಥೆಯನ್ನ ನಾವು ಕೇಳಿದ್ದೇವೆ, ಆತ್ಮದೇವನ ಕಥೆಯನ್ನ. ಆತ್ಮದೇವನಿಗೆ ಮಕ್ಕಳಿದ್ದಿಲ್ಲ, ಬೇಕಾದಷ್ಟು ಧರ್ಮಕರ್ಮಗಳನ್ನು ಮಾಡಿದ ಮಕ್ಕಳಾಗಬೇಕು ಅಂತ, ಆದರೆ ಆಗಲಿಲ್ಲ. ಕಾಡಿಗೆ ಹೋದ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ. ಅಲ್ಲಿ ಋಷಿಗಳು ಒಬ್ಬರು ಸಿಕ್ಕಿದ್ರು. ಆ ಸನ್ಯಾಸಿಗಳು ಹೇಳಿದ್ರು, ನಿನಗೆ ಮಕ್ಕಳಾಗುವುದಿಲ್ಲ. ಎಷ್ಟು ದಿವಸ ಮಕ್ಕಳಾಗುವುದಿಲ್ಲ ಅಂದ್ರೆ 7 ಜನ್ಮದಲ್ಲಿಯೂ ಕೂಡ ನಿನಗೆ ಮಕ್ಕಳಿಲ್ಲ. ಪುತ್ರಂ ನೈವತ ನೈವತ ಸಪ್ತ ಜನ್ಮಾವಧಿ ತವ. ಸಪ್ತ ಜನ್ಮ, 7 ಜನ್ಮದವರೆಗೂ ನಿನಗೆ ಮಕ್ಕಳಾಗುವುದಿಲ್ಲ ಅಂತೇಳಿ ಅವರು ಹೇಳಿದ್ದ ಮೇಲೆ ಕೇಳಬೇಕಿತ್ತು. ಇವ ಕೇಳಲಿಲ್ಲ. ಸ್ವಾಮಿ, ಏನೇ ಆಗಲಿ ನನಗೆ ಮಕ್ಕಳು ಬೇಕು. ಹಠ ಮಾಡಿದ. ಒಂದು ಫಲವನ್ನು ಕೊಟ್ಟರು, ಅಭಿಮಂತ್ರಣ ಮಾಡಿ, ನಿನ್ನ ಹೆಂಡತಿಗೆ ತಿನ್ನಿಸು ಅಂತ. ಇವ ಏನು ಮಾಡಿದ್ದ, ಕೊಟ್ಟ. ಆದರೆ ಆ ಪತ್ನಿ ಅದನ್ನ ತಿಂದಿಲ್ಲ. ಕೊನೆಗೂ ಇವನಿಗೆ ಮಕ್ಕಳಾಗಲಿಲ್ಲ. ದುಂದುಕಾರಿ ಅಂತ ಒಬ್ಬ ಇದ್ದ. ಯಾರವನು? ತನ್ನ ಹೆಂಡತಿ ದುಂದುಲಿಯ ತಂಗಿಯ ಮಗವ, ಇವನ ಮಗ ಅಲ್ಲ. ಇವಳು ಹಣ್ಣನ್ನು ತಿಂದಿದ್ರೆ ಇವನಿಗೆ ಮಕ್ಕಳಾಗ್ತಾ ಇತ್ತು. ಆದರೆ ಇವ ಹಣ್ಣು ತಿಂದಿದವ ಅಲ್ಲ. ಅದು ತಿಂದಿದ್ದು ಹಸು. ಹಸುವಿಗೆ ಒಂದು ಮಗು ಹುಟ್ಟಿತು, ಅದು ಗೋಕರ್ಣ ಅಂತ. ಹಾಗಾದ್ರೆ ಭಗವಂತನ ಇಚ್ಛೆ ಅಂತ ಒಂದು ಇರುತ್ತದೆ, ಇಂತಹ ಫಲ ಈ ಸಮಯದಲ್ಲಿ ಸಿಗ್ತದೆ ಅಂತ. ಅದಕ್ಕಾಗಿ ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಸಿಗ್ತದೆ. ಸಿಗುವುದಿಲ್ಲ ಅಂತ ಇದ್ದಿದ್ದು ಅದು ಎಂದೂ ಸಿಗುವುದಿಲ್ಲ ಅಂತ. ಹಾಗಾಗಿ ಭಗವಂತ ಹೇಳ್ತಾನೆ, ನವೈ ಜಾತು ಮೃಷೈವ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ. ನನ್ನನ್ನ ಆರಾಧನೆ ಮಾಡಿದ್ದು ಅದು ಎಂದೂ ವ್ಯರ್ಥ ಆಗುವುದಿಲ್ಲ. ನಿನಗೆ ಏನು ಅಭಿಷ್ಟ ಇದೆ, ಯಾಕಾಗಿ ತಪಸ್ಸು ಮಾಡಿದ್ದಿ ನನಗೆ ಗೊತ್ತಿದೆ. ಸ್ವಲ್ಪವೇ ದಿವಸದಲ್ಲಿ ನಿನ್ನ ಇಷ್ಟಾರ್ಥ ನೆರವೇರುತ್ತದೆ. ಸ್ವಯಂಭುವ ಮನುಗಳು, ಶತರೂಪಾದೇವಿಯರು ನಿನ್ನ ಬಳಿಗೆ ಅವರ ಮಗಳನ್ನ ಕರ್ಕೊಂಡು ಬರ್ತಾರೆ. ದೇವಹೂತಿಯನ್ನ ನಿನಗೆ ಮದುವೆ ಮಾಡಿಕೊಡ್ತಾರೆ. ಆ ದೇವಹೂತಿಯಲ್ಲಿ ನೀನು ಗರ್ಭದಾನವನ್ನ ಮಾಡಿ 9 ಹೆಣ್ಣು ಮಕ್ಕಳನ್ನ ಪಡಿತಿ. ಅದಾದ ಮೇಲೆ ನಾನೇ ನಿನ್ನ ಮಗನಾಗಿ ಬರ್ತೇನೆ. ಇಷ್ಟು ಅನುಗ್ರಹ ಮಾಡಿ ಭಗವಂತ ಹೊರಟ. ದೇವರು ಹೇಳಿದಂತೆಯೇ ಸ್ವಲ್ಪವೇ ದಿನದಲ್ಲಿ ಸ್ವಯಂಭೂ ಮನುಗಳು, ಶತರೂಪಾದೇವಿಯರು ಮಗಳನ್ನ ಕರ್ಕೊಂಡು ಬಂದರು ಅಂತೆ. ಮನುಗಳು ಅಂದ್ರೆ ಮನ್ವಂತರದ ಅಧಿಪತಿ. ಒಂದು ಮನ್ವಂತರ ಅಂದರೆ
71 ಬಾರಿ ಯುಗ ಚಕ್ರ ತಿರುಗಬೇಕು. ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಅಂದರೆ ಒಂದು ಚಕ್ರ. ಇಂಥದ್ದು 71 ಬಾರಿ ಆದರೆ ಆಗ ಒಂದು ಮನ್ವಂತರ ಅಂತ ಲೆಕ್ಕ. ಇಡೀ ಮನ್ವಂತರಕ್ಕೆ ಒಬ್ಬ ಅಧಿಪತಿ, ರಾಜ, ಸ್ವಯಂಭುವ ಮನು. ರಾಜನ ಮಗಳು ಅಂದ್ರೆ ಕೇಳಬೇಕಾ? ಸುಖ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು, ಯಾವುದೋ ಒಂದು ವೈದಿಕ ಸನ್ಯಾಸಿ ಇವನಿಗೆ ಕೊಟ್ಟು ಮದುವೆ ಮಾಡುವುದು ಅಂದರೆ ಹೇಗೆ? ಆದರೆ ದೇವಹೂತಿಯ ಒಪ್ಪಿಗೆಯೇ ಇತ್ತಂತೆ. ನನಗೆ ತತ್ವಜ್ಞಾನ ಪಡಿಬೇಕು ಅಂತ ಬಹಳ ಉತ್ಕಟವಾದಂತಹ ಆಸೆ ಅವಳಿಗೆ. ಆದ್ದರಿಂದಲೇ ತಂದೆ ತಾಯಿ ಈ ಮಗಳನ್ನ ಕರ್ದಮ ಪ್ರಜಾಪತಿಗಳ ಬಳಿಗೆ ಕರ್ಕೊಂಡು ಬಂದಿದ್ದಾರೆ. ಹೇಳಿದ್ರು, ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ. ಇವರು ಪಾಪ ಹೇಳಿದ್ರು, ಅರಮನೆಯಲ್ಲಿ ಬೆಳೆದ ಮಗಳು ಇಲ್ಲಿ ಹೇಗೆ ಇರುತ್ತಾಳೋ ಗೊತ್ತಿಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಯಿತು ಅಂತ ಮದುವೆ ಆಯಿತು. ದೇವಹೂತಿ ಬಹಳವಾಗಿ ಸೇವೆಯನ್ನ ಮಾಡಿದ್ಲು ಅಂತ. ಕರ್ದಮರ ಸೇವೆಯನ್ನ ಭಕ್ತಿಯಿಂದ ಮಾಡ್ತಾ ಇದ್ದಾಳೆ. ಅರಮನೆಯಲ್ಲಿ ಬೆಳೆದ ಹುಡುಗಿ ಕನ್ಯೆ ಅಂತಲೇ ಗೊತ್ತಾಗ್ತಾ ಇದ್ದಿಲ್ಲ. ಈ ಆಶ್ರಮದಲ್ಲಿ ಕಾಡಿನಲ್ಲಿ ಅಷ್ಟೆಲ್ಲ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಕರ್ದಮರಿಗೆ ಸ್ವಲ್ಪ ಸಂಕೋಚ ಆಯಿತು ಅಂತ. ಅರಮನೆಯಲ್ಲಿ ಬೆಳೆದ ಈ ಕನ್ಯೆ ಇಷ್ಟೆಲ್ಲ ನನ್ನ ಸೇವೆಯನ್ನ ಮಾಡಿ ಕರುಷಾಳಾಗಿ ಬಿಟ್ಟಿದ್ದಾಳೆ, ಇವಳಿಗೆ ಒಂದು ಸುಖವನ್ನು ಕೊಡಬೇಕು ಅಂತ ಮನಸ್ಸು ಮಾಡಿದ್ರು. ಎಂತಹ ತಪಶಕ್ತಿ ಅವರದ್ದು! ದೊಡ್ಡ ಒಂದು ವಿಮಾನವನ್ನ ತಯಾರು ಮಾಡಿದ್ರು ಅಂತ. ಆ ವಿಮಾನದಲ್ಲಿ ಅದಿಲ್ಲ ಇದಿಲ್ಲ ಅಂತ ಇಲ್ಲ, ಎಲ್ಲವೂ ಇತ್ತಂತೆ. ಒಂದು ದೊಡ್ಡ ಮನೆ, ಅಲ್ಲಿ ಉದ್ಯಾನವನ, ಒಂದು ಸಂಪತ್ತು ಭರಿತವಾದಂತಹ ಮನೆಯಲ್ಲಿ ಏನೆಲ್ಲ ಇರಬೇಕು ಎಲ್ಲ ಸಲಕರಣೆಗಳು ಇದ್ದವು. ಹತ್ತಿಸಿದ್ರು, ವಿಮಾನವನ್ನ ಹತ್ತಿಸಿದ್ರು, ಹೋದ್ರು, ಪ್ರಯಾಣ ವಿಹಾರ ಮಾಡಿಕೊಂಡು ಬರೋಣ ಅಂತ. ದೇವಹೂತಿ ಕರ್ದಮರ ಒಟ್ಟಿಗೆ ವಿಹಾರ ಮಾಡ್ತಾ ಇದ್ದಾಳೆ. ಸ್ವಲ್ಪ ದಿವಸ ಆಯಿತು. ಸ್ವಲ್ಪ ದಿವಸ ಕಳೆದು 100 ವರ್ಷವೇ ಆಯಿತು. ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ವರ್ಷ ಆಯಿತು. 100 ವರ್ಷ ಆದ ಮೇಲೆ ಕರ್ದಮ ಪ್ರಜಾಪತಿಗಳು, ಕರ್ದಮರು 9 ರೂಪವನ್ನು ಧರಿಸಿಕೊಂಡ್ರು ಅಂತ. ದೇವಹೂತಿಯು ಕೂಡ 9 ರೂಪವನ್ನು ಧರಿಸಿಕೊಂಡು 9 ಹೆಣ್ಣು ಮಕ್ಕಳು ಹುಟ್ಟಿದ್ರು. ಸಾಕು ಅಂತ ಆಯ್ತು. ವಿಹಾರ ಮಾಡಿದ್ದು ಸಾಕು ಇನ್ನು ಅಂತ ವಾಪಸ್ ಬಂದರು. ಮನೆಗೆ ಬಂದ ಮೇಲೆ ಕರ್ದಮ ಪ್ರಜಾಪತಿಗಳು ಹೇಳಿದ್ರು, 9 ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದೇನೆ ನಿನಗೆ, ನಾನಿನ್ನು ಕಾಡಿಗೆ ಹೊರಡುತ್ತೇನೆ, ನನ್ನ ಸಾಧನೆ ಆಗಬೇಕು ಅಂತ ಹೊರಡುತ್ತೇನೆ ಅಂತ ಹೊರಟಾಗ ಓಡಿ ಬಂದು ದೇವಹೂತಿ ಕಾಲಿಗೆ ಬೀಳುತ್ತಾಳೆ ಅಂತೆ. ಸ್ವಾಮಿ, ಹೋಗಬೇಡಿ, ನಾನು ಬಂದಿದ್ದು ಯಾಕೆ? ತತ್ವಜ್ಞಾನ ಪಡಿಬೇಕು ಅಂತ ಬಂದಿದ್ದು. ನೀವು ನನ್ನನ್ನ ವಿಮಾನದಲ್ಲಿ ಏರಿಸಿಕೊಂಡು ವಿಹಾರ ಮಾಡಿಸಿದ್ದೀರಿ, ಆದರೆ ಏನು ಬೇಕು ಅದು ನನಗೆ ಇನ್ನೂ ಸಿಗಲಿಲ್ಲ. ತತ್ವಜ್ಞಾನ, ಬ್ರಹ್ಮಜ್ಞಾನ ಸಿಗಲಿಲ್ಲ. ಹಾಗೆ ಮಾಡಬೇಡಿ, ಹೋಗಬೇಡಿ, ತತ್ವಜ್ಞಾನವನ್ನ ನನಗೆ ಕೊಟ್ಟು ಹೋಗಿ ಅಂತ ಪರಿಯಾಗಿ ಬೇಡಿಕೊಂಡಾಗ ಆಗ ಕರ್ದಮ ಋಷಿಗಳು ಹೇಳಿದ್ರು, ಇಲ್ಲ, ನಾನು ಹೋಗ್ತೇನೆ, ನಿನ್ನಲ್ಲಿ ಗರ್ಭಾಧಾನ ಮಾಡಿದ್ದೇನೆ, ಸಾಕ್ಷಾತ್ ಭಗವಂತನೇ ನಿನಗೆ ಮಗನಾಗಿ ಬರ್ತಾನೆ. ಕಪಿಲ ರೂಪಿ ಭಗವಂತ ನಿನಗೆ ಮಗನಾಗಿ ಬಂದು ನೀನು ಏನು ಬಯಸ್ತಾ ಇದ್ದೀಯೋ ಅದನ್ನ ಆ ಭಗವಂತನೇ ನಿನಗೆ ಉಪದೇಶ ಮಾಡ್ತಾನೆ, ಏನು ಗಾಬರಿ ಬಡಬೇಡ ಅಂತ ಧೈರ್ಯ ಕೊಟ್ಟು ಅವರು ಹೋದರು. ಸ್ವಲ್ಪವೇ ಸಮಯದಲ್ಲಿ ಭಗವಂತ ಕಪಿಲ ನಾಮಕನಾಗಿ ಆ ದೇವಹೂತಿಗೆ ಮಗನಾಗಿ ಅವತಾರ ಮಾಡಿದ್ದಾರೆ. ಬಂದು ಸಂಖ್ಯಾಶಾಸ್ತ್ರ ಪ್ರವರ್ತಕನಾದ. ಸಂಖ್ಯಾಶಾಸ್ತ್ರ 2 ಇದೆ, ಶ್ರೇಶ್ವರ ಸಂಖ್ಯಾ, ನಿರೀಶ್ವರ ಸಂಖ್ಯಾ ಅಂತ. ಅಂದರೆ ಭಗವಂತ ಇಲ್ಲ ಅಂತ ಹೇಳುವ ಸಂಖ್ಯಾಶಾಸ್ತ್ರವೂ ಕೂಡ ಇದೆ. ಆದರೆ ಅದನ್ನು ಕೂಡ ಮಾಡಿದವ ಕಪಿಲ ಅಂತ. ಆದರೆ ಭಗವಂತ ಅಲ್ಲ, ಭಗವಂತನ ಪ್ರತಿಪಾದನೆ ಮಾಡುವುದು ಏನು? ಈಶ್ವರ ಇದ್ದಾನೆ ಅಂತ. ದೇವರು
ಇದ್ದಾನೆ ಅಂತ. ಈ ಸಂಖ್ಯಾಶಾಸ್ತ್ರವನ್ನ ಮಾಡಿದವ ಈ ಭಗವಂತ, ಕಪಿಲ ನಾಮಕ ಭಗವಂತ. ಬಹಳ ಸಂತೋಷ ಆಯಿತು. ಕಪಿಲ ನಾಮಕ ಭಗವಂತನ ಮುಂದೆ ದೇವಹೂತಿ ಎಲ್ಲ ತತ್ವಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾಳೆ ಅಂತ. ಕಪಿಲ ನಾಮಕ ಭಗವಂತ ಉಪದೇಶ ಮಾಡಿದ ದೇವಹೂತಿಗೆ, ಚೇತಃ ಕಲ್ವಸ್ಯ ಬಂದಾಯ ಮುಕ್ತಯೇ ತಾತ್ಮನೋ ಮತಂ ಗುಣೇಶು ಸಕ್ತಂ ಬಂದಾಯ ರಥಂ ವಾ ಪುಂಸಿ ಮುಕ್ತಯೇ. ನಮ್ಮ ಮನಸ್ಸು ಎಂಬುವಂಥದ್ದು ಅದು ಬಂಧನಕ್ಕೂ ಕಾರಣ ಮತ್ತು ಮೋಕ್ಷಕ್ಕೂ ಕಾರಣ. ಆದ್ದರಿಂದ ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕು. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳಿರ್ತಾರೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾದದ್ದು ಯಾವುದು? ಒಂದೇ, ಅದು ಮನಸ್ಸು. ಯಾವ ರೀತಿಯಾಗಿ ಬೀಗವನ್ನ ಮನೆಗೆ ಹಾಕ್ತೇವೆ, ಎಲ್ಲಿಗಾದರೂ ಹೋಗಬೇಕಾದ್ರೆ ಬೀಗವನ್ನು ಹಾಕಿ ಹೋಗ್ತೇವೆ. ಆ ಬೀಗವನ್ನು ಹಾಕುವಾಗ ಒಂದು ಕೀ ಇರ್ತದೆ. ಹೋಗಿ ವಾಪಸ್ ಬಂದ ಮೇಲೆ ಬೀಗ ತೆಗಿಬೇಕು ಅಂತಾದ್ರೆ ಇನ್ನೊಂದು ಕೀ ತಗೊಂಡು ಬರುವುದಿಲ್ಲ. ಯಾವ ಕೀಯಿಂದ ಬೀಗವನ್ನು ಹಾಕಿದ್ದೇವೋ ಅದೇ ಕೀಯಿಂದ ಬೀಗವನ್ನು ತೆಗಿತೇವೆ. ಅದೇ ರೀತಿಯಾಗಿ ಮನಸ್ಸೇ ಬಂಧನಕ್ಕೂ ಕಾರಣ, ಮನಸ್ಸೇ ಮೋಕ್ಷಕ್ಕೂ ಕಾರಣ. ಹೇಗೆ ಅಂದರೆ, ಮನಸ್ಸನ್ನ ಭಗವಂತನೆಡೆಗೆ ಸಾಗಿಸಿದರೆ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದೇ ಮನಸ್ಸು ಭಗವಂತನನ್ನ ಬಿಟ್ಟು ಬೇರೆ ಕಡೆ ಹೋದರೆ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಮನಸ್ಸು ಎಂಬುವಂಥದ್ದು ಅದು ಮೋಕ್ಷಕ್ಕೂ ಬಂಧನಕ್ಕೂ ಕಾರಣವಾಗಿರುವಂಥದ್ದು. ಅದನ್ನ ಗಟ್ಟಿಯಾಗಿ ನಿಯಂತ್ರಣ ಮಾಡಬೇಕು. ಸರಿ, ಮನಸ್ಸನ್ನ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ಮಾಡುವುದು ಹೇಗೆ? ಸಜ್ಜನರ ಸಂಘ ಮಾಡಬೇಕು. ಸಜ್ಜನರ ಸಂಘ ಮಾಡಿದರೆ ಮನಸ್ಸು ಸ್ಥಿಮಿತವಾಗಿ ಇರುತ್ತದೆ, ಒಳ್ಳೆಯ ಕಾರ್ಯದ ಕಡೆಗೆ ಮನಸ್ಸು ಹೋಗ್ತದೆ. ಯಾರು ಸಜ್ಜನರು ಅಂತ ಪ್ರಶ್ನೆ ಬಂದರೆ ಕಪಿಲ ನಾಮಕ ಭಗವಂತ ಹೇಳ್ತಾನೆ, ತಿತಿಕ್ಷವಃ ಕಾರುಣಿಕಃ ಸುಹೃದಃ ಸರ್ವದೇಹಿನಾಂ ಅದಾತ ಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಃ. ತಿತಿಕ್ಷವಃ ಸಹನಶೀಲರಾಗಿರ್ಬೇಕಂತಾರೆ, ಕ್ಷಮಾಗುಣ ಇರಬೇಕು. ಏನಾದರೂ ತಪ್ಪು ಮಾಡಿದ್ದು ಕೂಡಲೇ ಕೋಪಗೊಂಡು ಏನೋ ಹೇಳುವುದು ಏನೋ ಮಾಡುವುದಲ್ಲ, ಸಹನೆ ಇರಬೇಕು, ಕ್ಷಮೆ ಇರಬೇಕು. ಕಾರುಣಿಕ ಬಹಳ ದಯೆ ಇರಬೇಕು. ಸುಹೃದ ಸರ್ವದೇಹಿನ ಎಲ್ಲರನ್ನ ಪ್ರೀತಿಯಿಂದ ಸ್ನೇಹಿತರಂತೆ ಕಾಣಬೇಕು. ಅದಾತ ಶತ್ರವ ಎಲ್ಲರನ್ನು ಸ್ನೇಹಿತರಂತೆ ಕಂಡ ಮೇಲೆ ಶತ್ರುಗಳು ಯಾರೂ ಇರುವುದಿಲ್ಲ. ಅದಾತ ಶತ್ರವ ಶತ್ರುಗಳು ಯಾರು ಇರಬಾರದು. ಶಾಂತಾ ಸಾಧವ ಸಾಧುಭೂಷಣ ಶಾಂತ ಮನಸ್ಸಿನವರಾಗಿರಬೇಕು, ಸಾಧುಗಳಾಗಿರಬೇಕು. ಇಂಥವರು ಸಜ್ಜನರು ಅಂತ. ಇವರ ಸಂಘ ಮಾಡಬೇಕು. ಇವರ ಸಂಘ ಮಾಡಿದರೆ ಮನಸ್ಸು ಸರಿಯಾಗಿ ಹತೋಟಿಯಲ್ಲಿ ಇರುತ್ತದೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತತ್ಯೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಂಘ ಮಾಡಿದಾಗ ಹೇಗೆ ಮನಸ್ಸು ಅದು ದೃಢವಾಗಿ ಇರುತ್ತದೆ ಅಂದರೆ ಅದಕ್ಕೆ ಹೇಳ್ತಾರೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ಸಜ್ಜನರ ಸಂಘ ಮಾಡಿದಾಗ ಆ ಸಜ್ಜನರು ಹಾಳು ಹರಟೆ ಮಾಡುವುದಿಲ್ಲ. ಏನು ಹೇಳಿದ್ರು ಅದು ಭಗವಂತನ ಬಗ್ಗೆಯೇ ಹೇಳ್ತಾ ಇರ್ತಾರೆ ಸಾಧುಗಳು. ಆಗ ಏನಾಯ್ತು, ಅವರು ದೇವರ ಕಥೆಗಳನ್ನು ಹೇಳುವುದು, ದೇವರ ಬಗ್ಗೆ ಹೇಳುವುದು ಅಂತಾದಾಗ ಅದನ್ನ ಕೇಳಿ 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 ಒಂದು ಬಾರಿ ಕೇಳಿದ್ರೆ ಸಾಕಾಗುವುದಿಲ್ಲ ಅಂತ ನಾವು ಅಂದುಕೊಂಡಿರ್ತೇವೆ. ಭಾಗವತ ಎಷ್ಟೋ ಬಾರಿ ಕೇಳಿದ್ದೇವೆ ಅಂತ. ಕೇಳಿದ್ದು ಮೆಲುಕು ಹಾಕುವವರು ಯಾರಾದ್ರೂ ಬೇಕು. ನಾವು ಆದರೂ ಹಾಕ್ತಾ ಇರಬೇಕು, ಓದುತ್ತಾ ಇರಬೇಕು. ಇಲ್ಲದೆ ಇದ್ರೆ ಕತೆ ಮರೆತೇ ಹೋಗ್ತದೆ. ದೇವರ ಕತೆ ತಲೆಯಲ್ಲಿ ಯಾವಾಗಲೂ ಇರುವುದಿಲ್ಲ. ನಾವು ಕೂಡ ಹೇಳುತ್ತೇವೆ, ಹೇಳುವ ಮುಂಚಿತವಾಗಿ ನೋಡಿಕೊಂಡು ಬರಬೇಕು.
ನೋಡಿಕೊಂಡು ಬರದೇ ಇದ್ದರೆ ಆ ಕಥೆಯೇ ನಮಗೆ ಗೊತ್ತಿರುವುದಿಲ್ಲ. ಹಾಗಾದ್ರೆ ಹೇಳುವವರು ಬೇಕು, ಹೇಳುವವರು ಇದ್ದಾಗ ಅದನ್ನು ಕೇಳುವ ಅಂತ ಮನಸ್ಸಾಗ್ತದೆ. ಆಗ ಮತ್ತೆ ಮತ್ತೆ ಕಥೆಯನ್ನು ಕೇಳಿ 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 ನಮ್ಮ ಮನಸ್ಸಿಗೂ ನಮ್ಮ ಕಿವಿಗೂ ಒಳ್ಳೆಯ ರಸಾಯನ ಸಿಗ್ತದೆ. ಭವಂತಿ ಹೃತ್ಕರ್ಣ ರಸಾಯನಾಕೃತ. ಸಿಗಲಿ ಮನಸ್ಸಿಗೆ ನೆಮ್ಮದಿ ಆಯಿತು ಭಗವಂತನ ಕಥೆಯನ್ನು ಕೇಳಿ. ಆಗ ಏನಾಯಿತು ಅಂದರೆ ತಜ್ಜೋಷಣಾತ್ ಆಶು ಅಪವರ್ಗ ವರ್ತಮನಿ. ಮೋಕ್ಷಕ್ಕೆ ಹೋಗುವ ದಾರಿ ಏನಿದೆ ಆ ದಾರಿಯಲ್ಲಿ ಶ್ರದ್ಧಾ ರತಿ ಭಕ್ತಿ ಅನುಕ್ರಮಿಷ್ಯತಿ. ಮೋಕ್ಷಕ್ಕೆ ಹೋಗುವ ಮಾರ್ಗದಲ್ಲಿ ಸ್ವಲ್ಪ ಶ್ರದ್ಧೆ, ಅದರಲ್ಲಿ ಆಸಕ್ತಿ, ಅದರಲ್ಲಿ ಭಕ್ತಿ ಬರ್ತದೆ ಅಂತ. ಇಲ್ಲದೇ ಇದ್ರೆ ಕೆಟ್ಟವರ ಸಂಘ ಮಾಡಿದರೆ ಏನಾಗ್ತದೆ? ಏನು ಕೆಟ್ಟ ಕೆಲಸ ಮಾಡಬೇಕು, ನರಕಕ್ಕೆ ಹೇಗೆ ಹೋಗಬೇಕು, ಅದರಲ್ಲಿ ಆಸಕ್ತಿ ಬರ್ತದೆ. ಅದೇ ಸಜ್ಜನರ ಸಂಘ ಮಾಡಿದರೆ ದೇವರ ಕಥೆಯನ್ನೆಲ್ಲ ಕೇಳಿಕೊಂಡು ಓ ಮೋಕ್ಷಕ್ಕೆ ಇದು ದಾರಿ, ಈ ದಾರಿಯಲ್ಲಿ ನನಗೆ ಭಕ್ತಿ, ಶ್ರದ್ಧೆ, ಆಸಕ್ತಿ ಎಲ್ಲವೂ ಕೂಡ ಬರ್ತದೆ. ಆದ್ದರಿಂದ ಸಜ್ಜನರ ಸಂಘ ಮಾಡಬೇಕು. ರಾಮಾಯಣದಲ್ಲಿ ಒಂದು ಕಥೆ ಇದೆ. ವಾಲಿ ವಧೆಯನ್ನ ಭಗವಂತ ರಾಮಚಂದ್ರ ದೇವರು ಮಾಡಿದ್ದರು. ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದ್ದರು. ವಾಲಿ ಕೆಳಗೆ ಬಿದ್ದ. ರಾಮಚಂದ್ರ ದೇವರು ವಾಲಿಯ ಬಳಿಗೆ ಬಂದರು. ವಾಲಿ ಹೇಳುತ್ತಾನೆ ರಾಮನಿಗೆ, ಸ್ವಾಮಿ, ನನ್ನನ್ನ ಸುಮ್ಮನೆ ಬಾಣ ಪ್ರಯೋಗ ಮಾಡಿ ಕೊಲ್ಲುವ ಮನಸ್ಸನ್ನ ಮಾಡಿದ್ಯಲ್ವೇ, ಯಾಕೆ? ನನ್ನ ತಮ್ಮ ಸುಗ್ರೀವ ನಿನಗೆ ಬೇಕು. ಯಾಕೆ ಬೇಕು? ಸುಗ್ರೀವನ ಸೈನ್ಯವನ್ನ ಇಟ್ಟುಕೊಂಡು ಹೋಗಿ ಲಂಕೆಗೆ ಹೋಗಿ ಅಲ್ಲಿ ರಾವಣನ ಜೊತೆ ಯುದ್ಧ ಮಾಡಿ ನಿನ್ನ ಪತ್ನಿಯನ್ನ ಕರ್ಕೊಂಡು ಬರಬೇಕು ಅಂತ ನಿನ್ನ ಆಸೆ ಅಲ್ಲವೇ? ಅದಕ್ಕಾಗಿ ನನ್ನನ್ನು ಕೊಂದಿದ್ದೀಯಲ್ಲವೇ? ಇಷ್ಟೆಲ್ಲ ಕೆಲಸ ಮಾಡಬೇಕಿತ್ತ? ಮೊದಲೇ ನನ್ನ ಬಳಿಗೆ ಬಂದು ಹೇಳಿದ್ರೆ ಸಾಕಾಗ್ತಿತ್ತು. ಎಷ್ಟು ಮಿತ್ರ, ನನ್ನ ಮಿತ್ರ ಗೆಳೆಯ ರಾವಣ, ಒಂದು ಮಾತು ಹೇಳಿದ್ರೆ ಸಾಕಾಗ್ತಿತ್ತು. ನಿನ್ನ ಪತ್ನಿಯನ್ನ ಈಗಿಂದ ಹೀಗೆ ಕರ್ಕೊಂಡು ಬರ್ತಿದ್ದ. ಯಾವ ಯುದ್ಧವೂ ಬೇಡ, ಯಾವ ಸುಗ್ರೀವನ ಜೊತೆ ಸಖ್ಯ ಕೂಡ ಬೇಡ. ರಾಮ ಹೇಳಿದ, ಅದಕ್ಕೆ ನಿನ್ನನ್ನು ಕೊಂದಿದ್ದು ನಾನು, ಅದಕ್ಕೆ ಕೊಂದಿದ್ದು. ನಿನಗೆ ಅವನ ಬಳಿ ಮೈತ್ರಿ ಇದೆ ಅಲ್ಲ, ನಿನ್ನ ಗೆಳೆಯ ಅಲ್ಲವ, ಆದ್ದರಿಂದ ನಾನು ನಿನ್ನನ್ನು ಕೊಂದೆ ಅಂತ. ಎಂತಹ ಅಪವಿತ್ರ ಮೈತ್ರಿ ಇತ್ತು ಅಂದ್ರೆ, ವಾಲಿ ಆ ರಾವಣನನ್ನ ನಿಗ್ರಹ ಮಾಡಿದ್ದ. ಏನು ವಾಲಿಯನ್ನ ಕೊಲ್ಲಬೇಕು ಅಂತ ಹೇಳಿ ರಾವಣ ಹಿಂದಿನಿಂದ ಬಂದಾಗ, ಸಮುದ್ರಕ್ಕೆ ಅರ್ಘ್ಯ ಕೊಡ್ಲಿಕ್ಕೆ ಹೋದಾಗ ವಾಲಿಗೆ ಗೊತ್ತಾಯಿತು ರಾವಣ ಬರ್ತಾ ಇದ್ದಾನೆ ಅಂತ. ಆ ರಾವಣನನ್ನ ಕಂಕುಳಲ್ಲಿ ಕಟ್ಟಿಕೊಂಡು ಚತುಸ್ಸಾಗರವನ್ನು ಕೂಡ ಅವನನ್ನು ಎತ್ತಿಕೊಂಡು ಹೋಗಿ ಎಲ್ಲ ಸಮುದ್ರದಲ್ಲಿ ಅರ್ಘ್ಯ ಪ್ರದಾನ ಮಾಡಿ ಮನೆಗೆ ಬಂದಿದ್ದಾನೆ ಅಂತೆ ವಾಲಿ. ಅವ ಹೇಗೆ ಅಂದರೆ, ಬೆಳಿಗ್ಗೆ ಸಂಧ್ಯಾಕಾಲದಲ್ಲಿ ಸೂರ್ಯ ಅರ್ಘ್ಯ ಕೊಡುವುದು ಸಮುದ್ರಕ್ಕೆ ಹೋಗಿ, ಒಂದು ಕಡೆ ಸಮುದ್ರಕ್ಕೆ ಹೋಗಿ ಅರ್ಘ್ಯ ಕೊಟ್ಟ, ಇನ್ನೊಂದು ಸಮುದ್ರಕ್ಕೆ ಹಾರಿದ, ಅಲ್ಲಿ ಅರ್ಘ್ಯ ಕೊಟ್ಟ, ಇನ್ನೊಂದು ಸಮುದ್ರಕ್ಕೆ ಹಾರಿದ, ಒಟ್ಟು ಚತುಸ್ಸಾಗರವನ್ನು ಹಾರಿ ಅರ್ಘ್ಯ ಕೊಟ್ಟು ಬರ್ತಾ ಇದ್ದಂತೆ. ವಾಲಿ ರಾವಣನನ್ನ ಕಂಕುಳಲ್ಲಿ ಕಟ್ಟಿಕೊಂಡೇ ಹಾರಿ ಹೋಗಿ ಬಂದಿದ್ದ. ಎಷ್ಟು ಸಾಮರ್ಥ್ಯ ಇರ್ಬೋದು ವಾಲಿಗೆ. ಮನೆಗೆ ಬಂದವನೇ ತನ್ನ ಮಗು ಅಂಗದ ತೊಟ್ಟಿಲಲ್ಲಿ ಮಲ್ಕೊಂಡಿತ್ತಂತೆ, ಸ್ವಲ್ಪ ಆಟ ಮಾಡುತ್ತಾ ಇತ್ತಂತೆ. ಈ ರಾವಣನನ್ನ ಗೊಂಬೆಯನ್ನಾಗಿ ಮಾಡಿ ತೊಟ್ಟಿಲಿಗೆ ತೂಗು ಹಾಕಿದ್ದಂತೆ. ಎಷ್ಟು ಸಾಮರ್ಥ್ಯ ವಾಲಿಗೆ. ಆ ಸಂದರ್ಭದಲ್ಲಿ ವಾಲಿಗೆ ಹೆದರಿ ರಾವಣ ಒಂದು ಒಪ್ಪಂದ ಮಾಡಿಕೊಂಡು ಬಿಟ್ಟಿದ್ದಂತೆ. ವಾಲಿ, ನಿನಗೆ ಏನೆಲ್ಲ ಸಿಗುತ್ತದೆ ಅದರಲ್ಲಿ ಸಮಪಾಲು ನನಗೆ. ರಾವಣ, ಹೌದಾ, ಸರಿ, ಹಾಗಾದರೆ ವಾಲಿ ಹೇಳಿದ, ನಿನಗೆ ಏನು ಸಿಗುತ್ತದೆ ಅದರಲ್ಲಿ ಸಮಪಾಲು ನನಗೆ ಅಂತ ಹೇಳಿದಂತೆ. ಇಂತಹ ಮೈತ್ರಿ. ಸೀತಾಮಾತೆಯನ್ನ ರಾವಣ ಅಪಹರಣ ಮಾಡಿದ್ದಾನೆ ಅಂದರೆ ಅದರಲ್ಲಿ ಅರ್ಧ ಭಾಗ ಇವನಿಗೆ. ಎಂತಹ ಅಪವಿತ್ರ ಮೈತ್ರಿ ಇದು. ಆದ್ದರಿಂದ ರಾಮಚಂದ್ರ ದೇವರು ಹೇಳಿದ್ರು, ಅವನ ಜೊತೆ ನೀನು ಮೈತ್ರಿ ಸಂಬಂಧವನ್ನು ಮಾಡಿದ್ದಿ, ಆದ್ದರಿಂದಲೇ ನಿನ್ನನ್ನು ಕೊಂದೆ ಅಂತ ಹೇಳಿದ. ಹಾಗಾದ್ರೆ ಸಜ್ಜನರ ಸಂಘ ಮಾಡಿದರೆ ಭಗವಂತನ ಅನುಗ್ರಹ ಕೂಡ ಆಗ್ತದೆ, ಇಲ್ಲದೇ ಇದ್ರೆ ಭಗವಂತನ ಅನುಗ್ರಹ ಆಗೋದಿಲ್ಲ. ಈ ರೀತಿಯಾಗಿ ಸಜ್ಜನರ ಸಂಘ ಮಾಡಬೇಕು. ಆಗ ಮೋಕ್ಷ ಮಾರ್ಗದಲ್ಲಿ ಭಕ್ತಿ
ಬರ್ತದೆ. ಸರಿ, ಭಕ್ತಿ ಬರ್ತದೆ, ಸರಿ, ಭಕ್ತಿಯನ್ನ ಹೇಗೆ ಮಾಡಬೇಕು? ಯಾವುದೋ ನಿಮಿತ್ತವನ್ನ ಇಟ್ಟುಕೊಂಡು ಮಾಡಬೇಕಾ? ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಕೆಲವರು ಭಕ್ತಿ ಮಾಡುವುದು ಯಾಕೆ ಅಂದರೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ, ಆರ್ಥ ಜಿಜ್ಞಾಸು ಅರ್ಥಾರ್ಥಿ. ಕೆಲವರು ಆರ್ತರಾಗಿ ಭಕ್ತಿ ಮಾಡ್ತಾರೆ. ತುಂಬಾ ಕಷ್ಟ ಇದೆ ನನಗೆ ಅಂತ, ತುಂಬಾ ಕಷ್ಟ ಇದೆ, ಭಗವಂತ ಪರಿಹಾರ ಮಾಡುವಂತ, ಅದು ಒಂದು ವಿಧವಾದ ಭಕ್ತಿ. ದೇವರೇ, ನಿನ್ನಲ್ಲಿ ಯಾಕೆ ಭಕ್ತಿ ಮಾಡ್ತಾ ಇದ್ದೇನೆ? ನನ್ನ ಕಷ್ಟ ಪರಿಹಾರ ಮಾಡುವಂತ ಭಕ್ತಿ ಮಾಡ್ತಾ ಇದ್ದೇನೆ. ಇನ್ನು ಕೆಲವರು ಇರ್ತಾರೆ ಜಿಜ್ಞಾಸು, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ದೇವರಲ್ಲಿ ಭಕ್ತಿ ಮಾಡ್ತಾನೆ ಅಂತ. ಇನ್ನು ಕೆಲವರು ಇರುತ್ತಾರೆ ಅರ್ಥಾರ್ಥಿ. ಅರ್ಥ ಅಂದ್ರೆ ಸಂಪತ್ತು, ದುಡ್ಡು ಬರಲಿ, ದುಡ್ಡು ಬರಲಿ, ದಿನಾ ಬೆಳಗ್ಗೆ ಆದ ಕೂಡಲೇ ದೇವರಲ್ಲಿ ಭಕ್ತಿ ಮಾಡೋದು. ಯಾಕೆ? ಇವತ್ತು ಕೈ ತುಂಬ ಆಗಲಿ ಅಂತ. ಈ ರೀತಿಯಾಗಿ ಒಂದೊಂದು ನಿಮಿತ್ತವನ್ನು ಇಟ್ಟುಕೊಂಡು ಭಕ್ತಿ ಮಾಡ್ತಾರೆ ಅಲ್ವಾ? ಅದು ಶ್ರೇಷ್ಠವೋ ಕೇಳಿದರೆ ಇಲ್ಲ. ಕಪಿಲ ಮುನಿ ಹೇಳ್ತಾನೆ, ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇ ಗರೀಯಸಿ. ಅನಿಮಿತ್ತ ಭಾಗವತಿ ಭಕ್ತಿ, ಯಾವ ನಿಮಿತ್ತವನ್ನು ಕೂಡ ಇಟ್ಟುಕೊಳ್ಳಬಾರದಂತೆ, ಯಾವ ನಿಮಿತ್ತ ಕೂಡ ಇಲ್ಲ. ದೇವರೇ ನೀನು ಪ್ರೀತನಾಗು, ಇಷ್ಟೇ ಭಕ್ತಿ. ದೇವರಲ್ಲಿ ಭಕ್ತಿ ಮಾಡುವುದು ಅಂದರೆ ಇಷ್ಟೇ, ಯಾವುದೇ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವುದಲ್ಲ. ಹನುಮಂತ ದೇವರು ಹಾಗೆ ಭಕ್ತಿ ಮಾಡ್ತಾ ಇದ್ರ. ಎಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರು ಹನುಮಂತ ದೇವರು. ರಾಮನಿಂದ ಮುದ್ರಿಕೆಯನ್ನ ತೆಗೆದುಕೊಂಡು 100 ಯೋಜನ ದೂರವುಳ್ಳಂತಹ ಸಾಗರ ಉಲ್ಲಂಘನವನ್ನ ಮಾಡಿ ಆ ಮುದ್ರಿಕೆಯನ್ನ ಸೀತಾದೇವಿಗೆ ತಲುಪಿಸಿ, ಸೀತಾದೇವಿಯಿಂದ ಮತ್ತೆ ಚೂಡಾಮಣಿಯನ್ನ ಕೈಗೆ ತೆಗೆದುಕೊಂಡು ಮತ್ತೆ ಲಂಕೆಗೆ ಬೆಂಕಿಯನ್ನ ಇಟ್ಟು ಅಲ್ಲಿಂದ ಮತ್ತೆ ಹಾರಿ ಬಂದು ರಾಮನಿಗೆ ಅದನ್ನು ಕೊಟ್ಟಿದ್ದಾನೆ. ಕೊನೆಗೆ ಎಲ್ಲರನ್ನು ಕೂಡ ಬದುಕಿಸಿದ್ದಾನೆ. ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಬಂದು ಇಷ್ಟೆಲ್ಲ ಉಪಕಾರ ಮಾಡಿದ ಹನುಮಂತ ದೇವರು ಕರೆದು, ರಾಮಚಂದ್ರ ಅವರನ್ನು ಕರೆದು ಕೇಳುತ್ತಾನಂತೆ, ನಿನಗೆ ಏನು ಬೇಕು ಅಂತ. ಹಾಗೆ ಹನುಮಂತ ದೇವರು ಹೇಳುವ ಮಾತು, ತತ್ಪಾದ ಸೇವಾ ರತಿರೇಶ ನೈತ್ಯತ್. ನಿನ್ನ ಪಾದ ಸೇವೆಯಲ್ಲಿ ನನಗೆ ಭಕ್ತಿಯನ್ನ ಇನ್ನಷ್ಟು ಕೊಡು, ಅದು ಬಿಟ್ಟರೆ ನನಗೆ ಏನು ಬೇಡ, ನಿನ್ನ ಅನುಗ್ರಹ ನನಗೆ ಆಗಲಿ. ಪ್ರವೃದ್ಧತಾಂ ಭಕ್ತಿ ರಲಂ ಕ್ಷಣೇ ಕ್ಷಣೆ. ನಿನ್ನಲ್ಲಿ ನನಗೆ ಇನ್ನಷ್ಟು ಭಕ್ತಿ ವೃದ್ಧಿ ಆಗುವ ಹಾಗೆ ಅನುಗ್ರಹ ಮಾಡು, ಸಾಕು ನನಗೆ ಅಂತ. ಎಂತಹ ಭಕ್ತಿ ಇದು! ಆದ್ದರಿಂದಲೇ ಹನುಮಂತ ದೇವರಲ್ಲಿ ನಾವೆಲ್ಲ ಕೇಳಿಕೊಳ್ಳುವಂಥದ್ದು, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾದಾಂ ನಿಷ್ಠಲಾಂ ಸದ್ಗುಣಗುಣಭ್ರಾತಿಂ ಶಾಶ್ವತಿ ಮಾಶುದೇವ. ಹನುಮಂತ ದೇವರೇ, ನನಗೆ ಗೋವಿಂದನಲ್ಲಿ ಭಕ್ತಿ ಬರುವ ಹಾಗೆ ನೀವು ಮಾಡಿ. ಎಂತಹ ಭಕ್ತಿ? ನಿರ್ವ್ಯಾದ, ಅದರಲ್ಲಿ ಮೋಸ ಇರಬಾರದು. ಅದಕ್ಕಾಗಿ ಇದಕ್ಕಾಗಿ ಭಕ್ತಿ ಮಾಡಿದೆ ಅಂತ ಇರಬಾರದು. ನಿರ್ವ್ಯಾದ, ಮೋಸದ ಲವಲೇಶವೂ ಇರಬಾರದು. ನಿರ್ವ್ಯಾದ ನಿಶ್ಚಲ, ನಿಶ್ಚಲವಾದ ಭಕ್ತಿ, ದೃಢವಾದ ಭಕ್ತಿ. ದೇವರಲ್ಲಿ ಭಕ್ತಿ ಮಾಡಿದೆ, ಏನೋ ತೊಂದರೆ ಆಯಿತು, ಆಗ ದೇವರಲ್ಲಿ ಮತ್ತೆ ಭಕ್ತಿ ಮಾಡೋದೇ ಬಿಟ್ಟೆ. ಇಷ್ಟೆಲ್ಲ ಮಾಡಿಯೋ ದೇವರು ಏನು ಮಾಡಿಲ್ಲ ನನಗೆ ಅಂತ. ಹಾಗೆ ಅಲ್ಲ, ನಿಶ್ಚಲ ದೃಢವಾದ ಭಕ್ತಿ, ಅದು ಎಂದು ಸಾಕುವಂತ ಆಗಬಾರದು. ನಿರ್ವ್ಯಾದ ನಿಶ್ಚಲಾಂ ಸದ್ಗುಣಗುಣ ಬೃಹತಿ ನಿರ್ವ್ಯಾದ ನಿಶ್ಚಲಾಂ ನಿರ್ನಿಮಿತ್ತ. ಯಾವುದೇ ನಿಮಿತ್ತ ಕಾರಣ ಇರಬಾರದು. ಇಂತಹ ಭಕ್ತಿಯನ್ನ ಮಾಡುವ ಹಾಗೆ ಯಾರಲ್ಲಿ? ಗೋವಿಂದನಲ್ಲಿ ನನಗೆ ಅನುಗ್ರಹ ಮಾಡುವಂತ ಹನುಮಂತ ದೇವರಲ್ಲಿ ಕೇಳಿಕೊಳ್ತೇವೆ ನಾವು ದಿವಸವೂ ಕೂಡ. ಹೀಗೆ ಹನುಮಂತ ದೇವರು ಯಾವ ರೀತಿಯಾಗಿ ಭಕ್ತಿ ಮಾಡಿದ್ದಾರೋ ಅದೇ ರೀತಿಯಾಗಿ ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇ ಗರೀಯಸಿ. ಅನಿಮಿತ್ತವಾಗಿ ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಇದು ಕಪಿಲ ಮುನಿಯ ಸಂದೇಶ. ಇಷ್ಟೆಲ್ಲ ಮಾಡಿ ದೇವರನ್ನ ಭಕ್ತಿಯಿಂದ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವುದು ಅಂದರೆ
ಖಾಲಿ ಮನಸ್ಸಲ್ಲಿ ಧ್ಯಾನ ಮಾಡುವುದಲ್ಲ, ದೇವರನ್ನು ಚಿಂತಿಸಿಕೊಂಡು ದೇವರ ರೂಪವನ್ನು ಎದುರುಗಡೆ ತಂದುಕೊಳ್ಳಬೇಕು. ಕಣ್ಣು ಮುಚ್ಚಿದಾಗ ದೇವರು ಕಾಣಬೇಕು. ಅದು ದೇವರು ಹೇಗೆ ಬೇಕಾದರೆ ಇರಬಹುದು. ಸ್ಥಿತಂ ವ್ರಜಂತಂ ಆಸೀನಂ ಶಯನಂ ವಾ ಗುಹಾಶಯಂ. ನಿಂತುಕೊಂಡ ರೂಪ ಆಗಬಹುದು ಅನಂತ ಪದ್ಮನಾಭ, ಮಲಗೊಂಡ ರೂಪ ಆಗಬಹುದು, ವ್ರಜಂತಂ ಓಡ್ತಾ ಇರುವ ರೂಪ ಆಗಬಹುದು, ಯಾವುದೇ ರೂಪ ಆಗಬಹುದು. ಅಂತೂ ಭಗವಂತನ ರೂಪವನ್ನ ಚಿಂತಿಸಿಕೊಂಡು ಧ್ಯಾನ ಮಾಡಬೇಕು. ಪೂರ್ಣ ಅಂಗವನ್ನ ಧ್ಯಾನ ಮಾಡಬೇಕು. ಧ್ಯಾಯೇತ್ ದೇವಂ ಸಮಗ್ರ ಅಂಗಂ. ದೇವರ ಪೂರ್ಣ ಅಂಗವನ್ನ ಮನಸ್ಸಲ್ಲಿ ತಂದುಕೊಡಬೇಕು ಧ್ಯಾನ ಮಾಡುವಾಗ. ಸಾಧ್ಯವಾ? ಆಗುವುದಿಲ್ಲ. ಯಾವತ್ತನ್ನ ಚವತೆ ಮನಃ, ಅಷ್ಟು ಒಮ್ಮೆಲೆ ಧ್ಯಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆಗ ಏನು ಮಾಡಬೇಕು? ಅಡಿಯಿಂದ ಮುಡಿಯ ತನಕ ಬರಬೇಕು. ಪಾದದಿಂದ ಪ್ರಾರಂಭ ಮಾಡಬೇಕು. ದೇವರ ಪಾದ ಎಂತಹ ಪಾದ, ಅಲ್ಲಿಂದ ಶುರು ಮಾಡಬೇಕು. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹಲಾಂಛನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರಬಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಸಂಚಿಂತಯೇತ್ ಭಗವತಃ ಚರಣಾರವಿಂದಂ. ಕಮಲದಂತೆ ಕಾಲುಳ್ಳ ಪಾದಗಳನ್ನು, ಕಮಲದಂತೆ ಇರುವ ಪಾದಗಳನ್ನು ಧ್ಯಾನ ಮಾಡಬೇಕು. ಆ ಪಾದ ಹೇಗಿದೆ? ಕೆಂಪು ಕೆಂಪಾಗಿದೆ ಅಂತೆ. ಉತ್ತುಂಗ ರಕ್ತ ವಿಲಸತ್, ಅದರಿಂದ ಒಳ್ಳೆಯ ಕಾಂತಿ, ಬಿಸಿಯಾದ ಕಾಂತಿ ಅಲ್ಲ, ತಂಪಾದ ಕಾಂತಿ. ತಿಂಗಳ ಬೆಳಕು ಹೇಗೆ ಇರುತ್ತದೆ ಹಾಗೆ ಬೆಳಕು ಬರ್ತಾ ಇದೆ ಅಂತೆ. ಅದನ್ನು ನೋಡಿದಾಗಲೇ ಆನಂದ ಆಗಬೇಕು. ಜ್ಯೋತ್ಸ್ನಾಭಿರಾಹತಂ ಮಹತ್ ಹೃದಯ ಅಂಧಕಾರ. ಆ ಬೆಳಕು ಬಂದು ದೊಡ್ಡ ಅಂಧಕಾರ ಏನಿದೆ ಅದನ್ನು ನಾಶ ಮಾಡ್ತಾ ಇದೆ ಅಂತೆ. ಯಾವ ಅಂಧಕಾರ? ಅಜ್ಞಾನ ಎಂಬ ಅಂಧಕಾರ. ಅದನ್ನು ನಾಶ ಮಾಡುತ್ತಾ ಇದೆ ಅಂತ ಧ್ಯಾನ ಮಾಡಬೇಕು. ಮತ್ತು ಆ ಪಾದದಲ್ಲಿ ಎಷ್ಟೆಲ್ಲ ಚಿಹ್ನೆಗಳು ಇವೆ. ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಡ್ಯಂ. ವಜ್ರ, ಧ್ವಜ, ಕಮಲ, ಇಷ್ಟೆಲ್ಲ ಚಿಹ್ನೆಗಳು ಇವೆ. ಅಂಕುಶ, ಈ ಒಂದೊಂದು ವಜ್ರವನ್ನ, ಅಂಕುಶವನ್ನ, ಕಮಲವನ್ನ, ಧ್ವಜವನ್ನೆಲ್ಲ ಚಿಂತನೆ ಮಾಡಿದಾಗ ನಮಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗ್ತದೆ. ವಜ್ರ ಅವನ ಪಾದದಲ್ಲಿ ಇದೆ ಅಂತ ಚಿಂತನೆ ಮಾಡಿದ್ದರೆ ದೊಡ್ಡ ದೊಡ್ಡ ಬೆಟ್ಟಗಳನ್ನ ವಜ್ರಾಯುಧ ಪುಡಿ ಪುಡಿ ಮಾಡುತ್ತಾ ಇತ್ತಂತೆ. ಹಿಂದೆ ಪರ್ವತಗಳಿಗೆ ರೆಕ್ಕೆ ಇತ್ತು, ತೊಂದರೆ ಕೊಡ್ತಾ ಇದ್ದವಂತೆ, ಹಾರಿಕೊಂಡು ಹೋಗಿ ಪರ್ವತಗಳು. ಆಗ ಇಂದ್ರ ವಜ್ರಾಯುಧದಿಂದ ದೊಡ್ಡ 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 ಪರ್ವತಗಳ ರೆಕ್ಕೆಯನ್ನೇ ಪುಡಿ ಪುಡಿ ಮಾಡಿದ ಅಂತ. ಈಗ ರೆಕ್ಕೆ ಇಲ್ಲ. ಒಬ್ಬನಿಗೆ ರೆಕ್ಕೆ ಇದ್ದೆ ಈಗಲೂ, ಮೈನಾಕ ಅಂತ ಒಬ್ಬ ಪರ್ವತ, ಅವನಿಗೆ ರೆಕ್ಕೆ ಇದೆ. ಅವ ಸಮುದ್ರದ ಅಡಿಗೆ ಹೋಗಿ ಅಡಗಿ ಕೂತಿದ್ದಾನೆ. ಹನುಮಂತ ದೇವರು ಲಂಕೆಗೆ ಹಾರುವಾಗ ಮೇಲೆ ಬಂದು ಹನುಮಂತ ದೇವರಿಗೆ ವಿಶ್ರಾಂತಿ ಪಡೆ ಅಂತ ಹೇಳಿದವ. ಬಂಗಾರದ ಪರ್ವತ ಅವ, ಸಮುದ್ರದ ಒಳಗೆ ಇದ್ದಾನೆ, ಅವನಿಗೆ ರೆಕ್ಕೆ ಇದೆ. ಬೇರೆ ಯಾವ ಪರ್ವತಗಳಿಗೂ ಕೂಡ ರೆಕ್ಕೆ ಇಲ್ಲ. ಇಂದ್ರ ಎಲ್ಲ ಪುಡಿ ಪುಡಿ ಮಾಡಿದ್ದಾನೆ ಅಂತ. ವಜ್ರಾಯುಧ ಏನು ಮಾಡುತ್ತದೆ? ಪರ್ವತಗಳನ್ನು ಪುಡಿ ಮಾಡುತ್ತದೆ. ಈ ಭಗವಂತನ ಪಾದಾರವಿಂದಗಳಲ್ಲಿ ಇರುವ ವಜ್ರವನ್ನ ನಾವು ಚಿಂತನೆ ಮಾಡಿದರೆ ನಮ್ಮದು ಕೂಡ ದೊಡ್ಡ ಪರ್ವತದಷ್ಟು ಪಾಪಗಳು ಇವೆ. ಈ ಪಾಪವನ್ನೆಲ್ಲ ದೇವರು ಪರಿಹಾರ ಮಾಡ್ತಾನೆ ಅಂತ. ಒಂದಲ್ಲ ಎರಡಲ್ಲ ಪಾಪಗಳು, ದೊಡ್ಡ ದೊಡ್ಡ ಪಾಪಗಳು. ಅದು ಎಷ್ಟು? ಪರ್ವತದಷ್ಟು. ಅಂತ ಎಲ್ಲ ಪಾಪವನ್ನ ನಿವಾರಣೆ ಮಾಡ್ತಾನೆ. ವಜ್ರ ಅಂಕುಶ, ಅಂಕುಶ, ಅಂಕುಶ ಯಾಕೆ ಇರುತ್ತದೆ? ಅಂಕುಶದ ಧ್ಯಾನ ಮಾಡಬೇಕಾದ್ರೆ ಭಗವಂತ ನಮ್ಮ ಮನಸ್ಸನ್ನು ನಿಗ್ರಹ ಮಾಡ್ತಾನೆ ಅಂತ. ಮದವೇರಿದ ಗಜ ಅದನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಅಂಕುಶ ಬೇಕು. ಅಂಕುಶ ಇಲ್ಲದೆ ಇದ್ದರೆ ಆನೆಯನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಕೂಡ ಮದವೇರಿದ ಮನಸ್ಸು. ಈ ಕ್ಷಣದಲ್ಲಿ ಇಲ್ಲಿ ಇದ್ದೇವೆ, ಇನ್ನೊಂದು ಕ್ಷಣದಲ್ಲಿ ಅದು ಎಲ್ಲಿ ಹೋಗ್ತದೆ ಅಂತ ಇಲ್ಲ. ಅಂತಹ ಮನಸ್ಸನ್ನ ಅಂಕುಶ ಏನು ಮಾಡ್ತದೆ? ಕಟ್ಟಿಬಿಡ್ತದೆ. ಆದ್ದರಿಂದ ಅಂಕುಶದ ಧ್ಯಾನ ಮಾಡಬೇಕು. ವಜ್ರ ಅಂಕುಶ ಧ್ವಜ, ಧ್ವಜ ಅಂದ್ರೆ ಪತಾಕೆ. ಪತಾಕೆಯ ಧ್ಯಾನ ಮಾಡಬೇಕಂತೆ. ಪತಾಕೆ ಯಾವಾಗಲೂ ಎಲ್ಲಿ ಇರುತ್ತದೆ? ಎತ್ತರದಲ್ಲಿ, ಉತ್ತುಂಗದಲ್ಲಿ ಹಾರಾಡ್ತಾ ಇರುತ್ತದೆ.
ಆ ಪತಾಕೆಯ ಧ್ಯಾನ ಮಾಡಿದ್ರೆ ನಮ್ಮನ್ನು ಕೂಡ ಭಗವಂತ ಉಚ್ಚರಾಯ ಸ್ಥಿತಿಯಲ್ಲಿ ಇಡ್ತಾನೆ ಅಂತೆ. ನಮ್ಮ ಕೀರ್ತಿಯು ಕೂಡ ಎತ್ತರಕ್ಕೆ ಹೋಗ್ತದೆ. ಇದು ಭಗವಂತನ ಅನುಗ್ರಹ. ಸರೋರುಹ ಲಾಂಛನಾಢ್ಯಂ. ಸರೋರುಹ ಅಂದ್ರೆ ಕಮಲ. ಕಮಲ ಇದೆ ಅಂತ ಚಿಂತನೆ ಮಾಡಿದ್ರೆ ಸಾಕು. ಲಕ್ಷ್ಮಿಯ ನಮ್ಮ ಮನೆಯಲ್ಲಿ ಬಂದು ಇರ್ತಾಳೆ ಅಂತ. ಯಾಕೆ ಅಂದ್ರೆ ಕಮಲಾಲಯ ಅಂತ. ಕಮಲ ಯಾರಿಗೆ ಆಸನ? ಲಕ್ಷ್ಮಿ ಕಮಲದಲ್ಲಿ ಕೂತಿರ್ತಾಳೆ ಅಂತ. ಅಂತಹ ಲಕ್ಷ್ಮಿ ಸಂಪತ್ತು ಯಾವಾಗಲೂ ನಮ್ಮ ಮನೆಯಲ್ಲಿ ಇರ್ತದಂತೆ. ದೇವರ ಪಾದದಲ್ಲಿ ಪಾದಾರವಿಂದದಲ್ಲಿ ಇರುವ ಕಮಲವನ್ನು ಚಿಂತನೆ ಮಾಡಿದರೆ ಆ ಕಮಲಾಲಯಾಳಾದಂತಹ ಲಕ್ಷ್ಮಿ ಸಂಪತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ಇರ್ತದೆ. ಈ ರೀತಿಯಾಗಿ ಭಗವಂತನ ಪಾದದಿಂದ ಆರಂಭ ಮಾಡಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡಬೇಕು. ಮತ್ತು ಸಮಗ್ರ ಅಂಗವನ್ನೇ ಧ್ಯಾನ ಮಾಡಬೇಕು. ಅದು ಎಂತಹ ಪಾದ ಅಂದರೆ ಯಥೌಚ ನಿಸೃತ ಸರಿತ ಪ್ರಭರೋದಕೇನ ತೀರ್ಥೇನ ಮೂರ್ತಿ ಅಧಿಕೃತೇನ ಶಿವ ಶಿವೋಭೂತು. ರುದ್ರದೇವರಿಗೆ ಶಿವ ಅಂತ ಹೇಳ್ತೇವೆ. ಯಾಕೆ ಶಿವ ರುದ್ರ? ಮಂಗಳ ಅಂತೆ. ಮಂಗಳಮಯ ಆದ್ರಿಂದ ರುದ್ರದೇವರಿಗೆ ಶಿವ ಅಂತ ಹೆಸರು. ಅಂತಹ ಮಂಗಳಮಯನಾದಂಥ ಶಿವನು ಕೂಡ ಭಗವಂತನ ಪಾದೋದಕವನ್ನ ಶಿರದಲ್ಲಿ ಧರಿಸಿ ಇನ್ನಷ್ಟು ಮಂಗಳಮಯ ಆದ ಅಂತ. ಹೇಗೆ? ಬಲಿಯಿಂದ ದಾನ ಪಡೆದ ಭಗವಂತ, ವಾಮನ ರೂಪಿ ಭಗವಂತ ತ್ರಿವಿಕ್ರಮನಾಗಿ ಬೆಳೆದು ನಿಂತು ಒಂದು ಪಾದವನ್ನ ಭೂಮಿಯಲ್ಲಿ ಇಟ್ಟರೆ ಇನ್ನೊಂದು ಪಾದವನ್ನ ಅಂತರಿಕ್ಷದಲ್ಲಿ ಇಟ್ಟಲ್ಲ. ಆ ಸಂದರ್ಭದಲ್ಲಿ ಅವನ ಪಾದ ಹೋಗಿ ಬ್ರಹ್ಮಾಂಡದ ಕರ್ಪರಕ್ಕೆ ತಾಗಿ ಅದು ಸೀಳಿ ಅಲ್ಲಿಂದ ನೀರು ಬಂತು ಅಂತ. ಆ ನೀರನ್ನು ಬ್ರಹ್ಮದೇವರು ಏನು ಮಾಡಿದ್ರು? ಕಮಂಡಲುವಿನಲ್ಲಿ ತುಂಬಿಸಿಕೊಂಡು ಆ ಭಗವಂತನ ಪಾದವನ್ನ ಪ್ರಕ್ಷಾಳನೆ ಮಾಡಿತ್ತು. ಅದೇ ಗಂಗೆಯಾಗಿ ಹರಿತಾ ಇದೆ. ಈ ಗಂಗೆ ಭೂಮಿಗೆ ಬರಬೇಕು ಅಂತ ಹೇಳಿ ಭಗೀರಥ ಪ್ರಯತ್ನ ಮಾಡಿದಲ್ಲ, ರುದ್ರದೇವರಲ್ಲಿ ಪ್ರಾರ್ಥಿಸಿಕೊಂಡ ಅಲ್ವಾ? ಆಗ ರುದ್ರದೇವರು ಅದೇ ಗಂಗೆಯನ್ನ ಶಿರದಲ್ಲಿ ಧರಿಸಿಕೊಂಡರು, ಜಟೆಯಲ್ಲಿ. ಆ ಕಾರಣದಿಂದಲೇ ಶಿವ ಶಿವೋಭೂತು. ಮೊದಲೇ ಮಂಗಳಮಯನಾದವ, ಅಂತಹ ಶಿವ ಇನ್ನಷ್ಟು ಮಂಗಳಮಯನಾದಂತೆ. ಅಂತಹ ಪಾದ, ಆ ಪಾದದ ಚಿಂತನೆಯನ್ನ ಮಾಡಿಕೊಂಡು ಪೂರ್ಣವಾಗಿ ಭಗವಂತನ ಧ್ಯಾನವನ್ನ ಎಲ್ಲ ಅಂಗಾಂಗಗಳನ್ನು ಈ ರೀತಿಯಾಗಿ ಧ್ಯಾನ ಮಾಡಬೇಕು. ಪೂರ್ಣವಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆಲೆ ಮನಸ್ಸಿನಲ್ಲಿ ದೇವರ ಅಷ್ಟು ಅಂಗಾಂಗಗಳನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದೇ ಅಂಗವನ್ನ ಧ್ಯಾನ ಮಾಡಿಕೊಂಡು ಹೋದ್ರೆ ಮತ್ತೆ ಸ್ವಲ್ಪ ಸಮಯದಲ್ಲಿ ಪೂರ್ಣ ಅಂಗ ಧ್ಯಾನ ಆಗಿಬಿಡ್ತದೆ. ಈ ರೀತಿಯಾಗಿ ಯಾವ ರೀತಿಯಾಗಿ ಭಕ್ತಿಯಿಂದ ಧ್ಯಾನ ಮಾಡಬೇಕು ಅಂತ ಕಪಿಲ ಮುನಿ ದೇವಹೂತಿಗೆ ಹೇಳಿದ. ಈ ರೀತಿಯಾಗಿ ಬೇಕಾದಷ್ಟು ತತ್ವಜ್ಞಾನವನ್ನ ಕಪಿಲ ದೇವ ಕೊಟ್ಟ. ದೇವಹೂತಿಗೆ ತತ್ವಜ್ಞಾನ ಪ್ರಾಪ್ತಿಯಾಯಿತು, ಮೋಕ್ಷವೇ ಸಿಕ್ಕಿತು. ದೇವಹೂತಿ ಕೊನೆಗೆ ಪ್ರಾರ್ಥನೆ ಮಾಡ್ತಾಳೆ ಅಂತ. ಎಂತಹ ಪ್ರಾರ್ಥನೆ! ಭಗವಂತ, ನನ್ನ ಸಲುವಾಗಿ ಎಷ್ಟು ಅನುಗ್ರಹ ಮಾಡಿದ್ದಿ ನೀನು. ನನಗೆ ನೀನು ಮಗನಾಗಿ ಬಂದಿದ್ದಿ. ಎಂತಹ ನೀನು! ಸಮಗ್ರ ಭೂಮಂಡಲವನ್ನೇ ತನ್ನ ಉದರದಲ್ಲಿ ಧರಿಸಿದವ ಅಂತಹ ಭಗವಂತ ನೀನು ನನ್ನ ಉದರಕ್ಕೆ ಪ್ರವೇಶ ಮಾಡಿ ಬಂದಿಯಲ್ಲ ನೀನು. ಎಷ್ಟು ಅನುಗ್ರಹ ನಿನ್ನದು. ಆದ್ದರಿಂದ ನಾನು ಧನ್ಯಳಾದೆ, ಮತ್ತಷ್ಟು ಪಾವನಳಾದೆ ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ನಮ್ಮ ಗುರುಗಳು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಒಂದು ಕಥೆಯನ್ನು ಹೇಳ್ತಾ ಇದ್ರು. ಭಕ್ತರು ದೊಡ್ಡವರಂತೆ, ದೇವರು ದೊಡ್ಡವರು ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ದೇವರೇಗಿಂತಲೂ ಭಕ್ತರು ದೊಡ್ಡವರಂತೆ. ಅದು ಭಗವಂತ ಹೇಳಿದ ಮಾತು. ವಿನೋದಕ್ಕಾಗಿ ಒಂದು ಕತೆ. ಭಕ್ತರ ಮಹತ್ವವನ್ನು ಬಣ್ಣಿಸುವ ಸಲುವಾಗಿ ಒಂದು ಕತೆ. ಜಗತ್ತಿನಲ್ಲಿ ಯಾವುದು ದೊಡ್ಡದು ಅಂತ ಪ್ರಶ್ನೆ ಬಂತು. ಎಲ್ಲರೂ ತೀರ್ಮಾನ ಮಾಡಿದ್ರು ಆಕಾಶ ದೊಡ್ಡದು ಅಂತ. ಆಕಾಶ ದೊಡ್ಡದು ಯಾಕೆ ಅಂದ್ರೆ, ಎಷ್ಟು ದೊಡ್ಡದು ಅಂದ್ರೆ ಇಲ್ಲಿ ನಿಂತ್ರೆ ಆ ಕಡೆ ಕಾಣುವುದಿಲ್ಲ ನಮಗೆ, ಅಷ್ಟು ದೊಡ್ಡದು. ಸರಿ, ಆ ಕಡೆ ಹೋಗೋಣ ಅಂದ್ರೆ ಮತ್ತಷ್ಟು ಆ ಕಡೆ ಇದೆ ಅದು. ಹಾಗಾದ್ರೆ ಆಕಾಶವೇ ದೊಡ್ಡದು. ಮತ್ತೆ ಕೆಲವರು ಹೇಳಿದ್ರು, ಇಲ್ಲಪ್ಪ ಆಕಾಶ ಅಲ್ಲ, ಅದಕ್ಕಿಂತಲೂ ದೊಡ್ಡದು ಒಂದು ಇದೆ.
ಯಾವುದು ಅದು? ಅದು ಮೋಡ. ಆಕಾಶವನ್ನೇ ಮೋಡ ಮುಚ್ಚಿ ಬಿಡುತ್ತದೆ. ಆದ್ರಿಂದ ಆಕಾಶಕ್ಕಿಂತ ದೊಡ್ಡದು ಮೋಡ ಅಂತ. ಇನ್ನೊಬ್ಬ ಹೇಳಿದ, ಮೋಡವು ಕೂಡ ಅಲ್ಲ, ಮೋಡವನ್ನ ಗಾಳಿ ದೂರಕ್ಕೆ ತಕೊಂಡು ಹೋಗ್ತದೆ. ಎಷ್ಟೇ ಮೋಡ ಇರಲಿ, ಜೋರಾಗಿ ಗಾಳಿ ಬಂತು ಅಂತ ಅಂದ್ರೆ ಎಲ್ಲ ಮೋಡ ಚೆಲ್ಲಾಪಿಲ್ಲಿಯಾಗಿ ಹೋಗ್ತವೆ. ನಾವಂದುಕೊಳ್ತೇವೆ, ಓ ಇವತ್ತು ಮೋಡ ಇದೆ, ಮಳೆ ಬರುತ್ತದೆ ಇವತ್ತು ಅಂತ. ಸ್ವಲ್ಪ ಸಮಯದಲ್ಲಿ ಗಾಳಿ ಬಂದು ಆ ಮೋಡವನ್ನು ಎತ್ತಿಕೊಂಡು ಹೋಗಿ ಬೇರೆ ಎಲ್ಲೋ ಮಳೆ ಬಂದಿರ್ತದೆ, ನಮ್ಮಲ್ಲಿ ಮಳೆ ಬಂದಿರುವುದಿಲ್ಲ. ಹಾಗಾದರೆ ಗಾಳಿ ದೊಡ್ಡದು, ಮೋಡವನ್ನೇ ಎತ್ತಿಕೊಂಡು ಹೋಗ್ತದೆ ಗಾಳಿ ದೊಡ್ಡದು. ಇನ್ನೊಬ್ಬ ಯಾವನೋ ಹೇಳಿದಂತೆ, ಮೋಡಕ್ಕಿಂತಲೂ ಗಾಳಿ ದೊಡ್ಡದು, ಆದರೆ ಗಾಳಿಗೆ ಪರ್ವತದ ಎದುರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಗಾಳಿ ಬರಲಿ, ಪರ್ವತದ ಮುಂದೆ ಗಾಳಿ ಆಟ ನಡೆಯುವುದಿಲ್ಲ. ಪರ್ವತವನ್ನು ಬೀಳಿಸುವುದು ಅಂತ ಎಲ್ಲಾದರೂ ಇದೆಯಾ? ಇಲ್ಲ. ಆದ್ದರಿಂದ ಗಾಳಿಗಿಂತಲೂ ದೊಡ್ಡದು ಯಾವುದು? ಅದು ಪರ್ವತ. ಅಂತಹ ದೊಡ್ಡ ಪರ್ವತವನ್ನು ಎತ್ತಿಕೊಂಡಿದ್ಯಾರು? ಭೂಮಿ. ಅದರಿಂದ ಭೂಮಿಯೇ ದೊಡ್ಡದು. ಪರ್ವತಕ್ಕಿಂತಲೂ ದೊಡ್ಡದು ಯಾವುದು? ಭೂಮಿ. ಇನ್ನೊಬ್ಬ ಹೇಳಿದ, ಇಂತಹ ಭೂಮಿ ಅದನ್ನೇ ಎತ್ತಿಕೊಂಡಿದ್ಯಾರು? ಭಗವಂತ. ಆದ್ದರಿಂದ ಎಲ್ಲದಕ್ಕಿಂತಲೂ ದೊಡ್ಡವ ಯಾರು ಅಂದರೆ ಭಗವಂತ. ದೇವರಿಗೆ ಇದು ಮನಸ್ಸಾಗಿಲ್ಲ ಅಂತ ಎಲ್ಲವನ್ನು ಎತ್ತುಕೊಂಡ, ಸಮಗ್ರ ಭೂಮಂಡಲವನ್ನು ಎತ್ತಿಕೊಂಡ ನಾನು ದೊಡ್ಡವ ಅಂತ ಹೇಳ್ತಿದ್ದೀರಲ್ಲ ನೀವು, ಅದು ಸರಿಯಲ್ಲ. ಯಾಕೆ? ಸಮಗ್ರ ಭೂಮಂಡಲವನ್ನು ಎತ್ತಿಕೊಂಡ ನನ್ನನ್ನೇ ನನ್ನ ಭಕ್ತರು ಹೃದಯದಲ್ಲಿ ಧರಿಸಿಕೊಂಡಿದ್ದಾರಲ್ಲ, ಅಂತಹ ಭಕ್ತರು ದೊಡ್ಡವರು ಅಂತ ಭಗವಂತ ಹೇಳಿದಂತೆ. ಹಾಗಾದರೆ ಈ ಕಥೆಯಿಂದ ಗೊತ್ತಾಗುವಂಥದ್ದೇನು? ಭಕ್ತರು ಭಗವಂತನ ತಮ್ಮ ನಿರ್ಮಲವಾದ ಹೃದಯದಲ್ಲಿ ಧರಿಸಿಕೊಂಡಿರುತ್ತಾರೆ. ಆದ್ದರಿಂದ ಭಕ್ತರು ದೊಡ್ಡವರು. ಆದ್ದರಿಂದಲೇ ಸಮಗ್ರ ಭೂಮಂಡಲವನ್ನ ತನ್ನ ಉದರದಲ್ಲಿ ಧರಿಸಿಕೊಂಡ ಭಗವಂತ, ಕಪಿಲ ನಾಮಕ ಭಗವಂತ, ದೇವಹೂತಿಯ ಗರ್ಭ ಪ್ರವೇಶ ಮಾಡಿ ದೇವಹೂತಿಗೆ ತತ್ವಜ್ಞಾನವನ್ನು ಕೊಡುವ ಸಲುವಾಗಿ ಮಗನಾಗಿ ಅವತಾರ ಮಾಡಿದ್ದಾನೆ. ದೇವಹೂತಿ ಹೇಳ್ತಾಳೆ, ನಾನೇ ಕೃತಜ್ಞ, ಎಷ್ಟೋ ಪುಣ್ಯವನ್ನು ಪಡೆದವಳು ಅಂತ ಹೇಳುತ್ತಾ ಅವಳಿಗೆ ಮೋಕ್ಷವೇ ಪ್ರಾಪ್ತಿಯಾಗಿದೆ ಅಂತ. ಈ ರೀತಿಯಾಗಿ ಕಪಿಲ ದೇವರು ತುಂಬ ಸಂದೇಶವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಭಕ್ತಿ ಮಾಡಬೇಕು, ಯಾರ ಸಂಘ ಮಾಡಬೇಕು, ಯಾವ ರೀತಿಯಾಗಿ ದೇವರ ಧ್ಯಾನವನ್ನು ಮಾಡಬೇಕು, ಇದೆಲ್ಲವೂ ಕೂಡ ಕಪಿಲ ದೇವರು ನಮಗೆ ಕೊಟ್ಟಂತಹ ಸಂದೇಶ. ಭಗವತಿ ಕೃತದೀಹಿ ಸುಪರ್ಣಕೇತಾವು ಉಪಲಭತೆ ಭಗವತ್ ಪದಾರವಿಂದಂ. ಇಷ್ಟು ತತ್ವಜ್ಞಾನ ಮಾಡಿದ ಕಪಿಲ ಮುನಿಯ ಮತ್ತು ದೇವಹೂತಿಯ, ಭಗವಂತನನ್ನೇ ಮಗನಾಗಿ ಪಡೆಕೊಂಡ ದೇವಹೂತಿಯ ಈ ಚರಿತ್ರೆಯನ್ನು ಕೇಳಿದರೆ ನಮಗೆ ಏನು ಸಿಗುತ್ತದೆ ಅಂದರೆ ಭಗವತ್ ಪದಾರವಿಂದಂ. ಯಾರು ಇದನ್ನು ಕೇಳುತ್ತಾರೋ, ಯೈದಂ ಅನುಷ್ಣುನೋತಿ ಯೋಗಿ ದತ್ತೆ, ಯಾರು ಈ ಚರಿತ್ರೆಯನ್ನು ಕೇಳುತ್ತಾರೋ ಅವರು ಭಗವತ್ ಪದಾರವಿಂದಂ, ಭಗವಂತನ ಪಾದಕಮಲವನ್ನು ಸೇರುತ್ತಾರೆ ಅಂತೆ. ಅಷ್ಟು ಮಹತ್ವ ಈ ಕಪಿಲ ಮುನಿಯ ಸಂದೇಶಕ್ಕೆ ಇದೆ. ಇಷ್ಟು ಹೇಳಿ ಮೈತ್ರೇಯರು ಮತ್ತೆ ಸ್ವಯಂಭುವ ಮನುಗಳ ಸಂತತಿಯ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟರು. ದೇವಹೂತಿಯ ಕಥೆ ಮುಗಿತು. ದೇವಹೂತಿಯನ್ನು ಕರ್ದ ಮರಿಗೆ ಕೊಟ್ಟು ಮದುವೆ ಆಯಿತು. ಇನ್ನೊಬ್ಬಳು ಇದ್ಲು, ಆಕೂತಿ ದೇವಹೂತಿಶ್ಚ ಪ್ರಸೂತಿ ರೀತಿ ವಿಶ್ರುತ. ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ. ಈ ಮದುವೆ ಮಾಡುವ ಸಂದರ್ಭದಲ್ಲಿ ಸ್ವಯಂಭೂಮನುಗಳು ಒಂದು ಷರತ್ತು ಹಾಕಿದ್ರಂತೆ, ನಾನು ಮಗಳನ್ನು ಕೊಡ್ತೇನೆ ರುಚಿ ಪ್ರಜಾಪತಿಗಳಿಗೆ, ಆದರೆ ಹುಟ್ಟುವ ಮಗು ಗಂಡು ಮಗು ಅದು ನನಗೆ ಕೊಡಬೇಕು ಅಂತ. ಪುತ್ರ ವಿಧಾನ ಅಂತ ಮಗಳನ್ನು ಕೊಟ್ಟು ಮದುವೆ ಮಾಡುದು, ಅವಳಲ್ಲಿ ಹುಟ್ಟಿದ ಗಂಡು ಮಗು, ಮೊದಲ ಗಂಡು ಮಗು ಅದು ನನಗೆ ಕೊಡಬೇಕು ಅಂತ. ಆಯಿತು ಅಂತ ಹೇಳಿದ್ರು. ಯಾಕೆ ಅಂದರೆ ಸ್ವಯಂಭೂ ಮನೆಗಳಿಗೆ ಮಕ್ಕಳಿದ್ದಿಲ್ವಾ, 3 ಹೆಣ್ಣು ಮಕ್ಕಳಿದ್ರು, 2 ಗಂಡು ಮಕ್ಕಳಿದ್ರು, ಉತ್ತಾನಪಾದ ಮತ್ತು ಪುರಿಯ ವ್ರತ ಅಂತ. ಆದರೂ ಯಾಕೆ ಕೇಳಿದ ಅಂದರೆ ಸ್ವಯಂಭೂ ಮನೆಗಳಿಗೆ ಗೊತ್ತಿತ್ತು ಈ ಆಕೃತಿಯಲ್ಲಿ ಭಗವಂತ ಅವತಾರ ಮಾಡ್ತಾನೆ ಅಂತ.
ಆದ್ದರಿಂದಲೇ ಅವ ಈ ರೀತಿಯಾಗಿ ಕೇಳಿದ ಅಂತ. ಭಗವಂತನೇ ಅವತಾರ ಮಾಡಿದ ಆ ಆಕೃತಿಯಲ್ಲಿ ಅವನನ್ನ ಸ್ವಯಂಭೂಮಗಳು ಪಡ್ಕೊಂಡು ಹೋದರು. ಆಕೂತಿಂ ಋತಯೇ ಪ್ರಾದಾತ್ ಅಪಿ ಭ್ರಾತೃಮತೀಂ ನೃಪ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತ ಯಸ್ತಯೋ ಪುರುಷಃ ಸಾಕ್ಷಾತ್ ವಿಷ್ಣು ಯಜ್ಞ ಸ್ವರೂಪ ದೃಕ್ ಯಾ ಸ್ತ್ರೀ ಸಾ ದಕ್ಷಿಣಾಭೂತೆ ಅಂಶಭೂತಾನ ಪಾಯಿನಿ. ಯಜ್ಞ ನಾಮಕ ಭಗವಂತ ಎರಡು ಹುಟ್ಟಿತು ಅಂತ. ಒಂದು ಯಜ್ಞ ನಾಮಕ ಭಗವಂತ, ಇನ್ನೊಬ್ಬರು ಲಕ್ಷ್ಮಿ, ದಕ್ಷಿಣ ಎಂಬ ಹೆಸರಿನಿಂದ ಹುಟ್ಟಿದೆ. ಇದೆಲ್ಲವೂ ಕೂಡ ಅವನೇ ಕರ್ಕೊಂಡು ಹೋದ. ಮುಂದೆ ವಿದುರ ಮತ್ತೆ ಕೇಳಿದ, ಆ ಕರ್ತವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ದಾವೆ 9. ಆ 9 ಹೆಣ್ಣು ಮಕ್ಕಳಲ್ಲಿ ಅನಸೂಯಾದೇವಿಗೆ ಭಗವಂತನೇ ಮಗನಾಗಿ ಬಂದಲ್ಲವೇ, ಆ ಕಥೆಯನ್ನು ಹೇಳಬೇಕು ಅಂತ ಕೇಳಿದ. ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಯಲ್ಲಿ 9 ಹೆಣ್ಣು ಮಕ್ಕಳಿದ್ದರು. ಅದರಲ್ಲಿ ಒಬ್ಬಳು ಅನಸೂಯ ಅಂತ. ಅನಸೂಯ ಅವಳನ್ನ ಅತ್ರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ರು. ಅತ್ರಿ ಋಷಿಗಳಿಗೆ ಕೊಟ್ಟು ಅತ್ರಿ ಋಷಿಗಳು ತಪಸ್ಸು ಮಾಡಿದ್ದರಂತೆ, ಘೋರವಾದ ತಪಸ್ಸು. ಒಬ್ಬನೇ ಒಬ್ಬ ಭಗವಂತ, ಅವನೇ ಸೃಷ್ಟಿ ಸ್ಥಿತಿ ಲಯ ಮಾಡುವವ. ಅಂತಹ ಭಗವಂತನನ್ನ ಕುರಿತು ತಪಸ್ಸು ಮಾಡಿದ್ರು. ಆಗ ಅತ್ರಿ ಋಷಿಗಳ ಮುಂದೆ ತ್ರಿಮೂರ್ತಿಗಳು ಬಂದರು ನಿಂತರಂತೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಬಂದು ನಿಂತು. ಹೇಗೆ ಬಂದರು ಅವರು ಅಂದರೆ ಪ್ರತ್ಯೇಕವಾಗಿ ಬಂದರಂತೆ. ಹಂಸ ವೃಷ ಹಂಸ ಸುಪರ್ಣಸ್ಥಾನ ಸ್ವೈ ಚಿಹ್ನೇಷ್ಟ ಚಿಹ್ನಿತಾನು. ಶೂಲ ಕಮಂಡಲು ಚಕ್ರ. ಕಮಂಡಲವನ್ನು ಹಿಡಿಕೊಂಡು ಬ್ರಹ್ಮದೇವರು ಬಂದರು. ಚಕ್ರವನ್ನ ಧರಿಸಿಕೊಂಡು ವಿಷ್ಣು ಬಂದ. ಶೂಲವನ್ನು ಧರಿಸಿಕೊಂಡು ಶಿವ ಬಂದ. ಅತ್ರಿ ಋಷಿಗಳು ಪ್ರಶ್ನೆ ಮಾಡಿದ್ರು, ನಾನು ಕರೆದದ್ದು ಒಬ್ಬನನ್ನ, ಅವನೇ ಸೃಷ್ಟಿ ಮಾಡುವವ, ಸ್ಥಿತಿ ಮಾಡುವವ, ಸಂಹಾರ ಮಾಡುವವ. ಈ ರೀತಿಯಾಗಿ ನಾನು ಕರೆದ್ರೆ ನೀವು 3 ಯಾಕೆ ಬಂದಿದ್ದು ಅಂತ ಪ್ರಶ್ನೆ ಮಾಡಿದ್ರು. ಆಗ ವಿಷ್ಣು ಹೇಳುವ ಮಾತು, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತ. ನೀನು ಸೃಷ್ಟಿ ಮಾಡುವವ ಬ್ರಹ್ಮದೇವರ ಒಳಗೆ ಇರುವ ನನ್ನನ್ನು ಕರೆದ ಮೇಲೆ, ಲಯ ಮಾಡುವ ಶಿವನ ಒಳಗೆ ಇರುವ ನನ್ನನ್ನು ಕರೆದ ಮೇಲೆ ಅವರ ಒಟ್ಟಿಗೆ ನಾನು ಬರಬೇಕಲ್ವೇ? ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಲೋಟದಲ್ಲಿ ನೀರು ಹಾಕೊಂಡು ಬರ್ತೇವೆ. ನೀರು ಕೊಟ್ಟಾಗ ನಾನು ಹೇಳಿದ್ದು ನೀರು ತರಲಿಕ್ಕೆ ಲೋಟ ಯಾಕೆ ತಂದಿ ಅಂದರೆ, ಲೋಟ ಇಲ್ಲದೆ ನೀರು ಬರಲಿಕ್ಕೆ ಸಾಧ್ಯವಾ? ಹಾಗಾಗಿ ಬ್ರಹ್ಮದೇವರಲ್ಲಿ ಇದ್ದು ಸೃಷ್ಟಿ ಮಾಡುವವ ಯಾರು? ವಿಷ್ಣುವೇ. ತಾನಾಗಿಯೇ ಪಾಲನೆ ಮಾಡುವವ ವಿಷ್ಣುವೇ. ಶಿವನಲ್ಲಿ ಶಿವರೂಪೇ ಶಿವಸ್ಥಿತ. ಶಿವನಲ್ಲಿ ಇದ್ದುಕೊಂಡು ಲಯ ಕಾರ್ಯ ಮಾಡುವವ ಯಾರು ಅಂದರೆ ಅದು ನಾನೇ. ಆದ್ರಿಂದ ಅವರಿಲ್ಲದ ನಾನು ಬರುವುದು ಹೇಗೆ ಅಂತ 3 ಬಂದರು ಅಂತೆ. ನನಗೆ ಮಕ್ಕಳಾಗಬೇಕು, ನೀವೆಲ್ಲರೂ ಕೂಡ ನನಗೆ ಮಕ್ಕಳಾಗಬೇಕು ಅಂತ ಹೇಳಿದಾಗ, ಸೋಮೋಭೂತ್ ಬ್ರಹ್ಮಣವಂಶೇನ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಅದರಿಂದ ಚಂದ್ರನಲ್ಲಿ ಆವೇಶಗೊಂಡು ಚಂದ್ರ ಮಗನಾದ. ದತ್ತೋ ವಿಷ್ಣೋಸ್ತು ಯೋಗವಿತ್ತು. ವಿಷ್ಣು ದತ್ತನಾಗಿ ಬಂದ. ದತ್ತ ಅಂದ್ರೆ ತನ್ನನ್ನೇ ತಾನು ಕೊಡಲ್ಪಟ್ಟ ಅಂತ. ತನ್ನನ್ನೇ ತಾನು ಅತ್ರಿ ಋಷಿಗಳಿಗೆ ಕೊಡಲ್ಪಟ್ಟ. ಆದ್ರಿಂದ ಅವನ ಹೆಸರು ದತ್ತ. ಅತ್ರಿಯ ಮಗ ಅಲ್ವಾ, ಆತ್ರೇಯ. ದತ್ತ ಆತ್ರೇಯ ಅಂತ ಆಗಿಬಿಟ್ಟ. ಇನ್ನು ರುದ್ರದೇವರು ದೂರ್ವಾಸ ಶಂಕರಸ್ಯಾಂಶೋ. ದೂರ್ವಾಸರು ಶಂಕರ ರುದ್ರದೇವರ ಅವತಾರ. ದೂರ್ವಾಸರಾಗಿ ಮಗನಾಗಿ ಬಂದರು. ಹೀಗೆ 3 ಕೂಡ ಬೇರೆ ಬೇರೆ. ಬ್ರಹ್ಮ ಚಂದ್ರನಾಗಿ ಮಗನಾದ, ಚಂದ್ರನಲ್ಲಿ ಆವೇಶಗೊಂಡ ಮಗನಾದ. ರುದ್ರದೇವರು ದುರ್ವಾಸರಾಗಿ ಮಗನಾಗಿ ಬಂದರು. ವಿಷ್ಣು ತನ್ನನ್ನೇ ತಾನು ಕೊಟ್ಟು ಬಿಟ್ಟ, ದತ್ತನಾಗಿ ಬಂದ.
ಈ ರೀತಿಯಾಗಿ 3 ಮಕ್ಕಳನ್ನು ಪಡೆದುಕೊಂಡ ಅಂತೆ ಅತ್ರಿ ಅನಸೂಯೆಯಲ್ಲಿ. ದೇವರೇ ಮಗನಾಗಿ ಬರಬೇಕು ಅಂದರೆ ನಾವು ಕೂಡ ಅತ್ರಿ ಮತ್ತು ಅನಸೂಯ ರೀತಿಯಾಗಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅತ್ರಿ ಅಂದರೆ ಏನು? ತ್ರಿ ಅಂದರೆ 3, 3ನ್ನ ಬಿಟ್ಟವ ಅಂತ ಅರ್ಥ. 3ನ್ನ ಬಿಟ್ಟವ. ಆ ಅಂದ್ರೆ ನಿಷೇಧ, ಇಲ್ಲ ಅಂತ. 3 ಇಲ್ಲ. ಯಾವುದು 3? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಕಾಮ, ಕ್ರೋಧ, ಲೋಭ. ಕಾಮ, ಕ್ರೋಧ, ಲೋಭ, ಈ 3 ಅದು ನರಕದ ದ್ವಾರ. ಕಾಮ, ಕ್ರೋಧ, ತಥಾ ಲೋಭ. ತಸ್ಮಾತ್ ಏತತ್ ತ್ರಯಂ ತ್ಯಜೇತ್. ಈ 3ನ್ನ ಬಿಡಬೇಕು. ಯಾಕೆ ಬಿಡಬೇಕು? ಕಾಮ, ಕ್ರೋಧ, ಲೋಭ ಅದು ನರಕಕ್ಕೆ ಹೋಗಲಿಕ್ಕೆ ದಾರಿ. ಆದ್ದರಿಂದ ಅದನ್ನು ಬಿಡಬೇಕು. ಇದನ್ನು ಬಿಟ್ಟವರು ಯಾರು? ಅತ್ರಿ ಋಷಿಗಳು. ಆದ್ದರಿಂದಲೇ ಅವರು ಅತ್ರಿ. ತ್ರಿ, ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ. ಇನ್ನೊಬ್ಬಳು ಹೆಂಡತಿ ಕೂಡ ಹಾಗೆ ಇದ್ದವಳಂತೆ, ಅನಸೂಯ. ಇದರ ಒಟ್ಟಿಗೆ ಇನ್ನೊಂದಿದೆ, ಹೊಟ್ಟೆ ಕಿಚ್ಚು ಅಂತ, ಅಸೂಯೆ. ಅದನ್ನೇ ಬಿಡಬೇಕು. ಅದನ್ನು ಬಿಟ್ಟಿದ್ದರಿಂದಲೇ ಅವಳು ಅನಸೂಯ. ಅಸೂಯೆ ಇಲ್ಲದವಳು, ಆದ್ದರಿಂದ ಅನಸೂಯ. ಹೀಗೆ ಆ ದಂಪತಿಗಳಲ್ಲಿ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಅಸೂಯೆ ಇಲ್ಲ. ಇಷ್ಟಿಲ್ಲ. ಆದ್ರಿಂದಲೇ ಭಗವಂತನೇ ಮಗನಾಗಿ ಬಂದ, ದತ್ತನಾಗಿ ಬಂದ. ಅವನೇ ದತ್ತಾತ್ರೇಯ, ಅತ್ರಿಯ ಮಗನಾದ್ರಿಂದ ಆತ್ರೇಯ. ಹೀಗೆ ಅತ್ರಿ ಅನಸೂಯರ ಕಥೆಯನ್ನ ಹೇಳಿ ಮುಂದೆ ಇನ್ನೊಬ್ಬಳು ಮಗಳಿದ್ದಾಳಲ್ಲ, ಅವಳ ಕಥೆಯನ್ನು ಹೇಳಬೇಕು ನನಗೆ. ಆಕೂತಿ ದೇವಹೂತಿಶ್ಚ ಪ್ರಸೂತಿ ರೀತಿ ವಿಶ್ರುತ. ಪ್ರಸೂತಿ ಅಂತ ಇನ್ನೊಬ್ಬಳು ಮಗಳು. ಆ ಪ್ರಸೂತಿಯನ್ನ ದಕ್ಷ ಎಂಬ ಪ್ರಜಾಪತಿ, ಬ್ರಹ್ಮದೇವರ ಅಂಗುಷ್ಟದಿಂದ ಹುಟ್ಟಿದವ ದಕ್ಷ, ಅವ ಕೂಡ ಪ್ರಜಾಪತಿ. ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ಕೇಳಿದ್ದೇನೆ. ಅದರಲ್ಲಿ 16 ಹೆಣ್ಣು ಮಕ್ಕಳು ಆ ಪ್ರಸೂತಿಗೆ ಹುಟ್ಟಿದ್ದರು. ಅದರಲ್ಲಿ ತ್ರಯೋದಶ ಅದಾತ್ ಧರ್ಮಾಯ 13 ಹೆಣ್ಣು ಮಕ್ಕಳನ್ನ ಧರ್ಮ ಪ್ರಜಾಪತಿಗೆ, ಯಮಧರ್ಮನಿಗೆ ಮದುವೆ ಮಾಡಿಕೊಟ್ಟಿದ್ರು. ಇನ್ನೊಬ್ಬಳು ಸ್ವಾಹ ಅಂತ ಅಗ್ನಿದೇವರಿಗೆ ಮದುವೆ ಮಾಡಿಕೊಟ್ರು. ಇನ್ನೊಬ್ಬಳು ಸ್ವದಾ ಅಂತ ಪಿತೃದೇವತೆಗಳಿಗೆ ಮದುವೆ ಮಾಡಿಕೊಟ್ರು. ಇನ್ನೊಬ್ಬಳು ಸತಿ ಅಂತ, ಸತಿ. ಆ ಸತಿ ದೇವಿಯನ್ನ ರುದ್ರದೇವರಿಗೆ ಮದುವೆ ಮಾಡಿಕೊಟ್ರು. ಹೀಗೆ ದಕ್ಷ ತನ್ನ ಮಗಳನ್ನ, ಪ್ರಸೂತಿಯಲ್ಲಿ ಹುಟ್ಟಿದಂತಹ ತನ್ನ ಮಗಳು ಸತೀದೇವಿಯನ್ನ ರುದ್ರದೇವರಿಗೆ ಮದುವೆ ಮಾಡಿಕೊಟ್ರು. ಬೇರೆ ಎಲ್ಲರಿಗೂ ಮಕ್ಕಳೆಲ್ಲ ಆಗಿದ್ದಾರೆ, ಆದರೆ ಸತೀದೇವಿಗೆ ಮಕ್ಕಳಾಗಲಿಲ್ಲ ಅಂತ ಕೇಳಲ್ಪಟ್ಟಿದ್ದೇನೆ. ಇದು ಏನು ಕತೆ? ಅದನ್ನ ಹೇಳಬೇಕು ಅಂತ ವಿದುರ ಮೈತ್ರೇಯರಲ್ಲಿ ಕೇಳ್ತಾ ಇದ್ದ. ಆಗ ಆ ಕಥೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕೆ ರುದ್ರದೇವರಿಗೆ ಸತೀದೇವಿಯಲ್ಲಿ ಮಕ್ಕಳಾಗಲಿಲ್ಲ? ದೊಡ್ಡ ಒಂದು ಕಥೆ ಅದು. ದಕ್ಷಯಜ್ಞ ಪ್ರಸಂಗ. ಒಮ್ಮೆ ಈ ದಕ್ಷ ದೊಡ್ಡ ಯಾಗವನ್ನು ಮಾಡಿದ್ದ ಅಂತ. ಯಾಗ ಎಲ್ಲ ನಡೀತಾ ಇದೆ. ಅಲ್ಲಿ ಬ್ರಹ್ಮದೇವರು ಮೊದಲೇ ಬಂದು ಆಸೀನರಾಗಿದ್ದಾರೆ. ಬ್ರಹ್ಮದೇವರ ಪಕ್ಕದಲ್ಲಿ, ಅವರಿಗಿಂತ ಸ್ವಲ್ಪ ಕೆಳಗಿನ ಆಸನದಲ್ಲಿ ರುದ್ರದೇವರು ಕೂಡ ಇದ್ದಾರೆ. ಇವರೆಲ್ಲ ಇರುವಾಗ ದಕ್ಷ ಅವ ಪ್ರಜಾಪತಿ, ದೊಡ್ಡ ಸ್ಥಾನ ಅವನಿಗೆ. ಪ್ರಜಾಪತಿ ಅಂದ್ರೆ ಒಂದು ದೊಡ್ಡ ಸ್ಥಾನ. ಅವ ಅನೇಕ ಮಂದಿ ಅವರಲ್ಲಿ ಕೂಡಿಕೊಂಡು ಆ ಸಭೆಗೆ, ಯಾಗಶಾಲೆಗೆ ಬಂದಾಗ ಎಲ್ಲರೂ ನಿಂತರು. ದಕ್ಷ ಪ್ರಜಾಪತಿ ಬಂದ ಅಲ್ವೇ, ಎಲ್ಲರೂ ನಿಂತಾಗ ದಕ್ಷನಿಗೆ ಖುಷಿ ಆಯಿತು. ಆದರೆ ದಕ್ಷನಿಗೆ ಇವರೆಲ್ಲ ಕಣ್ಣಿಗೆ ಬಿದ್ದಿಲ್ಲ ಅಂತ. ಯಾರೆಲ್ಲ ಎದ್ದು ನಿಂತಿದ್ದಾರೆ ಅವರು ಕಣ್ಣಿಗೆ ಬಿದ್ದಿಲ್ಲ. ಯಾರು ಕೂತಿದ್ದಾರೆ ಅವರು ಕಣ್ಣಿಗೆ ಬಿದ್ದು. ಒಬ್ಬರು ಬ್ರಹ್ಮದೇವರು, ಇನ್ನೊಬ್ಬ ರುದ್ರ ಅಂದ್ರೆ ಯಾಕೆ? ಅಳಿಯವ, ಅವ ಎದ್ದು ನಿಲ್ಲಬೇಕಿತ್ತು. ಯಾರು ಎದ್ದು ನಿಂತಿಲ್ಲ ಅವರು ಕಣ್ಣಿಗೆ ಬೀಳ್ತಾರೆ. ಆದ್ದರಿಂದ ದಕ್ಷನಿಗೆ ಆ ರುದ್ರದೇವರು ಕಣ್ಣಿಗೆ ಬಿತ್ತು. ಬಹಳ ಸಿಟ್ಟು ಬಂತಂತೆ. ಎದ್ದು ನಿಂತು ಗೌರವ ಕೊಡಬೇಕಾದ ಈ ರುದ್ರದೇವ ನನಗೆ ಗೌರವ ಕೊಟ್ಟಿಲ್ಲ
ನಾನು ಯಾರು, ಸಾಮಾನ್ಯ ಅಲ್ಲ, ನನ್ನ ಮಗಳನ್ನು ಇವನಿಗೆ ಕೊಟ್ಟಿದ್ದೇನೆ. ಇವ ನನ್ನ ಅಳಿಯ ಆದವ ಮಾವನಿಗೆ ಎದ್ದು ನಿಂತು ಗೌರವ ಕೊಡಬೇಕಲ್ವೇ? ಅಷ್ಟು ಸಾಮಾನ್ಯ ಜ್ಞಾನ ಕೂಡ ಇವನಿಗೆ ಇಲ್ಲ. ನಾನೇನು ಕೊಡ್ತಾ ಇದ್ದಿಲ್ಲ ನನ್ನ ಮಗಳನ್ನ ಇವನಿಗೆ. ಬ್ರಹ್ಮದೇವರು ಒತ್ತಾಯ ಮಾಡಿದ್ರು ಆ ರುದ್ರನಿಗೆ, ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತ. ಆದ್ದರಿಂದ ಕೊಟ್ಟೆ, ಬ್ರಹ್ಮದೇವರು ಹೇಳಿದ್ರಲ್ಲ ಅಂತ ಕೊಟ್ಟೆ. ಇಂತಹ ರುದ್ರದೇವರಿಗೆ ಯಾಕಾಗಿ ನನ್ನ ಮಗಳನ್ನು ಕೊಟ್ಟೆ ನಾನು? ಪ್ರೇತ ವಾಸೇಶು ಘೋರೇಶು ಪ್ರೇತೈ ಭೂತ ಗಣೇರಿವೃತಃ. ಪ್ರೇತಗಳು ತಿರುಗಾಡುವಂತಹ ಜಾಗದಲ್ಲಿ ಕೂತ್ಕೊಂಡು ಇರುವವ, ಚಿತಾಭಸ್ಮವನ್ನ ಮೈಗೆಲ್ಲ ಬಳಿದುಕೊಂಡು ನರಮುಂಡಗಳನ್ನ ಮಾಲೆಯನ್ನಾಗಿ ಮಾಡಿಕೊಂಡು ಯಾವಾಗಲೂ ಧರಿಸಿಕೊಂಡು ಚರ್ಮಾಂಬರವನ್ನು ಧರಿಸಿಕೊಂಡು ಇರುತ್ತಾನೆ. ಇಂಥವನಿಗೆ ನಾನು ಕೊಟ್ಟು ಬಿಟ್ಟಲ್ಲ ಹೆಣ್ಣನ್ನ, ನನ್ನ ಮಗಳನ್ನ ಅಂತ ಸರಿಯಾಗಿ ಆ ತುಂಬಿದ ಸಭೆಯಲ್ಲಿ ಬೈದ ಅಂತ. ಇದು ಯಾವುದು ರುದ್ರದೇವರು ಗಮನಕ್ಕೆ ತಂದು ಕೊಟ್ಟಿಲ್ಲ ಅಂತ. ಯಾಕೆಂದ್ರೆ ಅವರು ಧ್ಯಾನ ಮಾಡ್ತಾ ಇದ್ರು. ಇವ ಬಂದಿದ್ದು ಗೊತ್ತಿಲ್ಲ, ಇವ ಏನು ಹೇಳಿದ್ದೂ ಕೂಡ ಗೊತ್ತಿಲ್ಲ. ಆದರೆ ಅಲ್ಲಿ ಮಾತ್ರ ಕೋಲಾಹಲ ಆಯಿತು. ನಂದಿಕೇಶ್ವರ ಎದ್ದು ನಿಂತ ಅಂತ. ರುದ್ರದೇವರಿಗೆ ಅವಮಾನ ಮಾಡ್ತಾ ಇದೆಯಲ್ಲ ನೀನು, ನಿನಗೆ ಜ್ಞಾನ ನಾಶ ಆಗಲಿ ಅಂತ ಶಾಪ ಕೊಟ್ಟೆ. ಮಾತ್ರವಲ್ಲ, ನಿನಗೆ ಮೇಕೆಯ ಮುಖ ಬರಲಿ ಅಂತ ಶಾಪ ಕೊಟ್ಟೆ. ನಿನ್ನ ಈ ಮುಖ ಹೋಗಲಿ, ಈ ಮುಖದಿಂದ ನೀನು ಬೈದಿದ್ದೀಯಲ್ವೇ, ಈ ಮುಖವೇ ಹೋಗಲಿ, ನಿನಗೆ ಮೇಕೆಯ ಮುಖ ಬರಲಿ ಅಂತ ಶಾಪ ಕೊಟ್ಟೆ. ಭೃಗು ಋಷಿಗಳು ಕೂಡ ಶಾಪ ಕೊಟ್ಟರು. ಹೀಗೆ ಪರಸ್ಪರ ಶಾಪ ಪ್ರತಿಶಾಪ ಅಲ್ಲಿ ಅಷ್ಟೆಲ್ಲ ಆಗ್ತಾ ಇದೆ. ರುದ್ರದೇವರು ಕೊನೆಗೆ ಎದ್ದು ಹೋದ್ರಂತೆ, ವಿಮನಸ್ಕರಾದಂತೆ ನಟಿಸಿಕೊಂಡು ಹೋದರು. ಏನೂ ಆಗಿಲ್ಲ ಅವರಿಗೆ, ನಟನೆ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋದ್ರು. ಆದರೆ ಆ ಸಿಟ್ಟು ಮಾತ್ರ ದಕ್ಷ ಪ್ರಜಾಪತಿಗೆ ಇನ್ನೂ ಬಾಧಿಸ್ತಾ ಇತ್ತು ಅಂತ. ನಾವು ಯಾರಿಗಾದ್ರೂ ಬೈತಾ ಇರುವಾಗ ಅವ ಏನಾದ್ರೂ ಮಾತನಾಡಬೇಕು, ಎದುರುಗಡೆ ಇರುವವ. ಅವ ಮಾತನಾಡಿಲ್ಲ ಅಂದ್ರೆ ನಮ್ಮ ಸಿಟ್ಟು ಇನ್ನೂ ಉಲ್ಬಣ ಆಗ್ತದೆ. ಸುಮ್ಮನೆ ಕೂತಿದ್ದಾನಲ್ಲ ಬಯಸಿಕೊಂಡು ಅಂತ. ಹಾಗೆ ಆಯ್ತು ಇದು. ದಕ್ಷ ಇಷ್ಟೆಲ್ಲ ಬೈದ್ರು, ರುದ್ರದೇವರು ಏನು ಮಾತನಾಡಲಾದೆ ಅಲ್ಲಿಂದ ಎದ್ದು ಹೋದ್ರು. ಇನ್ನೂ ಜಾಸ್ತಿ ಸಿಟ್ಟು ಬಂತು. ಈ ರುದ್ರದೇವರನ್ನ ಏನಾದರೂ ಮಾಡಿ ಅವಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ದೊಡ್ಡ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಬೇಕು ಅಂತ. ಅಷ್ಟರಲ್ಲಿಯೇ ಯಾಗ ಎಲ್ಲ ಮುಗಿತು. ಇನ್ನಷ್ಟು ದೊಡ್ಡ ಪದವಿ ಸಿಕ್ಕಿತು. ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯೇ ಸ್ಮಯೋಭವತ್. ಈ ಪ್ರಜಾಪತಿ, ಈ ದಕ್ಷ ಪ್ರಜಾಪತಿ ಸ್ಥಾನ ಪಡ್ಕೊಂಡಿದ್ದ. ಎಲ್ಲ ಪ್ರಜಾಪತಿಗಳಲ್ಲಿ ಮುಖ್ಯ ಪ್ರಜಾಪತಿ ಇವನೇ ಆಗಿಬಿಟ್ಟ. ಅದರಲ್ಲಿ ಆ ಸ್ಥಾನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿಬಿಟ್ರು ಬ್ರಹ್ಮದೇವರು. ಇದು ಹೇಗಾಯಿತು ಅಂದ್ರೆ, ಮರ್ಕಟಸ್ಯ ಸುರಾಪಾಣಂ ಮಧ್ಯೆ ವೃಶ್ಚಿಕ ದಂಶನಂ ತತ್ರಾಪಿ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಮರ್ಕಟ ಅಂದ್ರೆ ಮಂಗ. ಕೋತಿ ಹೇಗೆ ಇರುತ್ತದೆ ಯಾವಾಗಲೂ, ಆ ಕೋತಿಯ ಬುದ್ಧಿ ಹೇಗೆ ಇರುತ್ತದೆ ನಮಗೆಲ್ಲ ಗೊತ್ತಿರುತ್ತದೆ. ಅಂತಹ ಬುದ್ಧಿ ಇರುವಂತಹ ಕೋತಿಗೆ ಸುರಾಪಾನ ಮಾಡಿಸಿದ್ರೆ, ಮದ್ದೆ ಕುಡಿಸಿದ್ರೆ ಅದು ಹೇಗೆ ಆಗಬಾರದು. ಸುರಾಪಾನ ಮಾಡಿಸಿ ಆಯಿತು. ಅಷ್ಟರಲ್ಲಿಯೇ ಒಂದು ವೃಶ್ಚಿಕ ದಂಶನಂ, ಚೇಳು ಹೋಗಿ ಕುಟುಕಿದ್ರೆ ಆ ಮಂಗನಿಗೆ ಹೇಗೆ ಇರಬೇಡ ಆ ಮಂಗ. ತತ್ರಾಭಿಭೂತ ಸಂತಾರ, ಇನ್ನು ಯಾವುದೋ ಒಂದು ಭೂತ ಬಂದು ಅಟ್ಟಿಕೊಂಡಿತ್ತು ಅಂದ್ರೆ ಯದ್ವಾ ತದ್ವಾ ಭವಿಷ್ಯತಿ, ಹೇಗೇನೋ ಆಗ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಯ್ತಂತ. ಮೊದಲೇ ಮಂಗನ ಬುದ್ಧಿ ಇರುವ ದಕ್ಷ ಪ್ರಜಾಪತಿ ಅವನಿಗೆ ಇನ್ನಷ್ಟು ಉನ್ನತ ಅಧಿಕಾರವನ್ನು ಕೊಟ್ಟು ಬಿಟ್ರಿ. ಆಗ ಯದ್ವಾ ತದ್ವಾ ಆಗಿಬಿಟ್ಟ. ಅವ ಮತ್ತಷ್ಟು ಸಿಟ್ಟು, ಅಳಿಯನನ್ನ ಹೇಗೆ ಅವಮಾನಿಸುವುದು ಅಂತ ಸಿಟ್ಟು ಬಂತು. ದೊಡ್ಡ ಯಾಗವನ್ನ ಶುರು ಮಾಡಿದಂತೆ. ಬೃಹಸ್ಪತಿ ಸಭಾ ಅಂತ ದೊಡ್ಡ ಯಾಗ ಪ್ರಾರಂಭ ಆಯಿತು. ಆ ಯಾಗದಲ್ಲಿ ರುದ್ರದೇವರಿಗೆ ಆಹುತಿ ಕೊಡುವುದಿಲ್ಲ ಅಂತ, ಅವಮಾನ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿ ಯಾಗವನ್ನು ಪ್ರಾರಂಭ ಮಾಡಿದ್ದು. ಎಲ್ಲ ದಿಕ್ಕಿಗೂ ಆಮಂತ್ರಣ ಹೋಯಿತು. ರುದ್ರದೇವರಿಗೆ ಆಮಂತ್ರಣವೇ ಇಲ್ಲ. ಕೈಲಾಸಕ್ಕೆ ಮಾತ್ರ ಆಮಂತ್ರಣ ಹೋಗಲಿಲ್ಲ.
ಎಲ್ಲರೂ ವೇಷಭೂಷಣಗಳನ್ನು ಧರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ದಕ್ಷ ಪ್ರಜಾಪತಿ ಮಾಡುವ ಯಾಗಕ್ಕೆ. ಇದನ್ನ ಕೈಲಾಸದಲ್ಲಿ ಇರುವ ಸತೀದೇವಿ ನೋಡಿದ್ದಾರೆ. ಬಹಳ ಅಲಂಕೃತರಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಬಹಳಷ್ಟು ಮಂದಿ ಹೋಗ್ತಾ ಇದ್ದಾರೆ. ಏನು ಕಥೆ ಅಂತ ಗೊತ್ತೇ ಇಲ್ಲ. ಹೋಗಿ ಕೇಳಿದ್ಲಂತ, ಎಲ್ಲಿಗೆ ಹೋಗ್ತಿದ್ದೀರಿ ನೀವೆಲ್ಲ? ಇಲ್ಲ, ನಿನಗೆ ಗೊತ್ತಿಲ್ವಾ? ನಿನ್ನ ತಂದೆಯ ದುಡ್ಡು ಯಾಗ ಮಾಡ್ತಾ ಇದ್ದಾರೆ, ಆ ಯಾಗಕ್ಕೆ ಹೋಗ್ತಾ ಇದ್ದೇವೆ. ಬಹಳ ಆಶ್ಚರ್ಯ ಆಯ್ತಂತೆ. ನನಗೆ ಹೇಳಿದೆ ಯಾವ ಯಾಗ? ನನ್ನ ಅಪ್ಪ ನನಗೆ ಹೇಳಿದೆ ಯಾಗ ಮಾಡ್ತಾ ಇದ್ದಾನ. ಸರಿ, ಏನೇ ಇರಲಿ, ಏನೋ ಮರೆತು ಹೋಗಿರ್ಬೇಕು, ಆದ್ದರಿಂದ ಹೇಳದೆ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ಸುಮ್ಮನಾದ್ಲು. ಆದರೂ ಹೋಗಬೇಕಲ್ವೇ? ಹೋಗದೇ ಇದ್ದರೆ ಹೇಗೆ? ತಂದೆ ಮಾಡುವ ಯಾಗ ಹೋಗಬೇಕು. ಇವರೆಲ್ಲ ಹೋಗ್ತಾ ಇದ್ದಾರೆ. ಗಂಡನ ಬಳಿ ಬಂದು ಕೇಳಿದ್ಲಂತೆ, ಪತಿದೇವರೇ, ನಾವು ಹೋಗೋಣ, ಎಲ್ಲರೂ ಹೋಗ್ತಾ ಇದ್ದಾರೆ, ಆಹ್ವಾನ ಕೊಡ್ಲಿಕ್ಕೆ ಮರೆತಿರಬೇಕು, ನಾವು ಇದು ಗೊತ್ತಾಯ್ತಲ್ಲ, ಹೋಗೋಣ ಅಂತ ಹೇಳಿದಾಗ ರುದ್ರದೇವರು ಹೇಳಿದ್ರು, ಬೇಡ, ಆಹ್ವಾನ ಇಲ್ಲದೆ ಹೋಗಬಾರದು. ಅನಾಹುತ ಸಂಪ್ರವಿಷೇತ್, ಆಹ್ವಾನ ಇಲ್ಲದೆ ಹೋಗಲೇಬಾರದು, ಊಟಕ್ಕೆ ಅಂತೂ ಹೋಗಲೇಬಾರದಂತೆ. ಆದ್ದರಿಂದ ಹೋಗುದು ಬೇಡ ಅಂತ ಹೇಳಿದ್ರು. ಸತೀದೇವಿಯರು ಹೇಳಿದ್ರು, ದೊಡ್ಡ ಶಾಸ್ತ್ರ ಹೇಳಿದ್ರು, ಅನಾಹುತಾಪಿ ಅಭಿಯಾಂತಿ ಸೌಹೃದಂ ಭರ್ತೃಗುರೋ ದೇಹ ಕೃತಶ್ಚ ಕೇತನ. ಆಹ್ವಾನ ಇಲ್ಲದೆ ಹೋಗಬಾರದು ಸರಿ, ಆದರೆ ಕೆಲವೊಂದು ದಿಕ್ಕಿಗೆ ಆಹ್ವಾನ ಇಲ್ಲದೆ ಇದ್ರೂ ಹೋಗಬಹುದು. ಎಲ್ಲಿ ಪ್ರೀತಿ ಇರುತ್ತದೋ ಆ ಮೂರು ಕಡೆ ಅಲ್ಲಿಗೆ ಮಾತ್ರ. ಭರ್ತುಹು ಗುರೋಹು ದೇಹ ಕೃತಶ್ಚ ಕೇತನ. ಭರ್ತುಹು ಗಂಡನ ಮನೆಗೆ, ಗಂಡನ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಆಹ್ವಾನ ಇಲ್ಲ ಅಂದ್ರೆ ಹೋಗ್ಬೋದು, ಅಲ್ಲಿ ಪ್ರೀತಿ ಇರುತ್ತದೆ, ಅದರಿಂದ ಹೋಗ್ಬೋದು. ಗುರೋಹು, ಗುರುಗಳ ಮನೆಯಲ್ಲಿ ಏನೋ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಶಿಷ್ಯನಿಗೆ ಯಾವುದೇ ಹೇಳಿಕೆ ಆಹ್ವಾನ ಬೇಕಾಗಿಲ್ಲ, ಹೋಗಬಹುದು. ದೇಹ ಕೃತಶ್ಚ ಕೇತನಂ, ದೇಹ ಕೃತ, ಈ ಶರೀರವನ್ನು ಕೊಟ್ಟ ತಂದೆ, ಅವನ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ನಡೀತಾ ಇದೆ, ಆಹ್ವಾನ ಬಂದಿಲ್ಲ ಅಂದ್ರೆ ಹೋಗಬಹುದು. ಅನಾಹುತಾಪಿ ಅಭಿಯಾಂತಿ ಸೌಹೃದಂ, ಈ ಮೂರು ಕಡೆ ಪ್ರೀತಿ ಇರುತ್ತದೆ, ಅದರಿಂದ ಹೋಗಬಹುದು ಅಂತ ದೊಡ್ಡ ಶಾಸ್ತ್ರವನ್ನೇ ಸತೀದೇವಿಯರು ಹೇಳಿದ್ದು. ರುದ್ರದೇವರು ಹೇಳ್ತಾರೆ, ತ್ವಯೋದಿತಂ ಶೋಭನಮೇ ಶೋಭನೆ. ನೀನು ಹೇಳಿದ್ದು 100% ಸತ್ಯ, ಅದು ಸರಿ. ಆದರೆ ಏನು? ಸೌಹೃದಂ, ಪ್ರೀತಿ. ಆ ಪ್ರೀತಿ ಇದ್ರೆ ಮಾತ್ರ ಈ ಮೂರು ಕಡೆಗೂ ಹೋಗ್ಬೋದು. ಆದರೆ ನಿನ್ನ ತಂದೆಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಆದ್ದರಿಂದ ಹೋಗಬಾರದು. ಅದರಲ್ಲಿಯೂ ಕೂಡ ನಿನ್ನ ತಂದೆ ಈಗ ಹೇಗಾಗಿದ್ದಾನೆ ಅಂದರೆ, ವಿದ್ಯೆ, ತಪಸ್ಸು, ಸಂಪತ್ತು, ಒಳ್ಳೆಯ ಸುದೃಢವಾದ ಶರೀರ, ಒಳ್ಳೆಯ ಯೌವನ, ತಾರುಣ್ಯ, ಇದೆಲ್ಲ ಸೇರಿಕೊಂಡಿದೆ. ಉಚ್ಚವಾದಂಥ ಕುಲ, ಎಲ್ಲದೂ ಇರುವಾಗ ಒಳ್ಳೆ ಗುಣಗಳು ಮಾಯ ಆಗಿಬಿಡ್ತದೆ ಅಂತ. ಯೌವನಂ ಧನ ಸಂಪತ್ತಿ, ಪ್ರಬುದ್ಧಂ ಅವಿವೇಕತ, ಏಕೈಕಂ ಅಪಿ ಅನರ್ಥಾಯ ಕಿಮು ತತ್ರ ಚತುರ್ಥಕಂ. ಒಂದೊಂದೇ ಇದ್ದರೇನೆ ಬಹಳ ತೊಂದರೆ. ಯಾವುದು? ಯೌವನ, ಬಿಸಿ ರಕ್ತ ಅಂತ ಹೇಳಿದ್ದೇವಲ್ಲ, ಏನು ಬೇಕಾದ್ರೂ ಮಾಡಿಯಾನು ಅಂತ ಲೆಕ್ಕ. ಧನ ಸಂಪತ್ತಿ, ಅದರ ಒಟ್ಟಿಗೆ ಬೇಕಾದಷ್ಟು ಹಣ ಇದೆ, ಸುಲಭವಾಗಿ ಸಂಪಾದಿಸಿದ ಹಣ, ಅಂದ್ರೆ ತಂದೆ ಅಜ್ಜ ಮಾಡಿಟ್ಟ ಹಣ ಅಂತ. ಯೌವನಂ ಧನ ಸಂಪತ್ತಿ. ಪ್ರಭುತ್ವಂ, ಜವಾಬ್ದಾರಿ ಏನಿಲ್ಲ, ಆದರೂ ದೊಡ್ಡ ಅಧಿಕಾರಿಯ ಸ್ಥಾನದಲ್ಲಿ ಇಟ್ಟು ಬಿಟ್ರೆ. ಅವಿವೇಕತ, ಅದರ ಮಧ್ಯದಲ್ಲಿ ವಿವೇಕವೇ ಇಲ್ಲದೆ ಇದ್ದರೆ. ಇದು 4ರಲ್ಲಿ ಒಂದೊಂದು ಇದ್ರೂ ತೊಂದರೆನೆ, ಅಂಥದ್ರಲ್ಲಿ 4 ಸೇರಿ ಬಿಟ್ರೆ ಒಂದೇ ಕಡೆ. ಹೇಗಾಗಬಾರದು. ಕಿಮು ತತ್ರ ಚತುಷ್ಟಯಂ. ಹಾಗೆ ಆಯಿತು. ಮೊದಲೇ ಅವಿವೇಕಿ ಯಾರು? ದಕ್ಷ. ಅವನಲ್ಲಿ ವಿದ್ಯೆ ಸೇರಿತು, ತಪಸ್ಸು ಸೇರಿತು. ಬ್ರಹ್ಮದೇವರು ಪ್ರಜಾಪತಿಗಳಲ್ಲಿ ನೀನು ದೊಡ್ಡ ಪ್ರಜಾಪತಿ ಅಂತ ಒಂದು ಅಧಿಕಾರವನ್ನು ಕೊಟ್ಟರು, ಪ್ರಭುತ್ವವನ್ನು ಕೊಟ್ಟರು, ಬೇಕಾದಷ್ಟು ಸಂಪತ್ತು ಇತ್ತು. ಎಲ್ಲವೂ ಸೇರಿದಾಗ ಅವರಲ್ಲಿ ಒಳ್ಳೆಯ ಗುಣ ಅದು ಮಾಯ ಆಯಿತು, ಯಾವುದೂ ಇಲ್ಲ. ಆದ್ದರಿಂದ ಅವನಲ್ಲಿ ಪ್ರೀತಿಯೇ ಇಲ್ಲ.
ಆದ್ದರಿಂದ ಅಲ್ಲಿಗೆ ಹೋಗುದು ಬೇಡ. ಎಷ್ಟು ಹೇಳಿದ್ರು ಸತಿದೇವಿಯರು ಕೇಳ್ತಾ ಇಲ್ಲ ಅಂತ. ರುದ್ರದೇವರು ಹೇಳಿದ್ರು, ಏನೋ ನಿನ್ನ ತಂದೆಗೆ ನಾನು ಎದ್ದು ನಮಸ್ಕಾರ ಮಾಡಿಲ್ಲ ಅಂತ ಸಿಟ್ಟು ಇರಬೇಕು. ಸರಿ, ಹಾಗಾದ್ರೆ ನೀವು ಯಾಕೆ ನಮಸ್ಕಾರ ಮಾಡಿಲ್ಲ? ಮಾಡಬೇಕಿತ್ತಲ್ವೇ? ನನ್ನನ್ನ ನಿಮಗೆ ಪಾದ ತೊಳೆದು ದಾನ ಮಾಡಿದ್ದಾರೆ ಅಂದ ಮೇಲೆ ನಿಮಗೆ ಅವರು ಮಾವನ ಸ್ಥಾನ ದೊಡ್ಡದು. ಆದ್ದರಿಂದ ಅವರು ಬಂದಾಗ ಎದ್ದು ಹೇಳಬೇಕಿತ್ತಲ್ವೇ, ನೀವು ಯಾಕೆ ಎದ್ದಿಲ್ಲ? ನಿಮ್ಮದು ತಪ್ಪಿದೆ ಅಲ್ವಾ ಅಂತ ಕೇಳಿದಾಗ ಒಳ್ಳೆಯ ಮಾತನ್ನ ರುದ್ರದೇವರು ಹೇಳುತ್ತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತ ಸುಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾದೈವ ನ ದೇಹಮಾನಿನೇ. ನೀನು ಹೇಳಿದ್ದು ಸರಿ. ಯಾಕೆ ನಾನು ನಿನ್ನ ತಂದೆಯನ್ನು ಆಧರಿಸಲಿಲ್ಲ? ಕಾರಣ ಇದೆ. ನಾವು ಯಾರಾದರೂ ಒಬ್ರು ಮನೆಗೆ ಬಂದರು, ಅವರು ಬಂದಾಗ ಎದ್ದು ನಿಲ್ಲುವುದು, ಅವರಿಗೆ ಗೌರವವನ್ನು ಕೊಡುವುದು, ಅವರಿಗೆ ಬಾಗಿ ನಮಸ್ಕಾರ ಮಾಡುವುದು, ಇದೆಲ್ಲ ಮಾಡ್ತೇವಲ್ಲ. ಯಾರಿಗೆ ಮಾಡ್ತೇವೆ? ನಾ ದೇಹ ಮಾನಿನೇ, ಅವನಿಗಲ್ಲ ಅಂತ, ಅವರ ಒಳಗೆ ಇರುವ ಭಗವಂತನಿಗೆ. ಇದು ತಿಳ್ಕೊಂಡಿರಬೇಕು. ನಮಸ್ಕಾರ ಮಾಡಿಸಿಕೊಳ್ಳುವವರು ತಿಳ್ಕೊಂಡಿರಬೇಕು, ಯಾರು ನಮಸ್ಕಾರ ಮಾಡ್ತಾರೆ ಅವರು ತಿಳ್ಕೊಂಡಿರಬೇಕು. ಗುಹಾಶಯ ಯೈವ ನ ದೇಹ ಮಾನಿನ, ದೇಹಕ್ಕಲ್ಲ, ದೇಹಾಭಿಮಾನಿಯಾದಂತಹ ಜೀವಕ್ಕೂ ಅಲ್ಲ, ಜೀವನ ಒಳಗೆ ಇರುವ ಪರಮಾತ್ಮನಿಗೆ. ಅವನಿಗೆ ನಮಸ್ಕಾರ ಮಾಡುವುದು, ಹೇಳುವುದು, ಗೌರವ ಕೊಡುವುದು, ಇದೆಲ್ಲ ಭಗವಂತನಿಗೆ. ಸರಿ, ದಕ್ಷಿಣಿಗೆ ಯಾಕೆ ಮಾಡಿಲ್ಲ ಅಂದರೆ ಅವನ ಒಳಗೆ ಭಗವಂತನೇ ಇದ್ದಿಲ್ಲ, ಅಷ್ಟು ಕಲ್ಮಶ ತುಂಬಿಕೊಂಡಿತ್ತು ಅಂತ. ಮತ್ತೆ ನಾನು ಏನು ಮಾಡುತ್ತಾ ಇದ್ದೆ ಆ ಸಮಯದಲ್ಲಿ? ಒಳ್ಳೆಯ ಅಧಿಷ್ಠಾನ ನನ್ನ ಹತ್ತಿರದಲ್ಲೇ ಇತ್ತು. ಬ್ರಹ್ಮದೇವರು ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ, ಅತ್ಯಂತ ಶುದ್ಧವಾದಂತಹ ಪ್ರತೀಕ ಬ್ರಹ್ಮದೇವರು ಅಂದರೆ. ಯಾವುದೇ ಕಶ್ಮಲ ಇರುವುದಿಲ್ಲ ಅವರಲ್ಲಿ. ಅವರ ಒಳಗೆ ನಾನು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದೆ, ಸಮಾಧಿ ಅವಸ್ಥೆಯಲ್ಲಿ ಇದ್ದೆ. ಹೊರಗಿನ ಪರಿವೆಯೇ ಇಲ್ಲ ನನಗೆ. ದೇವರನ್ನು ಎಲ್ಲಿ ಆರಾಧನೆ ಮಾಡಬೇಕು ಅಂದರೆ ಮುಖ್ಯ ಪ್ರಾಣ ದೇವರಲ್ಲಿ ಆರಾಧನೆ ಮಾಡಬೇಕು. ಆಗ ಯಾರೂ ಆಕ್ರಮಣ ಮಾಡುವುದಿಲ್ಲ. ಅದರಿಂದ ಬ್ರಹ್ಮದೇವರು ಪ್ರಾಣದೇವರು ಅಂದರೆ ಒಳ್ಳೆಯ ಅಧಿಷ್ಠಾನ ದೇವರನ್ನು ಆರಾಧನೆ ಮಾಡಲಿಕ್ಕೆ. ಉಪನಿಷತ್ತಿನಲ್ಲಿ ಕತೆ ಬರ್ತದೆ, ಯಾರಲ್ಲಿ ನಾವು ದೇವರನ್ನು ಆರಾಧನೆ ಮಾಡಬೇಕು. ಒಬ್ಬೊಬ್ಬ ದೇವತೆಗಳು ಹೇಳಿದ್ರು, ನಾನು ಅವನಲ್ಲಿ ಹೋಗ್ತೇನೆ, ಅವನಲ್ಲಿ ಇಂದ್ರನಲ್ಲಿ ದೇವರನ್ನು ಕಾಣುತ್ತೇನೆ ಅಂದ್ರೆ ಮನಸ್ಸನ್ನ ದೈತ್ಯರು ಕೆಡಿಸಿ ಬಿಡ್ತಾರೆ ಅಂತ. ಬ್ರಹ್ಮದೇವರಲ್ಲಿ ವಾಯುದೇವರಲ್ಲಿ ಭಗವಂತನನ್ನು ಆರಾಧನೆ ಮಾಡಿದಾಗ ಯಾರು ಮನಸ್ಸನ್ನು ಕೆಡಿಸಲಿಕ್ಕೆ ಆಗುವುದಿಲ್ಲ. ವಾಯುದೇವರಿಗೆ ಬ್ರಹ್ಮದೇವರಿಗೆ ಹೆಸರು ಆಕಣಾಶ್ಮ ಸಮ ಅಂತ, ಅಂದ್ರೆ ಬಂಡೆಗಲ್ಲು ಅಂತ. ಒಂದು ಮಣ್ಣಿನ ಹೆಂಟೆಯನ್ನ ಬಂಡೆಗಲ್ಲಿಗೆ ಬಡಿದ್ರೆ ಏನಾಗ್ತದೆ? ಅದೇ ನಾಶ ಆಗ್ತದೆ, ಏನೂ ಆಗುವುದಿಲ್ಲ. ಆ ಮನಸ್ಸು ಸ್ವಲ್ಪವೂ ವಿಚಲಿತ ಆಗುವುದಿಲ್ಲ ಅಂತ. ಆದ್ದರಿಂದ ಶುದ್ಧವಾದ ಪ್ರತೀಕ ಬ್ರಹ್ಮದೇವರ ಪ್ರತೀಕ ಅಲ್ಲೇ ಇದ್ರು. ಆ ಬ್ರಹ್ಮದೇವರ ಒಳಗೆ ನಾನು ಭಗವಂತನ ಧ್ಯಾನ ಮಾಡ್ತಾ ಇದ್ದೆ, ಆದ್ದರಿಂದ ನಾನು ನಮಸ್ಕಾರ ಮಾಡಿಲ್ಲ. ಇಲ್ಲದೇ ಇದ್ದರೆ ಮಾಡ್ತಾ ಇದ್ದೆ. ಇಷ್ಟು ಹೇಳಿದಾಗ ಅದನ್ನ ಸತೀದೇವಿಯರು ನಂಬಲಿಲ್ಲ ಅಂದ್ರೆ ಅವರ ಮನೆಗೆ ಹೋಗಬೇಕು ಅಂತ. ಅದು ಒಂದು ಬಿಟ್ಟರೆ ಮತ್ತೆ ಏನು ಅರ್ಥ ಆಗ್ತಾ ಇದ್ದಿಲ್ಲ ಸತೀದೇವಿಯರಿಗೆ. ಅದು ಒಂದೇ ಇತ್ತು, ನಾನು ಅಪ್ಪನ ಮನೆಗೆ ಹೋಗಬೇಕು. ಅದು ಏನೇ ಹೇಳಿ ನಾನು ಹೊರಡುತ್ತೇನೆ ಅಂತ ಮನೆಯಿಂದ ಹೊರಗೆ ಬಂದು ಅಂಗಳವನ್ನು ದಾಟಿ ಅಲ್ಲಿವರೆಗೆ ಹೋಗ್ತಾ ಇದ್ದಿಲ್ಲಂತ. ಮತ್ತೆ ಪತಿದೇವರ ಒಪ್ಪಿಗೆ ಇಲ್ಲ ಅಲ್ವೇ, ಮತ್ತೆ ವಾಪಸ್ ಮನೆಗೆ ಬರ್ತಾ ಇಲ್ಲ. ಮತ್ತೆ ತಂದೆಯ ನೆನಪು, ಎಲ್ಲರೂ ಹೋಗುದು ನೋಡುದು, ಆಗ ತಂದೆಯ ನೆನಪಾಗುದು. ಓ, ನಾನು ಹೋಗಬೇಕು, ಎಲ್ಲರೂ ಬರ್ತಾರೆ, ಅಕ್ಕ ತಂಗಿಯಂದಿರು ಎಲ್ಲರೂ ಬಂದಿರ್ತಾರೆ, ಎಲ್ಲರ ಹತ್ರ ಮಾತಾಡಿಸಬೇಕು, ಹೋಗಬೇಕು ಅಂತ ಮತ್ತೆ ಮನಸ್ಸಾಗುದು. ಮತ್ತೆ ಬಾಗಿಲ ಬಳಿ ಹೋಗುದು, ಅಂಗಳದವರೆಗೆ ಹೋಗುದು, ಅಲ್ಲಿಂದ ಅಲ್ಲಿವರೆಗೆ ಹೋಗಿ ಮತ್ತೆ ಗಂಡನ ನೆನಪಾಗುದು. ಇವರು ಒಪ್ಪಿಗೆ ಕೊಟ್ಟಿಲ್ಲ, ಬೇಡ ಅಂತ. ನಿಷ್ಕ್ರಾಮತಿ ನಿರ್ವಿಶತಿ ದ್ವಿದಾಸ, ಹೊರಗೆ ಹೋಗುದು ಒಳಗೆ ಬರುದು, ಹೀಗೆ ಮಾಡ್ತಾ ಇಲ್ಲ.
ಆದರೆ ಕೊನೆಗೆ ಜಯ ಸಿಕ್ಕಿದ್ದು ಪತಿಯ ಮಾತನ್ನು ತಿರಸ್ಕರಿಸಿ ತಂದೆಯ ಮನೆಗೆ ಹೋಗಲಿಕ್ಕೆ. ಯಾವತ್ತೂ ಸತ್ಕರ್ಮಕ್ಕೆ ಜಯ ಸಿಗುವುದಿಲ್ಲ, ಬೇಗ ದುಷ್ಕರ್ಮಕ್ಕೆ ಜಯ ಸಿಗುವುದು ಅಂತ. ದೇವಸ್ಥಾನದಲ್ಲಿ ಒಳ್ಳೆಯ ದೇವರ ಆರಾಧನೆ ಕಾರ್ಯಕ್ರಮ ಎಲ್ಲ ಇರುತ್ತದೆ, ಸಾಯಂಕಾಲದ ಹೊತ್ತು ಉಪನ್ಯಾಸ ಎಲ್ಲ ಇರುತ್ತದೆ, ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸೇ ಇರುತ್ತದೆ. ಆದರೆ ಮನೆಯಲ್ಲಿ ಯಾವುದೋ ಒಂದು ದೂರದರ್ಶನದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇರ್ತದೆ. ಈಗಿನ ಕಾಲದಲ್ಲಿ ನಾಳೆಯೂ ಸಿಗ್ತದೆ ಅದು, ಆದರೂ ಇವತ್ತೇ ನೋಡಬೇಕು ಏನಾಯಿತು ಅಂತ ಬೇಕಾಗಿದೆ. ಅದರಿಂದ ಏನಾಯಿತು ಮನಸ್ಸು, ಅಲ್ಲಿಗೆ ಹೋಗೋಣವಾ ಇಲ್ಲೇ ಇರೋಣವಾ ಅಂತ. ಎರಡಕ್ಕೂ ಮನಸ್ಸು ಇದೆ, ಇಲ್ಲಿ ಇರಬೇಕು ಅಂತಲೂ ಇದೆ, ಅಲ್ಲಿ ಹೋಗಬೇಕು ಅಂತಲೂ ಇದೆ. ಆದರೆ ಕೊನೆಗೆ ಜಯ ಮನೆಯೆಲ್ಲ ಇದ್ದು ಕಾರ್ಯಕ್ರಮ ನೋಡೋಣ ಅಂತ, ಗುಡಿಗೆ ಹೋಗುವುದಿಲ್ಲ. ಈ ರೀತಿಯಾಗಿ ದುಷ್ಕರ್ಮಕ್ಕೆ ಜಯ ಸಿಗುವುದು ಬೇಗ, ಸತ್ಕರ್ಮಕ್ಕೆ ಜಯ ಸಿಗುವುದು ನಿಧಾನ. ಆದ್ದರಿಂದ ರುದ್ರದೇವರ ಮಾತನ್ನು ತಿರಸ್ಕರಿಸಿ ಸತೀದೇವಿಯರು ಯಾಗಕ್ಕೆ ಹೋದರು. ಬಹಳ ಸಂತೋಷ ಆಯ್ತು ಯಾಗವನ್ನೆಲ್ಲ ನೋಡಿ, ಎಲ್ಲರೂ ಬಂದಿದ್ದರಂತೆ. ಆದರೆ ಸತೀದೇವಿಯರು ಹೋಗುವಾಗ ಯಾರು ನೋಡುವವರಿಲ್ಲ, ಇವಳನ್ನು ಮಾತನಾಡಿಸುವವರೇ ಇಲ್ಲ. ತಾಯಿ ಬಂದು ಆ ಬಂದಿಯಾ ಅಂತ ಕೇಳಿದರು ಅಷ್ಟೇ, ತಂದೆ ಮುಖವನ್ನು ಕೂಡ ನೋಡಿಲ್ಲ. ಯಾಗ ನಡೀತಾ ಇದೆ, ಎಲ್ಲರಿಗೂ ಇಂದ್ರಾಯ ಸ್ವಾಹ ಅಂತಾಯಿತು, ಅಗ್ನಯೇ ಸ್ವಾಹ ಅಂತಾಯಿತು, ಎಲ್ಲರಿಗೂ ಸ್ವಾಹ ಸ್ವಾಹ ಅಂತ ಕೇಳುತ್ತಾ ಇದ್ದಾಳೆ ಇವಳು. ಎಲ್ಲರಿಗೂ ಆಹುತಿ ಕೊಡ್ತಾ ಇದ್ದಾರೆ. ತನ್ನ ಗಂಡನಿಗೆ ಯಾವಾಗ ಆಹುತಿ ಕೊಡ್ತಾರೆ ಅಂತ ನೋಡ್ತಾ ಇದ್ದ. ಕೊನೆವರೆಗೂ ಯಾಗ ಮುಗಿತವಂತು, ಆದರೆ ಆಹುತಿ ಮಾತ್ರ ರುದ್ರದೇವರಿಗೆ ಕೊಟ್ಟಿಲ್ಲ ಅಂತ ಬಹಳ ಸುಟ್ಟು ಬಂತು. ಎಂತಹ ಅವಮಾನ! ಪತಿದೇವರು ಹೇಳಿದ್ರು ಅಲ್ಲಿಗೆ ಹೋಗಬೇಡ, ಅವಮಾನ ಆಗ್ತದೆ, ಹೋಗಬೇಡ. ಆದರೂ ಕೇಳದೆ ಇಲ್ಲಿಗೆ ಬಂದಿದ್ದಾಳೆ. ಆದರೆ ರುದ್ರದೇವರಿಗೆ ಆಹುತಿ ಕೊಡದೇ ಇರುವ ಸಂದರ್ಭದಲ್ಲಿ ಬಹಳ ಸಿಟ್ಟು ಬಂತು, ಅವಮಾನ ಆಯಿತು. ಎಂತಹ ರುದ್ರದೇವರು! ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ. ಎರಡೇ ಎರಡು ಅಕ್ಷರ ರುದ್ರದೇವರದ್ದು, ಶಿವ ಅಂತ. ಒಂದು ಬಾರಿ ಶಿವ ಅಂತ ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ಪಾಪ ಪರಿಹಾರವಾಗ್ತದೆ. ಅಂತಹ ಮಂಗಳಮಯನಾದ ರುದ್ರದೇವರು ಅವರಿಗೆ ಆಹುತಿ ಕೊಟ್ಟಿಲ್ಲ ಅಂದ್ರೆ ಏನು ಗೊತ್ತೆ? ಶಿವ ಶಿವೇತಿ 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 ವೈ ಮೃಡ ಮೃಡೇತಿ 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 ವಾ ಭವ ಭವೇತಿ 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 ವೈ. ಎಂತಹ ರುದ್ರದೇವರ ಹೆಸರು! ಶಿವ, ಮೃಡ, ಭವ, ಬದತಿಯ ಸತತಂ ಪ್ರಣತಾಮಿಯಾತ್. ಈ ರುದ್ರದೇವರ ಎರಡೇ ಅಕ್ಷರ ಇರುವಂತಹ ಹೆಸರು ಶಿವ, ಮರುಡ, ಭವ ಅಂತ ಹೇಳಿದ್ರೆ ಸಾಕು, ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಅಂತಹ ಶಿವನಿಗೆ, ಮಂಗಳಮಯನಾದವನಿಗೆ ಆಹುತಿ ಕೊಟ್ಟಿಲ್ಲ. ಅವಮಾನ ಆಗ್ತಾ ಇದೆ. ಅವಮಾನವನ್ನ ಪ್ರತಿಭಟನೆ ಮಾಡಬೇಕು, ಆದರೆ ಸಾಧ್ಯ ಇಲ್ಲ ಅಂತಾದ್ರೆ ಅಲ್ಲಿಂದ ಜಾಗ ಬಿಡಬೇಕು. ಇದು ಎರಡೇ ಇರುವಂಥದ್ದು. ಒಂದ ಪ್ರತಿಭಟನೆ, ಇಲ್ಲದಿದ್ರೆ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು. ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ಅಂದರೆ ತವರು ಗಂಡನ ಮನೆಗೆ ಹೋಗಬೇಕು. ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಬಂದಿದ್ದಾರೆ, ಗಲಾಟೆ ಮಾಡುವುದು ಸರಿಯಲ್ಲ. ಗಂಡನ ಮನೆಗೆ ಹೋದರೆ ಗಂಡ ಕರೆಯುವುದೇನು? ದಾಕ್ಷಾಯಣಿ ಬಾ ಅಂತ ಕರೀತಾರೆ. ಹೋಗಿ ಬಂದ್ಯಾ ಬಾ ಅಂತ. ಅದರಲ್ಲಿ ದಕ್ಷನ ಹೆಸರು ಇದೆ, ಸತಿ ಅಂತ ಕರೆಯುವುದಿಲ್ಲ, ದಾಕ್ಷಾಯಣಿ ಅಂತ ಕರೀತಾರೆ. ಈ ಗಂಡನ ಹೆಸರು, ತಂದೆಯ ಹೆಸರು ಇರುವಂತ ಹೆಸರು ನನಗೆ ಬೇಡ, ನಾನೇ ಪ್ರಾಣ ಬಿಡುತ್ತೇನೆ ಅಂತ ತೀರ್ಮಾನ ಮಾಡಿದೆ. ಗಂಡನ ಮನೆಗೂ ಕೂಡ ಹೋಗುವುದಿಲ್ಲ. ನನ್ನನ್ನು ಅವ ಕರೆದರೆ ತಂದೆಯ ನೆನಪಾಗ್ತದೆ. ತಾನೇ ಯೋಗ ಬಲದಿಂದ ಯೋಗಾಗ್ನಿಯನ್ನು ಸೃಜಿಸಿ ಅದರಲ್ಲಿ ತನ್ನನ್ನು ಆಹುತಿಯನ್ನು ಕೊಟ್ಟು ಬಿಟ್ಲಂತ, ತ್ಯಾಗ ಮಾಡಿದ, ತನ್ನ ದೇಹವನ್ನೇ ತ್ಯಜಿಸಿದ. ಇಷ್ಟಾದ ಮೇಲೆ ನಾರದರು ಹೋಗಿ ರುದ್ರದೇವರಿಗೆ ಕೈಲಾಸದಲ್ಲಿ ಹೇಳಿದರು, ಹೀಗೆ ಕಥೆ ಆಗಿದೆ ಭೂಲೋಕದಲ್ಲಿ, ನಿನ್ನ ಸತಿದೇವಿ ಇನ್ನೂ ಇಲ್ಲ ಅಂತ. ರುದ್ರದೇವರಿಗೆ ಸಿಟ್ಟು ಬಂತು. ಜಟೆಯನ್ನು ನೆಲಕ್ಕೆ ಬಡಿದು ಅದರಿಂದ ಒಬ್ಬ ಹುಟ್ಟಿದ ಅಂತೆ, ವೀರಭದ್ರ. ಅವನನ್ನು ಕಳಿಸಿದ್ರು, ಹೋಗು ಯಜ್ಞವನ್ನು ಧ್ವಂಸ ಮಾಡು, ದಕ್ಷನನ್ನ ಸಂಹಾರ ಮಾಡುವಂತ. ಅವ ಬಂದ, ವೀರಭದ್ರ ಬಂದು ಯಜ್ಞವನ್ನೆಲ್ಲ ಧ್ವಂಸ ಮಾಡಿದ. ದಕ್ಷನ ತಲೆಯನ್ನು ಕಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ಸಾಧ್ಯ ಆಗಲಿಲ್ಲ ಅಂತ. ಕೂಡಲೇ ತನ್ನ ಮೂಲ ರೂಪವನ್ನು ಧ್ಯಾನ ಮಾಡಿದ, ರುದ್ರದೇವರನ್ನೇ ಧ್ಯಾನ ಮಾಡಿದ ಮೂಲ ರೂಪವನ್ನು. ರುದ್ರದೇವನೇ ಬಂದ ಅಂತ, ನಾನೇ ಬಂದು ಕಡಿತೇನೆ ಅಂತ. ರುದ್ರದೇವರಿಗೂ ಸಾಧ್ಯ ಆಗಲಿಲ್ಲ ಅಂತ.
ಆಗ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ, ಇದು ಯಜ್ಞಕ್ಕೆ ಹಾಕುವ ಆಹುತಿ ಅಂತ ಪ್ರಾರ್ಥನೆ ಮಾಡಿಕೊಂಡ. ಆಗ ದಕ್ಷನ ತಲೆ ಕಡಿದು ಕೆಳಗೆ ಬಿತ್ತು. ಅಲ್ಲಿಗೆ ಯಾಗ ನಿಂತು ಹೋಯಿತು. ಎಲ್ಲರೂ ಅವರವರ ಮನೆಗೆ ಹೋದರು. ಆದರೆ ದೇವತೆಗಳಿಗೆ ಮಾತ್ರ ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ದೇವತೆಗಳಿಗೆ ಸಿಗುವುದು ಆಹುತಿಯಲ್ಲ. ಯಾಗ ನಿಂತು ಹೋದರೆ ಅವರಿಗೆ ನಷ್ಟ. ಎಲ್ಲ ದೇವತೆಗಳು ಬ್ರಹ್ಮದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು, ನಾವು ರುದ್ರದೇವರ ಬಳಿಗೆ ಹೋಗೋಣ ಅಂತ. ಎಲ್ಲರೂ ಕೂಡ ಕರ್ಕೊಂಡು ಬ್ರಹ್ಮದೇವರು ರುದ್ರದೇವರ ಬಳಿಗೆ ಹೋದರು. ರುದ್ರದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ ಎಲ್ಲ ದೇವತೆಗಳು. ರುದ್ರದೇವರ ಕೋಪ ಇಳಿದಿಲ್ಲ. ಆಗ ರುದ್ರನ ಒಳಗೆ ಇರುವ ಭಗವಂತನನ್ನ ಸ್ತೋತ್ರ ಮಾಡಿದರಂತೆ ಬ್ರಹ್ಮದೇವರು. ಒಳಗೆ ಇರುವ ಭಗವಂತ ಯಾವಾಗ ಪ್ರಸನ್ನ ಆದ, ಆಗ ರುದ್ರದೇವರು ಪ್ರಸನ್ನರಾದರು. ಆಯಿತು, ನಾನು ಬರ್ತೇನೆ ಅಂತ ಹೇಳಿತು. ಮೊದಲು ರುದ್ರದೇವರನ್ನ ಕರೆದಿಲ್ಲ, ಆದ್ದರಿಂದ ರುದ್ರದೇವರು ಬಂದಿಲ್ಲ. ಅವರಿಗೆ ಆವತ್ತಿ ಕೂಡ ಕೊಟ್ಟಿದ್ದಿಲ್ಲ. ಈಗ ರುದ್ರದೇವರು ಹೇಳಿದ್ರು ಬ್ರಹ್ಮದೇವರಿಗೆ, ನಾನು ಬರ್ತೇನೆ, ಹೋಗೋಣ ಅಂತ. ಅಲ್ಲಿಗೆ ಯಾಗಕ್ಕೆ ಬ್ರಹ್ಮದೇವರು ಕೂಡ ಬಂದಿದ್ದಿಲ್ಲ ಅಂತ, ವಿಷ್ಣು ಕೂಡ ಬಂದಿದ್ದಿಲ್ಲ ಅಂತ. ಯಾಕೆ ಅಂದರೆ ರುದ್ರದೇವರಿಗೆ ಎಲ್ಲಿ ಸ್ಥಾನ ಕೊಡುವುದಿಲ್ಲವೋ ಅಲ್ಲಿ ಬ್ರಹ್ಮದೇವರು ಬರುವುದಿಲ್ಲ, ವಿಷ್ಣುವು ಬರುವುದಿಲ್ಲ. ಈಗ ರುದ್ರದೇವರು ಬಂದರು, ಬ್ರಹ್ಮದೇವರು ಬಂದರಂತೆ. ರುದ್ರದೇವರು ಬಂದವರೇ ತನ್ನ ಮಾವನ ದಕ್ಷನ ದೇಹವನ್ನು ಎತ್ತಿದ್ರು. ಅದಕ್ಕೆ ಅಲ್ಲೇ ಇರುವಂತಹ ಮೇಕೆಯ ಮುಖವನ್ನು ಜೋಡಿಸಿದ್ರಂತೆ. ಶಾಪ ಇತ್ತು, ನಂದಿಕೇಶ್ವರನ ಶಾಪ, ನಿನಗೆ ಮೇಕೆಯ ತಲೆ ಬರಲಿ ಅಂತ. ಮೇಕೆಯ ತಲೆ ಬಂತು. ಒಮ್ಮೆ ನಿದ್ರೆಯಿಂದ ಎತ್ತೆತ್ತನವಂತೆ ಕುಳಿತ ಅಂತ. ಒಮ್ಮೆಲೆ ಎತ್ತರೆಗೆ ಆಯಿತು ಅಂತ. ತನ್ನ ತಪ್ಪಿನ ಅರಿವಾಯಿತು ಅವನಿಗೆ, ದಕ್ಷನಿಗೆ. ಎಲ್ಲ ಹಿಂದಿನ ಆ ಬಿಸಿ ರಕ್ತದಲ್ಲಿ ಏನೆಲ್ಲ ದುರ್ಗುಣಗಳು ಇತ್ತಲ್ಲ ಎಲ್ಲ ಇಳಿದು ಹೋಗಿತ್ತು ಒಮ್ಮೆ. ಈಗ ಹೊಸ ರೂಪ ಬಂತು. ತಪ್ಪಿನ ಅರಿವಾಯಿತು. ಬೇಡಿಕೊಂಡ ರುದ್ರದೇವರಲ್ಲಿ, ಏನು ತೊಂದರೆ ಇಲ್ಲ, ಯಾಗ ಪ್ರಾರಂಭ ಮಾಡುವಂತ ರುದ್ರದೇವರು ಹೇಳಿದರು. ಎಷ್ಟು ಅನುಗ್ರಹ ಮಾಡಿದ್ರಿ ನಮಗೆ ನೀವು ಅಂತ ರುದ್ರದೇವರನ್ನ ಬೇಡಿಕೊಂಡ. ಆಯಿತು, ಯಾಗ ಪ್ರಾರಂಭ ಆಯಿತು. ರುದ್ರದೇವರಿಗೆ ಆಹುತಿ ಸಿಕ್ಕಿತು. ಆಗ ಭಗವಂತ ಬಂದ ಅಂತ. ವಿಷ್ಣು ಅಲ್ಲಿಗೆ ಬಂದ. ವಿಷ್ಣು ಬಂದಾಗ ಎಲ್ಲರೂ ಎದ್ದು ನಿಂತರಂತೆ. ಓ, ವಿಷ್ಣು ಬಂದ ಅಂತ. ಯಾವಾಗ ರುದ್ರದೇವರಿಗೆ ಸ್ಥಾನ ಸಿಕ್ಕಲಿಲ್ಲ, ಆಗ ಬ್ರಹ್ಮದೇವರು ಇದ್ದಿಲ್ಲ, ವಿಷ್ಣು ಬಂದಿದ್ದಿಲ್ಲ. ಈಗ ರುದ್ರದೇವರಿಗೆ ಆಹುತಿ ಕೊಡುವುದು ಅಂತಾಯಿತು. ಆಗ ಎಲ್ಲರೂ ಬಂದರಂತೆ. ಈ ದಕ್ಷ ಯಜ್ಞದ ಪ್ರಸಂಗದಿಂದ ನಮಗೆ ಬೇಕಾದಷ್ಟು ಸಂದೇಶಗಳು ಸಿಗ್ತದೆ. ಇದು ದಕ್ಷ ಯಜ್ಞ. ಕೊನೆಗೆ ದಕ್ಷ ಯಜ್ಞ ಪೂರ್ಣಾವತಿ ಎಲ್ಲ ಆಯಿತು. ಇಲ್ಲಿಗೆ ಯಾಗ ಎಲ್ಲ ಮುಗೀತು. ಆದರೆ ಒಂದು ಸತಿದೇವಿ ಮಾತ್ರ ಇಲ್ಲ. ಸತಿದೇವಿಯನ್ನು ರುದ್ರದೇವರು ಕಳ್ಕೊಂಡು ಬಿಟ್ಟಿದ್ರು. ಆದರೆ ರುದ್ರದೇವರನ್ನು ಯಾವತ್ತೂ ಅವಮಾನ ಮಾಡಬಾರದು. ಇದು ಕಥೆಯಿಂದ ಗೊತ್ತಾಗುವ ಸಂದೇಶ. ರುದ್ರದೇವರನ್ನ ಯಾವತ್ತೂ ಅವಮಾನ ಮಾಡುವಾಗ ಇಲ್ಲ. ಎಲ್ಲ ಕಡೆಯಲ್ಲೂ ರುದ್ರದೇವರಿಗೆ ಸ್ಥಾನ ಕೊಡಬೇಕು. ಮಾತ್ರವಲ್ಲ, ಇದರಲ್ಲಿ ಒಂದು ವಿಷಯ ಸಿದ್ಧಿ ಆಗ್ತದೆ. ರುದ್ರದೇವರಿಗೆ ಎಲ್ಲಿ ಸ್ಥಾನ ಇಲ್ಲ ಅಲ್ಲಿ ಬೇರೆ ಯಾರು ಕೂಡ ಬರುವುದಿಲ್ಲ. ರುದ್ರದೇವರಿಗೆ ಸ್ಥಾನ ಕೊಟ್ಟರೆ ಎಲ್ಲರೂ ಬರ್ತಾರೆ. ಕೊನೆಗೆ ವಿಷ್ಣು ಬಂದ ಅಲ್ವೇ? ವಿಷ್ಣು ಬಂದಾಗ ಎಲ್ಲರೂ ಎದ್ದು ನಿಂತರಂತೆ. ಎಲ್ಲರೂ ಎದುರು ನಿಂತರು ಅಂದರೆ ಏನರ್ಥ? ಸರ್ವೋತ್ತಮ ಯಾರು ಅಂದರೆ ವಿಷ್ಣು ಅಂತ ತೀರ್ಮಾನ ಆಯಿತು. ವಿಷ್ಣು ಧ್ಯೇಯ. ಎಲ್ಲರೂ ಕೂಡ ವಿಷ್ಣುವನ್ನೇ ಧ್ಯಾನ ಮಾಡ್ತಾರೆ. ವಿಷ್ಣು ಮಾತ್ರ ಯಾರನ್ನು ಧ್ಯಾನ ಮಾಡುವುದಿಲ್ಲ. ಅದರಿಂದ ವಿಷ್ಣು ಸರ್ವೋತ್ತಮತ್ವ ಈ ದಕ್ಷ ಯಜ್ಞದಿಂದ ನಮಗೆ ಗೊತ್ತಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ದೊಡ್ಡ ಸಂದೇಶ ಏನು ಅಂದರೆ ಗುಹಾಶಯೈವ ನ ದೇಹ ಮಾನಿನೇ. ನಮಸ್ಕಾರ ಮಾಡಿಕೊಳ್ಳುವವರು, ಮಾಡಿಸಿಕೊಳ್ಳುವವರು, ಮಾಡುವವರು ಇವರು ತಿಳಿಬೇಕಾದ ಸಂಗತಿ ಏನು ಅಂದರೆ, ನಾನು ಆ ದೇಹಕ್ಕೆ ಮಾಡುವುದಲ್ಲ, ದೇಹಾಭಿಮಾನಿಯಾದಂಥ ಜೀವನಕ್ಕೆ ಮಾಡುವುದಲ್ಲ, ಜೀವನ ಒಳಗೆ ಇರುವ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದು. ಮಾಡ್ತಾ ಇರುವವರು ಯಾರಿಗೆ ಮಾಡ್ತಾ ಇದ್ದಾರೆ? ಅವರು ಕೂಡ ನನ್ನ ಒಳಗೆ ಜೀವಾತ್ಮನ ಒಳಗೆ ಪರಮಾತ್ಮ ಇದ್ದಾನೆ, ಅವನಿಗೆ ಮಾಡ್ತಾ ಇದ್ದಾರೆ. ಇದನ್ನು ತಿಳಿಯಬೇಕು. ಮತ್ತೆ ರುದ್ರದೇವರಿಗೆ ಆಹುತಿಯನ್ನು ಕೊಡಬೇಕು. ಯಾವುದೇ ಯಜ್ಞ ಆಗಲಿ ಕೊನೆಗೆ ಸೃಷ್ಟಗೃತ ಅಗ್ನಿ ಅಂತ ಇರ್ತದೆ ರುದ್ರದೇವರ ಹೆಸರು. ಆಹುತಿ ಎಲ್ಲ ಕೊಟ್ಟ ಮೇಲೆ ಸ್ವಲ್ಪ ಉಳಿಸಿಕೊಂಡಿರ್ತವೆ ಸೃಷ್ಟಗೃತೆ ಅಂತ, ಅದನ್ನ ರುದ್ರದೇವರಿಗೆ ಕೊಡು, ವೇದವೇ ಹೇಳುತ್ತದೆ ಅಂತ.
ಯದಗ್ನಯೇ ಶಿಷ್ಟಕೃತೆ ಸಮವದ್ಯತಿ ಭಾಗಧೇಯೇನೈವ ತದ್ರುದ್ರಂ ಸಮರ್ಧಯತಿ ಉಚ್ಚೇಷಣ ಭಾಗೋ ವೈ ರುದ್ರ. ಏನು ಉಳಿದಿರ್ತದೆ ಅದೆಲ್ಲ ರುದ್ರದೇವರಿಗೆ ಸಂಬಂಧಪಟ್ಟಿತ್ತು. ಆದ್ದರಿಂದ ರುದ್ರದೇವರಿಗೆ ಆಹುತಿಯನ್ನು ಕೊಡಬೇಕು, ಎಂದಿಗೂ ಅವಮಾನ ಮಾಡಬಾರದು. ತಾರತಮ್ಯ ಪ್ರಕಾರವಾಗಿ ಎಲ್ಲ ದೇವತೆಗಳನ್ನ ಕೂಡ ಪೂಜೆ ಮಾಡಬೇಕು. ಇದು ಸರಿಯಾದ ಕ್ರಮ ಅಂತ. ಮುಂದೆ ಆ ರುದ್ರದೇವರ ಸತೀದೇವಿ ಪತ್ನಿ ಸತೀದೇವಿ ದೇಹತ್ಯಾಗ ಮಾಡಿ ಮತ್ತೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಬಂದು ತಪಸ್ಸು ಎಲ್ಲ ಮಾಡಿ ಮತ್ತೆ ರುದ್ರದೇವರನ್ನ ಒಲಿಸಿಕೊಂಡು ತಪಸ್ಸು ಮಾಡಿ ಮದುವೆ ಆಗ್ತಾಳೆ. ಆ ರುದ್ರದೇವರಿಗೆ ಅವಳಲ್ಲಿ ಸ್ಕಂದನ ಸುಬ್ರಹ್ಮಣ್ಯನ ಜನನ ಆಗ್ತದೆ. ಈ ರೀತಿಯಾಗಿ ವಂಶಾಭಿವೃದ್ಧಿ ಆಯಿತು ಅಂತ ವಿದುರ ಮೈತ್ರೇಯರಿಂದೆಲ್ಲ ಕೇಳಲ್ಪಟ್ಟ. ಮೂವರು ಹೆಣ್ಣು ಮಕ್ಕಳ ಕಥೆಯನ್ನೆಲ್ಲ ಹೇಳಿದ್ರು. ಆಕೂತಿ ದೇವಹೂತಿಶ್ಚ ಪ್ರಸೂತಿ ರೀತಿ ವಿಶ್ವೃತ ಅಂತ ಮೂವರು ಹೆಣ್ಣು ಮಕ್ಕಳ ಕಥೆ ಆಯ್ತು. ಇನ್ನು ಇಬ್ಬರು ಗಂಡು ಮಕ್ಕಳಿದ್ದಾರಲ್ಲ, ಸ್ವಯಂಭುವ ಮನೆಗಳು ಸೃಷ್ಟಿ ಮಾಡಿದ ಗಂಡು ಮಕ್ಕಳು ಇಬ್ಬರು, ಪ್ರಿಯವ್ರತ ಉತ್ತಾನಪಾದವು. ಪ್ರಿಯವ್ರತ ಮತ್ತು ಉತ್ತಾನಪಾದ. ಅದರಲ್ಲಿ ಉತ್ತಾನಪಾದನ ಕಥೆಯನ್ನ ಹೇಳ್ತಾ ಇದ್ದಾರೆ. ಉತ್ತಾನಪಾದನಿಗೆ ಒಬ್ಬ ಮಗ ಇದ್ದ. ಆ ಮಗನ ಸಲುವಾಗಿ ಭಗವಂತನೇ ಬಂದ ಅಂದ್ವ. ಏನು ಕಥೆ ಅದು ಅಂತ ವಿದುರೆ ಕೇಳಿದಾಗ ಆ ಉತ್ತಾನಪಾದನ ಕಥೆಯನ್ನ ಹೇಳ್ತಾ ಇದ್ದಾರೆ. ಉತ್ತಾನಪಾದ ಅಂತ ಒಬ್ಬ ಸ್ವಯಂಭುವ ಮನುಗಳ ಮಗ. ಅವನಿಗೆ ಇಬ್ಬರು ಹೆಣ್ಣಂದಿರು, ಇಬ್ಬರು. ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ. ಹೆಸರೇ ಹಾಗೆ ಇದೆ, ಸುನೀತಿ ಸುರುಚಿ. ಆ ಹೆಸರಿಗೆ ತಕ್ಕಂತೆ ಇಬ್ಬರು ಇದ್ದಾರೆ. ಸುನೀತಿ ಅಂದರೆ ಒಳ್ಳೆಯ ಅವಳು ಅಂತ, ಸುರುಚಿ ಅಂದರೆ ಅದು ಒಳ್ಳೆಯದೇ, ಆದರೆ ಅವಳ ಸ್ವಭಾವ ಕೆಟ್ಟದಿತ್ತು. ಹೆಸರು ಒಳ್ಳೆಯದೇ ಇದೆ, ಸುರುಚಿ ಅಂತ, ಸ್ವಭಾವ ಮಾತ್ರ ಕೆಟ್ಟದಿತ್ತು. ಇವಳು ಒಳ್ಳೆಯ ಸುನೀತಿ. ಉತ್ತಾನಪಾದನಿಗೆ ಬಹಳ ಇಷ್ಟವಾದ ಹೆಂಡತಿ ಯಾರು? ಸುರುಚಿ. ಒಳ್ಳೆ ಒಳ್ಳೆಯ ಪದಾರ್ಥಗಳ ಮೇಲೆ ಇಷ್ಟ ಇರ್ತದೆ. ಅದರಿಂದ ಸುರುಚಿ, ಒಳ್ಳೆಯ ರುಚಿಯಾದ ಪದಾರ್ಥಗಳ ಮೇಲೆ ಇವನಿಗೆ ಇಷ್ಟ. ಸುನೀತಿ, ನೀತಿ ಬೇಕಾಗಿಲ್ಲ ಉತ್ತಾನಪಾದನಿಗೆ. ರುಚಿ ಇದ್ರೆ ಸಾಕು ಅಂತ ಸುರುಚಿಯ ಮೇಲೆ ಬಹಳ ಪ್ರೀತಿ. ಸುರುಚಿಯ ಮಗ ಉತ್ತಮ. ಆ ಉತ್ತಮ ಒಂದು ದಿನ ತಂದೆಯ ತೊಡೆ ಮೇಲೆ ಕೂತಿದ್ದಾನೆ ಅಂತ. ತಂದೆ ಉತ್ತಾನಪಾದ ಮುದ್ದು ಮಾಡುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸುನೀತಿಯ ಮಗ ಒಬ್ಬ ಇದ್ದ, ಧ್ರುವ. ಅವನಿಗೆ ಅಸಹ್ಯತೆ ಅಂತ. ಇಬ್ಬರು ಮಕ್ಕಳು, ಒಬ್ಬ ಒಂದು ಮಗು ತಂದೆಯ ತೊಡೆಯ ಮೇಲೆ ಕೂತ್ರೆ ಅಥವಾ ತಾಯಿಯ ತೊಡೆ ಮೇಲೆ ಕೂತ್ರೆ ಇನ್ನೊಂದು ಮಗು ಓಡಿ ಬರುತ್ತದೆ ನನ್ನನ್ನು ಕೂಡಿಸುವಂತ. ಇದು ಮಕ್ಕಳ ಸ್ವಭಾವ. ಈ ಮಗುವಿಗೆ ಆಸೆ ಆಯಿತು ಧ್ರುವನಿಗೆ, ನಾನು ಕೂಡಬೇಕು ತಂದೆಯ ತೊಡೆಯನ್ನ ಅಂತ. ಹತ್ತಿತ್ತು ಅಂತ. ಹತ್ತಿದಾಗಲೇ ಸುನೀತಿ ಜೋರು ಮಾಡಿದ್ದಂತೆ, ಇಳಿ ಕೆಳಗೆ ಅಂತ. ನಿನಗೆ ಆ ಸ್ಥಾನ ಇಲ್ಲ, ನಿನ್ನ ತಂದೆಯ ತೊಡೆಯನ್ನ ಏರಬೇಕು ಅಂತಾದ್ರೆ ನೀನು ಮತ್ತೆ ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಆಗ ಮಾತ್ರ ನಿನಗೆ ಆ ತಂದೆಯ ಸ್ಥಾನ ಸಿಗ್ತದೆ, ತೊಡೆಯ ಸ್ಥಾನ ಸಿಗ್ತದೆ. ಇಲ್ಲದಿದ್ರೆ ಇಲ್ಲ ಅಂತ. ಗರ್ಭೇತುಂ ಸಾಧಯಾತ್ಮಾನಂ ಯದೀಚ್ಛಸಿ ನಿರ್ಪಾಸನಂ. ಆ ಮಗುವಿಗೆ ಮುದ್ದು ಮನಸ್ಸಿನ ಮಗು ಹೇಗಾಗಬಾರದು. ಓಡಿಕೊಂಡು ಎದುರಿಸುರು ಶ್ವಾಸವನ್ನು ಗಟ್ಟಿಯಾಗಿ ಮಾಡ್ತಾ 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 ಅಮ್ಮನ ಬಳಿ ಬಂತು ಅಂತ. ಅಮ್ಮ ಹೀಗೆಲ್ಲ ಹೇಳಿದ್ದಾಳೆ ಮಲತಾಯಿ ಅಂತ. ಆಗ ಆ ತಾಯಿ ಹೇಳುವ ಮಾತು, ಸುನೀತಿ ಹೇಳುವ ಮಾತು ಏನು ಅಂದರೆ, ಮಹಾಮಂಗಲಂ ತಾತ ಪರೇಶ್ ನಮಸ್ತಾಹ. ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ. ನಿನಗೆ ಇಷ್ಟೆಲ್ಲ ಜೋರು ಮಾಡಿದ್ಲಲ್ಲ ನಿನ್ನ ಮಲತಾಯಿ, ಆದರೆ ಅವಳಿಗೆ ಕೆಟ್ಟದ್ದನ್ನ ಮಾತ್ರ ನೀನು ಬಯಸಬೇಡ. ಎಂತಹ ಮಾತು ಇದು! ತನ್ನ ಮಗುವಿಗೆ ಅಷ್ಟೆಲ್ಲ ಅವಮಾನ ಆಗಿದೆ, ಮಗು ಅಳುತ್ತಾ ಇದೆ. ಆ ಸಂದರ್ಭದಲ್ಲಿ ಆ ತಾಯಿ ಹೇಳುವ ಮಾತು ಏನು? ಯಾರಿಗೂ ಕೇಡನ್ನ ಬಯಸಬೇಡ, ನಿನ್ನ ಮಲತಾಯಿಗೂ ಕೂಡ ಬಯಸಬೇಡ. ಮಾ ಅಮಂಗಲಂ ತಾತ ಪರೇಶು ಮಮಸ್ತ ಭುಂಕ್ತೆ ಜನೋ ಯತ್ ಪರದುಃಖದಸ್ತ. ಇನ್ನೊಂದು ಮಾತು ಹೇಳುತ್ತಾಳೆ, ಯಾರು ಏನು ಅನ್ಯಾಯ ಮಾಡಿದ್ದಾರಲ್ಲ ಅವರು ಅದರ ಫಲವನ್ನ ಖಂಡಿತವಾಗಿ ತಿನ್ನುತ್ತಾರೆ. ಆದ್ದರಿಂದ ನೀನು ಮಾತ್ರ ಯಾರಿಗೂ ಅಮಂಗಲವನ್ನು ಬಯಸಬೇಡ.
ಮತ್ತೆ ಪುನಃ ಹೇಳ್ತಾಳೆ ಅಂತೆ. ಅದು ನಿನಗೆ ಇಷ್ಟೆಲ್ಲ ದುಃಖ ಬರಲಿಕ್ಕೆ ಕಾರಣ ಯಾರು ಅಂದರೆ ಅದು ನಾನೇ. ಯಾಕೆ ಅಂದರೆ ನಾನು ದುರದೃಷ್ಟಶಾಲಿಯಾಗಿದ್ದೆ. ಆದ್ದರಿಂದಲೇ ಅಂತಹ ದುರದೃಷ್ಟಶಾಲಿಯಾದಂತಹ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ಯಲ್ಲ. ಒಂದು ವೇಳೆ ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಿನಗೆ ಸಿಗ್ತಾ ಇತ್ತೋ ಏನೋ. ದೌರ್ಭಾಗ್ಯರಾದಂತಹ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನಿನಗೆ ಈ ತಂದೆಯ ಸ್ಥಾನ, ತೊಡೆಯ ಸ್ಥಾನ ಸಿಗಲಿಲ್ಲ. ಬೇಡ ಮಗು, ಹೇಗೂ ಹೇಳಿದ್ದಾಳೆ ಅಲ್ವಾ, ದೇವರ ಬಳಿಗೆ ಹೋಗು, ತಪಸ್ಸು ಮಾಡು, ಮತ್ತೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ನಿನಗೆ ಆ ಸ್ಥಾನ ಸಿಗ್ತದೆ ಅಂತ ಹೋಗು, ಕಾಡಿಗೆ ಹೋಗು, ದೇವರ ಬಳಿಗೆ ಹೋಗು ಅಂತ ತಾಯಿ ಕಳಿಸ್ತಾಳಂತೆ. ಎಂತಹ ಮನಸ್ಸು ತಾಯಿಯದ್ದು. ಏನಾದರೂ ಧರ್ಮಕರ್ಮವನ್ನು ಮಾಡು ಅಂದರೆ ಮಕ್ಕಳಿಗೆ ತಂದೆ ಹೇಳಿದ ಅಂದರೆ ತಾಯಿ ಹೇಳ್ತಾಳೆ, ಸಣ್ಣವ ಈಗಲೇ ಯಾಕೆ ಹೇಳ್ತೀರಿ ಅವನಿಗೆ. ದೊಡ್ಡ ಒಂದು ಕಾರ್ಯಕ್ರಮ ಮನೆಯಲ್ಲಿ ನಡೀತಾ ಇರ್ತದೆ. 10 ಎಲೆಗಳನ್ನು ಹಾಕಿದ್ದಾರೆ. ಪಾಪ ತಾಯಿ ಒಬ್ಬಳೇ ಬಡಿಸ್ತಾ ಇರ್ತಾರೆ. 2-3 ಮಕ್ಕಳು ಇದ್ದಾರೆ, ಗಟ್ಟಿಗರು. ಆದರೂ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ ಬರುವುದಿಲ್ಲ. ಏನು ಆಗ್ತದೆ ಅದನ್ನು ಮಾಡೋಣ ಅಂದ್ರೆ ಬರುವುದಿಲ್ಲ. ತಾಯಿ ಕರೆಯುವುದು ಕೂಡ ಇಲ್ಲ. ತಂದೆ ಹೇಳ್ತಾನೆ ಸೇರಿ ಬಡಿಸಿ ಅಂತ. ಆಗ ತಾಯಿ ಹೇಳ್ತಾಳೆ, ಮುಂದೆ ಹೇಗೂ ಮಾಡುವುದೇ ಇದೆ, ಮದುವೆ ಆದ್ಮೇಲೋ ಅಥವಾ ಮತ್ತೆಯೋ ಯಾವತ್ತೋ, ಈಗ ಯಾಕೆ ಬೇಕು ಅಂತ ತಾಯಿ ಹೇಳ್ತಾಳೆ. ಈ ಮಾತಿನಿಂದ ಮಕ್ಕಳು ಎಂದೂ ಕಲಿಯುವುದಿಲ್ಲ. ತಂದೆ ತಾಯಿಯೇ ಒದ್ದಾಡಿಕೊಂಡೇ ಇರಬೇಕಾಗ್ತದೆ. ಆದರೆ ಹಾಗೆ ಮಾಡಿಲ್ಲ ಸುನೀತಿ, ಹಾಗೆ ಮಾಡಿಲ್ಲ ಅಂತ. 5 ವರ್ಷದ ಪುಟ್ಟ ಬಾಲಕ, ಹೋಗು ಕಾಡಿಗೆ, ದೇವರನ್ನ ಕಾಣು ಹೇಳಿದ್ದಾಳೆ ಅಲ್ವ ನಿನ್ನ ಮಲತಾಯಿ, ಹೋಗು ದೇವರನ್ನ ಕಾಣು ಕಾಣು ಅಂತ ಕಳಿಸಿದ್ದಾಳೆ ಅಂತೆ. ಆ ಮಗು ತಾಯಿಗೆ ನಮಸ್ಕಾರ ಮಾಡಿ ಹೊರಟಿದೆ. ದಾರಿಯಲ್ಲಿ ಹೋಗುವಾಗ ನಾರದರು ಬಂದರು. ಮಗು ಆಟ ಪಾಠವನ್ನೆಲ್ಲ ಬಿಟ್ಟು ಈ ಕಾಡಿಗೆ ಯಾಕೆ ಬಂದಿದ್ದಿ ಕೇಳಿದ್ದು. ಇಲ್ಲ, ದೇವರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರನ್ನು ನೋಡುವ ಸಂದರ್ಭ ಅಲ್ಲ ಇದೆಲ್ಲ, ಆಟ ಪಾಠವನ್ನು ಆಡಿಕೊಂಡೆಲ್ಲ ಇರುವಂತಹ ಸಂದರ್ಭ ಇದೆಲ್ಲ. ಈ ಸಮಯ, ಇಂತಹ ಸಮಯದಲ್ಲಿ ಆಟ ಆಡಬೇಕು, ಮಕ್ಕಳೊಟ್ಟಿಗೆ ಸೇರಬೇಕು, ಏನಾದರೂ ಓದ್ಲಿಕ್ಕಿದ್ರೆ ಓದಬೇಕು. ಅದನ್ನು ಬಿಟ್ಟು ದೇವರನ್ನು ನೋಡ್ತೇನೆ ಅಂತ ಬಂದಿದ್ದೆ, ಹೋಗು ಮನೆಗೆ ಅಂತ ಹೇಳಿದ್ರಂತೆ. ಎಷ್ಟು ಹೇಳಿದ್ರು ಮಗು ಮಾತ್ರ ಕೇಳಲಿಲ್ಲ. ಇಲ್ಲ, ನಾನು ದೇವರನ್ನು ನೋಡಬೇಕು ಅಂತ. ನಮಗೆಲ್ಲ ನಾವೆಲ್ಲ ಅಂದುಕೊಳ್ಬಹುದು ಇಂತಹ ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ನಾರದರು ಅಡ್ಡ ಬಂದರು ಅಂತ. ಆದರೆ ನಾರದರು ಅಡ್ಡ ಬಂದಿದ್ದಲ್ಲ. ಈ ಮಗು ಕಾಡಿಗೆ ಹೋಗಿ ಇನ್ನು 1 ದಿವಸದಲ್ಲಿ ಹೊರಟು ಬಂದರೆ ಆಗ ಆಗಬಾರದಲ್ವೇ. ಮಗುವಿನ ಮನಸ್ಸು ಎಷ್ಟು ಗಟ್ಟಿ ಇದೆ ನೋಡೋಣ ಅಂತ ನಾರದರು ಪರೀಕ್ಷೆ ಮಾಡಿದ್ರು. ಮಗು ಹಠ ಬಿಟ್ಟಿಲ್ಲ ಅಲ್ವಾ. ನಾರದರು ಆಯಿತು, ಹಾಗಾದ್ರೆ ಸರಿ, ಹೇಗೆ ದೇವರನ್ನು ನೋಡಬೇಕು ನಾನು ಹೇಳಿಕೊಡ್ತೇನೆ ಅಂತ ಹೇಳಿ, ಇಲ್ಲಿಂದ ಹೋಗು, ಯಮುನಾ ನದಿಯ ತಡಕ್ಕೆ ಹೋಗು. ತತ್ತಾಕಗಚ್ಚ ಭದ್ರಂತೆ ಯಮುನಾಯಾಹ ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ಸರ್ವದಾ ಹರೇಹೇ. ಅಲ್ಲಿ ಮಧುವನ ಅಂತ ಇದೆ, ಮಧುರಾ ಪಟ್ಟಣ ಬಳಿಯಲ್ಲಿಯೇ ಯಮುನಾ ನದಿ ಹರಿತಾ ಇದೆ. ಅಲ್ಲಿಗೆ ಹೋಗು. ಸಾನ್ನಿಧ್ಯಂ ಸರ್ವದಾ ಹರೇಹೇ. ಕೃಷ್ಣ ಕುಣಿದಾಡಿದ ಜಾಗ ಅಲ್ವೇ ಅದು. ಅಲ್ಲಿ ಯಾವಾಗಲೂ ಭಗವಂತನ ಸನ್ನಿಧಾನ ಇರ್ತದೆ. ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗಿ ಭಗವಂತನನ್ನ ಧ್ಯಾನ ಮಾಡು. ಹೇಗೆ ಧ್ಯಾನ ಮಾಡಬೇಕು, ಯಾವ ಜಪವನ್ನು ಮಾಡಬೇಕು ಎಲ್ಲವನ್ನು ಹೇಳಿಕೊಟ್ರು. ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರವನ್ನು ಉಪದೇಶ ಮಾಡಿ, ಈ ಮಂತ್ರವನ್ನು ಜಪ ಮಾಡು, ತಪಸ್ಸು ಮಾಡು, ದೇವರು ಬರ್ತಾರೆ ಸಿಗ್ತಾರೆ ಅಂತ ಹೇಳಿದ್ರು. ನಾರದರು ಈ ಪಾಪ ಮಗು ಯಮುನಾ ನದಿಯ ದಡಕ್ಕೆ ಬಂದು ಕೂತ್ಕೊಂಡು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿತು ಅಂತ. ಘೋರವಾದ ತಪಸ್ಸು ಮಾತ್ರ ಅದು. ತ್ರಿರಾತ್ರಾಂತೆ 3 ದಿವಸ ಏನು ತಿನ್ನಲಿಕ್ಕೆ ಇಲ್ಲ. 3 ದಿವಸ ಆದ ಮೇಲೆ ಒಂದು ರಾತ್ರಿಯಲ್ಲಿ ತಿನ್ನುವುದು ಏನು, ಕಪಿತ್ತ ಬದರಾಶನ, ಬೇಲದ ಹಣ್ಣು ಮತ್ತು ಬದರಿ ಬೋರೆಯ ಹಣ್ಣು, ಕಪಿತ್ತ ಬದರಾಶನ, ಅದನ್ನು ತಿನ್ನುವುದು ಅಂತ. 3 ದಿವಸಕ್ಕೆ ತಿನ್ನುವುದು. ಈ ರೀತಿಯಾಗಿ 1 ತಿಂಗಳು ತಪಸ್ಸು ನಡೀತು. 2ನೇ ತಿಂಗಳು ತಪಸ್ಸು. ಆಗ ದ್ವಿತೀಯಂ ಚ ತಥಾ ಮಾಸಂ ಷಷ್ಟೇರ್ಭಗೋ ದಿನೇ, 6 ದಿನ ಉಪವಾಸ. 6 ದಿನ ಮುಗಿದ ಮೇಲೆ ಮತ್ತೆ ಏನಾದರೂ ತಿನ್ನುವುದು. ಅದು ಏನು ತಿನ್ನುವುದು,
ತೃಣಪರ್ಣಾದಿ ಶೀರ್ಣೈ, ಎಲೆ ತಿನ್ನುವುದು ಅಂತ. ಹಸಿ ಎಲೆ ಅಲ್ಲ, ಒಣಗಿ ಹೋದ ಎಲೆಯನ್ನೇ ತಿನ್ನೋದು 6 ದಿನಕ್ಕೆ. ಈ ರೀತಿಯಾಗಿ 2ನೇ ತಿಂಗಳು ತಪಸ್ಸು ಮುಗಿತು. 3ನೇ ತಿಂಗಳು ಪ್ರಾರಂಭ. ತೃತೀಯಂ ಚಾನಯನ್ ಮಾಸಂ ನವಮೇ ಹನಿ ಅಭಕ್ಷ ಉತ್ತಮ ಶ್ಲೋಕಂ ಉಪಾಧಾವತ್ ಸಮಾಧಿನ. 9 ದಿನವರೆಗೆ ಏನು ತಿನ್ಲಿಕ್ಕಿಲ್ಲ. 9 ದಿನ ಆದ ಮೇಲೆ ಸ್ವಲ್ಪ ನೀರು ಕುಡಿಯುವುದು. ಒಂದು ಕೊಡಪಾಲ ನೀರಂತಲ್ಲ, ಸ್ವಲ್ಪ ನೀರು, ಅದನ್ನು ನೀರು ಕುಡಿಯುವುದು, ಮತ್ತೆ ತಪಸ್ಸು ಮಾಡೋದು. ಹೀಗೆ 9 ದಿನಗಳಿಗೆ ಏನಾದರೂ ಸ್ವಲ್ಪ ನೀರು ಕುಡಿಯುವುದು, ತಪಸ್ಸು ಮಾಡೋದು. ಹೀಗೆ ನಡೀತು. ಚತುರ್ಥಂ ಅಪಿ ವೈ ಮಾಸಂ, 4ನೇ ಮಾಸದ 4ನೇ ತಿಂಗಳಿನ ತಪಸ್ಸು ಪ್ರಾರಂಭ ಆಯಿತು. ಆಗ ದ್ವಾದಶೇ ಹನಿ, 12 ದಿವಸ ಉಪವಾಸ. ಆಮೇಲೆ ವಾಯುಭಕ್ಷೋ ಜಿತಶ್ವಾಸೋ, ವಾಯುಭಕ್ಷ ಬರೀ ಗಾಳಿ ಕುಡಿಯುವುದಂತೆ. ಹಾಗಾದ್ರೆ 12 ದಿವಸ ಗಾಳಿಯೂ ಇಲ್ಲ, ಅಷ್ಟು ಪ್ರಾಣಾಯಾಮ ಮಾಡಿದ್ದ ತಪಸ್ಸು, ಗಾಳಿಯೂ ಇಲ್ಲ ಅಂತೆ 12 ದಿವಸಕ್ಕೆ. ಪಂಚಮೇ ಮಾಸ್ಯನುಪ್ರಾಪ್ತೆ, 4 ತಿಂಗಳು ಮುಗಿತು, ಇನ್ನು 5ನೇ ತಿಂಗಳು ಪ್ರಾರಂಭ. ಆಗ ಪಂಚಮೇ ಮಾಸ್ಯನುಪ್ರಾಪ್ತೆ ಜಿತಶ್ವಾಸೋ ನೃಪಾತ್ಮಜ. ಆಗ 12 ದಿವಸ, 16 ದಿವಸ, 20 ದಿವಸ ಅಂತ ಇಲ್ಲ, ಪೂರ್ಣ 1 ತಿಂಗಳು ಗಾಳಿ ಕೂಡ ಕುಡಿಲಿಕ್ಕೆ ಇಲ್ಲ ಅಂತ. ಹಿಂದಿನ ತಿಂಗಳು ಸ್ವಲ್ಪ 12 ದಿವಸಕ್ಕೆ ಗಾಳಿ ಕುಡಿತಾ ಇದ್ದ. 5ನೇ ತಿಂಗಳಲ್ಲಿ ಗಾಳಿ ಕೂಡ ಸೇವನೆ ಮಾಡಲಿಕ್ಕಿಲ್ಲ, ಅಷ್ಟು ಪ್ರಾಣಾಯಾಮ ಮಾಡ್ತಾ ತಪಸ್ಸು. ಧ್ಯಾಯನ್ ಬ್ರಹ್ಮಪದೈಕೇನ ತಸ್ಥೋ ಸ್ಥಾಣುರಿವ ಅಚಲಃ. ಸ್ಥಾಣುರಿವ ಅಚಲಃ, ಕಲ್ಲಿನಂತೆ, ಪರ್ವತದಂತೆ ಸ್ವಲ್ಪವೂ ಅಲುಗಾಡುತ್ತಾ ಇದ್ದಿಲ್ಲ ಅಂತೆ. ನಿಶ್ಚಲವಾಗಿ ತಪಸ್ಸು ಮಾಡ್ತಾ ಇದ್ದಾನೆ, ಏನೂ ಇಲ್ಲ, ಗಾಳಿ ಕೂಡ ಸೇವನೆ ಮಾಡ್ತಾ ಇಲ್ಲ. ದೇವತೆಗಳೆಲ್ಲ ಬಂದರಂತೆ. ಹೇಗೆ ಬಂದರು? ಸರ್ಪೇಭ ಸಿಂಹ ಕೂಷ್ಮಾಂಡೈ ತಾನ್ ನಾಪಶ್ಯತ್ ಪರಂಗತಃ. ತ್ರಾಸೆಯಂತಹ ಸ್ವಮಾಯಯ ದೇವ ಚಕ್ರುಹು ತಪೋ ವಿಘ್ನಂ. ದೇವತೆಗಳೆಲ್ಲ ಈ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ಎಲ್ಲ ಓಡೋಡಿ ಬಂದರು. ಹೇಗೆ ಬಂದರು? ಒಬ್ಬ ದೇವತೆ ಸಿಂಹ ಆದ, ಇನ್ನೊಬ್ಬ ದೇವತೆ ಕೂಷ್ಮಾಂಡ ಆದ, ಇನ್ನೊಬ್ಬ ದೇವತೆ ಸರ್ಪ ಆದ. ಹೀಗೆ ಒಬ್ಬೊಬ್ಬ ದೇವತೆ ಒಂದೊಂದು ರೂಪವನ್ನು ಧರಿಸಿಕೊಂಡು ಹೆದರಿಸುವ ಸಲುವಾಗಿ ಬಂದರು ಅಂತ. ಯಾವ ದೇವತೆಗಳು ಹೇಗೆ ವೇಷ ಮಾಡಿಕೊಂಡು ಬಂದರು, ಇವ ಸ್ವಲ್ಪವೂ ಕದಲಿಲ್ಲ. ತಾನು ರಿವಾಚಲಃ, ಕಲ್ಲಿನಂತೆ ಹಾಗೆ ತಪಸ್ಸು ಮಾಡ್ತಾ ಇದ್ದಾನಂತೆ. ಯಾಕೆ ದೇವತೆಗಳು ಹೀಗೆ ಮಾಡಿದ್ರು? ಒಳ್ಳೆಯ ಕೆಲಸಕ್ಕೆ ಅಂದರೆ ಇಲ್ಲ, ಇವನ ತಪಸ್ಸಿನ ಒಂದು ಧೈರ್ಯ, ಏನು ಆದರೂ ನಿಲ್ಲಿಸುವುದಿಲ್ಲ ಅಂತ ಒಂದು ಛಲ ಇದೆ ಅಲ್ಲ, ಇದನ್ನು ಜಗತ್ತಿಗೆ ತೋರಿಸಬೇಕಿತ್ತು ದೇವತೆಗಳಿಗೆ. ಇವನ ಕೀರ್ತಿ ಇನ್ನಷ್ಟು ಉತ್ತುಂಗಕ್ಕೆ ಹೋಗಬೇಕಿತ್ತು. ಆ ಕಾರಣದಿಂದ ದೇವತೆಗಳೆಲ್ಲ ಬಂದರು. ದೇವತೆಗಳು ಇಷ್ಟು ರೂಪವನ್ನು ಧರಿಸಿಕೊಂಡು ಬಂದರೂ ಏನು ಆಗದೆ ತಪಸ್ಸು ಮಾಡ್ತಾ ಇದ್ದ. 5ನೇ ತಿಂಗಳಲ್ಲಿ ಪ್ರಾಣಾಯಾಮ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದ. ಹೇಗೆ ಮಾಡ್ತಾ ಇದ್ದ ಅಂದ್ರೆ ಒಂಟಿ ಕಾಲಿನಲ್ಲಿ ತಪಸ್ಸು ಮಾಡ್ತಾ ಇದ್ದ. ಒಂಟಿ ಕಾಲಿನಲ್ಲಿ, ಒಂದೇ ಕಾಲಿನಲ್ಲಿ, ಒಂಟಿ ಕಾಲಿನಲ್ಲಿ ತಪಸ್ಸು ಮಾಡುವಾಗ ಆ ಹೆಬ್ಬೆರಳು ಸ್ವಲ್ಪ ಭೂಮಿಗೆ ಒತ್ತುತ್ತಾ ಇತ್ತಂತೆ. ಒತ್ತಿದಾಗ ಭೂಮಿಯೇ ಆ ಕಡೆ ಹೋಗ್ತಾ ಇತ್ತಂತೆ. ಸ್ವಲ್ಪ ಬಿಟ್ಟಾಗ ಈ ಕಡೆ ಭಾರ ಹಾಕೋದು, ಪಾದದ ಮೇಲೆ, ಹಿಂಭಾಗದ ಭಾಗದ ಮೇಲೆ ಭಾರ ಹಾಕಿದಾಗ ಮತ್ತೆ ಭೂಮಿ ಈ ಕಡೆ ಬರುತ್ತಾ ಇತ್ತಂತೆ. ಹೀಗೆ ಭೂಮಿಯೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಅಷ್ಟು ದೊಡ್ಡ ತಪಸ್ಸು. ಹೀಗೆ 5 ತಿಂಗಳಿನಲ್ಲಿ ತಪಸ್ಸು. ದೇವತೆಗಳೆಲ್ಲ ಹೋದರಂತೆ ಭಗವಂತನ ಮುಂದೆ. ಆ ಧ್ರುವ ತಪಸ್ಸು ಮಾಡ್ತಾ ಇದ್ದಾನೆ ನಿನ್ನನ್ನು ಕುರಿತು, ಹೋಗಿ ಬೇಗ ಪ್ರತ್ಯಕ್ಷನಾಗು, ಇಲ್ಲದೇ ಇದ್ರೆ ಈ ಭೂಮಿಯೇ ಅಲ್ಲೋಲ ಕಲ್ಲೋಲ ಆದೀತು. ಆಯಿತು ಅಂತ ಹೇಳಿದಂತೆ ದೇವರು. ಆಯಿತು, ಹೋಗ್ತೇನೆ ಅಂತ. 5ನೇ ತಿಂಗಳು ಮುಗಿತು. 6ನೇ ತಿಂಗಳು ತಪಸ್ಸು ಪ್ರಾರಂಭ ಆಯಿತು. ಭಗವಂತ ಬಂದ. ಭಗವಂತ ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿಕೊಂಡು ವಾಸುದೇವ ರೂಪನಾಗಿ ಧ್ರುವನ ಮುಂದೆ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಧ್ರುವ ಕಣ್ಣು ಬಿಡ್ತಾ ಇಲ್ಲ. ಧ್ರುವ ತನ್ನ ಒಳಗೆ ಇರುವ ಶಂಖಚಕ್ರ ಗದಾ ಪದ್ಮಧಾರಿಯಾದಂತಹ ವಾಸುದೇವ ರೂಪವನ್ನು ಚಿಂತನೆ ಮಾಡುತ್ತಾ, ಧ್ಯಾನ ಮಾಡುತ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಭಗವಂತನಿಗೆ ಆಶ್ಚರ್ಯ ಆಯಿತು. ನಾನೇ ಪ್ರತ್ಯಕ್ಷವಾಗಿ ಕಣ್ಣು ಬಂದರು, ಇವ ನೋಡ್ತಾ ಇಲ್ಲ ನನ್ನನ್ನ. ಮತ್ತೆ ಒಂದು ಉಪಾಯ ಮಾಡಿದ ದೇವರು.
ಅವನ ಒಳಗೆ ಇರುವ ರೂಪ ಇದೆಯಲ್ಲ, ಧ್ಯಾನ ಮಾಡುತ್ತಾ ಇರುವ ರೂಪ, ಆ ರೂಪವನ್ನೇ ಮರೆ ಮಾಡಿಬಿಟ್ಟಂತೆ. ಆ ಒಳಗೆ ಧ್ಯಾನ ಮಾಡುವ ರೂಪವನ್ನೇ ಮರೆ ಮಾಡಿದಾಗ ಧ್ರುವ ಅಲ್ಲೋಲ ಕಲ್ಲೋಲ ಆಯಿತು ಅವನಿಗೆ. ಎಲ್ಲಿ ಹೋಯಿತು ಅಂತ ಕಣ್ಣು ಬಿಟ್ಟಂತೆ. ಕಣ್ಣು ಬಿಟ್ಟಾಗ ಸಾಕ್ಷಾತ್ ಭಗವಂತ ಶಂಖಚಕ್ರ ಗದಾಬದ್ಧಧಾರಿಯಾಗಿ ನಿಂತಿದ್ದಾನೆ ಅಂತೆ. ವಾಸುದೇವರು ಭಗವಂತ ಬಹಳ ಖುಷಿಯಾಯಿತು. ಓ, ದೇವರೇ ಬಂದ, ಎದುರುಗಡೆ ಇದ್ದಾನೆ ಅಂತ. ದೇವರ ಬಗ್ಗೆ ಸ್ತೋತ್ರ ಮಾಡಬೇಕು, ಬಾಯಿ ನಿಂತು ಹೋಯ್ತಂತೆ, ಬರ್ತಾನೆ ಇಲ್ಲ. ಏನು ಮಾತನಾಡಬೇಕು, ಮಾತು ಬರ್ತಾ ಇಲ್ಲ. ಅಷ್ಟು ಖುಷಿ, ಅಷ್ಟು ಸಂತೋಷ ಆದ ಕೂಡಲೇ ಮಾತೇ ಬರುವುದಿಲ್ಲ ಅಂತ ಹೇಳಿದ್ದೇವಲ್ಲ, ಹಾಗೆ ಆಯಿತು. ದೇವರು ತನ್ನ ಶಂಖದಿಂದ ಕೆನ್ನೆಗೆ ಸ್ಪರ್ಶ ಮಾಡಿದ್ದರಂತೆ. ಚುಮ್ಮನ್ ನಿವಾಸೇನ ಭುಜ ಇರಿವಾಶ್ಲಿಷನ್ ಕೃತಂದಲಿಂ ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯ ಕಪೋಲೆ. ಆ ಬಾಲಕನ ಕೆನ್ನೆಯನ್ನ ಮೆಲ್ಲ ಶಂಖದಿಂದ ಸ್ಪರ್ಶ ಮಾಡಿದರಂತೆ. ಆಗ ಮಾತು ಬಂತು. ಸ್ತೋತ್ರ ಮಾಡಿದ, ದೇವರನ್ನ ಕುರಿತು ಕೈ ಮುಗಿದವನಾಗಿ ಸ್ತೋತ್ರ ಮಾಡಿದ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಕರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ, ನಿನಗೆ ನಮಸ್ಕಾರ. ಎಂತ ನೀನು ನನ್ನ ಒಳಗೆ ನಿಂತು ನೀನು ನನ್ನ ಮಾತನ್ನು ಆಡಿಸಿದೆಯಲ್ವೇ, ಅಂತಹ ನಿನಗೆ ನಮಸ್ಕಾರ. ಯಹ ಅಂತಹ ಪ್ರವಿಶ್ಯ ಮಮ ವಾತ ಮಿಮಾಂ ಪ್ರಸುಪ್ತಾಂ, ನನ್ನ ಮಾತು ಅದೆಲ್ಲ ಮಲಗಿಕೊಂಡು ಬಿಟ್ಟಿದೆ. ವಾಗೀಂದ್ರಿಯ ಅದು ಮಲಗಿಕೊಂಡು ಬಿಟ್ಟಿದೆ. ವಾಗೀಂದ್ರಿಯ ಅಭಿಮಾನಿ ದೇವತೆ ಅಗ್ನಿದೇವ ಮಲಗಿಕೊಂಡು ಬಿಟ್ಟಿದ್ದಾನೆ ಅಂತ. ನೀನು ಬರಬೇಕಾಯಿತು, ಅವನನ್ನು ಬಡಿದೆಬ್ಬಿಸಬೇಕಾಯಿತು. ಅಗ್ನಿ ಎದ್ದ ಮೇಲೆ ಆ ಇಂದ್ರಿಯವನ್ನ ಸಕ್ರಿಯಗೊಳಿಸಿದ. ಆಗ ಮಾತು ಬಂತು. ಇಲ್ಲದೇ ಇದ್ದರೆ ನೀನು ಇಂದ್ರಿಯಾಭಿಮಾನಿ ದೇವತೆಯ ಒಳಗೆ ಹೋಗಿ ಪ್ರವೇಶ ಮಾಡಿ ಅವನನ್ನು ಎಬ್ಬಿಸಲಿಲ್ಲ ಅಂದರೆ ಆ ಇಂದ್ರಿಯಾಭಿಮಾನಿ ದೇವತೆ ಏಳುವುದಿಲ್ಲ, ಆ ಇಂದ್ರಿಯ ಕೆಲಸ ಮಾಡುವುದಿಲ್ಲ. ಆದರೆ ನೀನು ಅವನನ್ನು ಬಡಿದೆಬ್ಬಿಸಿದಿ, ಅಗ್ನಿದೇವ ನನ್ನ ಮಾತನ್ನು ಆಡಿಸ್ತಾ ಇದ್ದಾನೆ. ಯಂತ ಪ್ರವಿಶ್ಯ ಮಮ ವಾತ ಮಿಮಾಂ ಪ್ರಸುಪ್ತ ಸಂಜೀವಯತ್ಯ ಅಖಿಲ ಶಕ್ತಿ ಧರ ಸ್ವಧಾಮ್ನ. ಅಂತಹ ನೀನು, ನಿನ್ನ ಅನುಗ್ರಹ ಇಲ್ಲದೆ, ನಿನ್ನ ಪ್ರವೇಶ ಇಲ್ಲದೆ ಯಾವ ಕೆಲಸ ನಡೆಯುವುದಿಲ್ಲ. ಬರೀ ಮಾತು ಅಂತ ಅಲ್ಲ, ಅನ್ಯಾಂಶ್ಚ ಹಸ್ತಕರಣ ಶ್ರವಣತ್ವಗಾದೀನ್. ಒಂದು ಇಂದ್ರಿಯ ಅಂತಲ್ಲ, ಎಲ್ಲ ಇಂದ್ರಿಯಗಳು ದೇಹದಲ್ಲಿ ಕೆಲಸ ಮಾಡಬೇಕಾ? ಆಯಾಯ ಇಂದ್ರಿಯ ಅಭಿಮಾನಿ ದೇವತೆಗಳ ಒಳಗೆ ನೀನು ಪ್ರವೇಶ ಮಾಡಬೇಕು, ಅವರನ್ನ ಎಬ್ಬಿಸಬೇಕು, ಅವರು ಆ ಇಂದ್ರಿಯದ ಕೆಲಸ ಮಾಡಬೇಕು. ಇಲ್ಲದೇ ಇದ್ರೆ ಕಾಲು ನಡೆಯುವುದಿಲ್ಲ, ಕೈ ಮಾಡುವ ಕೆಲಸ ಮಾಡುವುದಿಲ್ಲ, ಕಣ್ಣು ಕೇಳುವುದಿಲ್ಲ, ಕಣ್ಣು ನೋಡುವುದಿಲ್ಲ, ಕಿವಿ ಕೇಳುವುದಿಲ್ಲ. ಕಣ್ಣಿನ ಅಭಿಮಾನಿ ದೇವತೆಯ ಒಳಗೆ ಭಗವಂತ ಪ್ರವೇಶ ಮಾಡಿ ಅವನನ್ನು ಎಬ್ಬಿಸಿದ್ರೆ ಕಣ್ಣು ನೋಡ್ತದೆ, ಇಲ್ಲದೇ ಇದ್ರೆ ಇಲ್ಲ. ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದಿ, ಯಾವ ಇಂದ್ರಿಯಗಳು ಕೆಲಸ ಮಾಡಬೇಕಾ ನೀನು ಅವರ ಒಳಗೆ ಪ್ರವೇಶ ಮಾಡಬೇಕು. ಅಂತಹ ಭಗವಂತ ನೀನು. ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಿನಗೆ ನಮಸ್ಕಾರ ಅಂತ ಆ ಮಗು ಸ್ತೋತ್ರ ಮಾಡಿತು, ಭಗವಂತನ ಕೊಂಡಾಡಿತು. ಭಗವಂತ ಹೇಳಿದ, ನಿನಗೆ ಯಾಕೆ ತಪಸ್ಸು ಮಾಡಿದಿ ಅಂತ ನನಗೆ ಗೊತ್ತಾಗಿದೆ. ನಿನಗೆ ದೊಡ್ಡ ಪದವಿ ಕೊಡ್ತೇನೆ, ಧ್ರುವ ನಕ್ಷತ್ರದ ಪದವಿಯನ್ನು ನಿನಗೆ ಕೊಟ್ಟಿದ್ದೇನೆ. ಮೇಢ್ಯಾಂ ಗೋಚಕ್ರವತ್ ಸ್ನಾಸ್ನು ಪರಸ್ತಾತ್ ಕಲ್ಪವಾಸಿನಾಂ, ಧ್ರುವಲೋಕವನ್ನೇ ಅನುಗ್ರಹ ಮಾಡ್ತೇನೆ ನಿನಗೆ ಅಂತ ಹೇಳಿ. ಮಾತ್ರವಲ್ಲ, ನೀನು ಮುಂದೆ 36,000 ವರ್ಷಗಳ ಕಾಲದವರೆಗೆ ಅಧಿಕಾರವನ್ನು ನಡೆಸು. ಚಿಂತೆ ಮಾಡಬೇಡ, ನಾನು ಹೇಗೆ ಹೋಗುದು? ತಂದೆ ಇರ್ತಾನೆ, ತಂದೆ ಈಗ ಅಧಿಕಾರ ಚಲಾಯಿಸ್ತಾ ಇದ್ದಾನೆ. ತಂದೆಯ ನಂತರದಲ್ಲಿ ಇನ್ನೊಬ್ಬ ಇದ್ದಾನೆ ಉತ್ತಮ, ಅವನನ್ನ ಆ ಮಲತಾಯಿ ಬಿಡ್ತಾಳ? ಇಲ್ಲ, ಅವನೇ ರಾಜನ, ಯುವರಾಜನ ಅಂತ ಅವನೇ ನಡೆಸಬೇಕು. ಅವನ ಕಾಲದ ನಂತರ ಅವನ ಮಕ್ಕಳಿಗೆ ಬರ್ತದೆ, ನನಗೆ ಹೇಗೆ ಸಿಗ್ತದೆ? ಯೋಚನೆ ಮಾಡಬೇಡ.
ನಿನ್ನ ಅಣ್ಣ ಉತ್ತಮ ಅವ ಕಾಡಿಗೆ ಬೇಟೆಗಾಗಿ ಹೋಗ್ತಾನೆ, ಅಲ್ಲಿ ಯಕ್ಷರಿಂದ ಸಾಯ್ತಾನೆ, ಅವನ ಭಯ ನಿನಗೆ ಇಲ್ಲ, ನೀನೇ ರಾಜನಾಗುವ. ಸರಿ, ತಾಯಿ ಬಿಡುವುದಿಲ್ವೇ? ಮಲತಾಯಿ ನಾನೇ ನಡೆಸ್ತೇನೆ ಅಧಿಕಾರವನ್ನ ಅಂದರೆ ಅವಳು ಕೂಡ ಇಲ್ಲ. ಮಗನನ್ನು ಹುಡುಕೊಂಡು ಕಾಡಿಗೆ ಹೋದಾಗ ಕಾಡ್ಗಿಚ್ಚಿನಲ್ಲಿ ಬಿದ್ದು ಸಾಯ್ತಾಳೆ. ಅನ್ವೇಷಂತಿ ವನಂ ಮಾತಾ ದಾವಾಗ್ನಿಂ ಸಾ ಪ್ರವೇಕ್ಷತಿ. ದಾವಾಗ್ನಿ ಕಾಡ್ಗಿಚ್ಚಿಗೆ ಪ್ರವೇಶ ಮಾಡಿ ಅವಳು ಸಾಯ್ತಾಳೆ. ನಿನ್ನ ದಾರಿಗೆ ಅಡ್ಡ ಬರುವವರು ಯಾರೂ ಇಲ್ಲ. ಆದ್ದರಿಂದ ಷಟ್ತ್ರಿಂಶತ್ ವರ್ಷ ಸಾಹಸ್ರಂ ರಕ್ಷಿತ ವ್ಯಾಹತೇಂದ್ರಿಯ, 36,000 ವರ್ಷಗಳ ಕಾಲವರೆಗೆ ನೀನು ಅವ್ಯಾಹತವಾಗಿ ಯಾರಿಂದಲೂ ಪ್ರತಿಬಂಧಕ ಇಲ್ಲದೆ ಅಧಿಕಾರವನ್ನು ಚಲಾಯಿಸು. ಇಷ್ಟೆಲ್ಲ ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡು, ಅಧಿಕಾರ ಇರುತ್ತದೆ, ಸಂಪತ್ತು ಇರುತ್ತದೆ, ಧರ್ಮಗಳನ್ನು ಮಾಡು. ಇಷ್ಟುವ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಲ ದಕ್ಷಿಣೈ. ಯಜ್ಞ ಅಂದರೆ ಏನು? ನನ್ನ ಮೂರ್ತಿ. ಯಜ್ಞ ಹೃದಯಂ ನನ್ನ ಮೂರ್ತಿಯೇ ಆಗಿದೆ. ಅಂತಹ ಯಜ್ಞಗಳನ್ನೆಲ್ಲ ಮಾಡು. ಹೇಗೆ ಮಾಡು? ಪುಷ್ಕಲ ದಕ್ಷಿಣೈ, ಬಹಳಷ್ಟು ದಕ್ಷಿಣಾದಿಗಳನ್ನೆಲ್ಲ ಕೊಟ್ಟು ಮಾಡು. ನನ್ನನ್ನು ಪೂಜಿಸು, ಉತ್ತಮವಾದಂತಹ ಭೋಗಗಳನ್ನೆಲ್ಲ ಅನುಭವಿಸು. ಅಂತೆ ಮಾಂ ಸಂಸ್ಮರಿಷ್ಯಸಿ, ಕೊನೆಗೆ ಸಾಯುವ ಕಾಲದಲ್ಲಿ ನನ್ನನ್ನು ಸ್ಮರಿಸು. ಸ್ಮರಿಸು ಅಂದರೆ ಸ್ಮರಣೆ ಬರುವ ಹಾಗೆ ನಾನು ಮಾಡುತ್ತೇನೆ. ಎಂತಹ ಅನುಗ್ರಹ ಇದು! ಎಷ್ಟೋ ಜನರೆಲ್ಲ ಅಂದುಕೊಳ್ತಾರೆ ಸಾಯುವಾಗ ದೇವರ ಸ್ಮರಣೆ ಬರಲಿ ಅಂತ. ಹೇಗೆ ಬರಬೇಕು? ಹಗಲಿಡೀ ಯಾವ ಕಾರ್ಯವನ್ನು ಮಾಡ್ತಾ ಇರ್ತೇವೆ, ರಾತ್ರಿ ಒಮ್ಮೆ ಎಚ್ಚರ ಆದಾಗ ನಿದ್ರೆಯಿಂದ ಅದೇ ನೆನಪಾಗ್ತದೆ. ಜೀವನ ಪರ್ಯಂತ ಮಾಡಿಕೊಂಡು ಬಂದಿದ್ದು ಬೇರೆ ಕಾರ್ಯವೇ, ದೇವರನ್ನು ನೆನಪಿಸಿಕೊಂಡಿಲ್ಲ. ಸಾಯುವಾಗ ದೇವರು ಬರ್ತಾರ? ಖಂಡಿತ ಬರುವುದಿಲ್ಲ. ಜೀವನ ಇಡೀ ದೇವರನ್ನು ನೆನೆಸಿಕೊಂಡು ಬಂದರೆ ಸಾಯುವಾಗ ದೇವರು ಬರ್ತಾರೆ. ಕೃಷ್ಣ ಗೋವಿಂದ ಅಂತ ಹೇಳಿ ಸಾಯಬಹುದು. ಇಲ್ಲದೇ ಇದ್ರೆ ಚಿನ್ನ ಬೆಳ್ಳಿ ದುಡ್ಡು ಅಂತ ಹೇಳಿ ಸಾಯಬೇಕು. ಚಿಂತೆಯೇ ಅಂತ್ಯಕಾಲೇ ವಿಶೇಷತಃ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಶ್ರೀಮದ್ ಆಚಾರ್ಯರು ಹೇಳುವ ಮಾತು. ಸಂತತಂ ಚಿಂತೆಯೇತ್ ಅಂತಂ, ಅನಂತನನ್ನ ಭಗವಂತನನ್ನ ಸಂತತಂ ಚಿಂತೆಯೇತ್, ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು. ಅಂತಕಾಲೇ ವಿಶೇಷತಃ, ಆಗ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ರೆ ದೇವರ ಸ್ಮರಣೆ ಖಂಡಿತ ಬರುವುದಿಲ್ಲ. ಆದರೆ ಭಗವಂತ ಧ್ರುವನನ್ನು ಉದ್ಧಾರ ಮಾಡಿದ್ದು ಹೇಗೆ? ಅಂತೆ ಮಾಂ ಸಂಸ್ಮರಿಷ್ಯಸಿ, ಅಂತ್ಯಕಾಲದಲ್ಲಿ ನಿನಗೆ ನನ್ನ ಸ್ಮರಣೆ ಬರುವ ಹಾಗೆ ಮಾಡ್ತೇನೆ. ನಮಗೆಲ್ಲ ಸಂಶಯ ಬರಬಹುದು, 6 ತಿಂಗಳಲ್ಲಿ ಭಗವಂತ ಪ್ರತ್ಯಕ್ಷನಾದನು ಅಂತ. ಬೇರೆ ಪುರಾಣ ಹೇಳುತ್ತದೆ 6 ತಿಂಗಳಲ್ಲಿ ಭಗವಂತ ಪ್ರತ್ಯಕ್ಷನಾಗಲಿಕ್ಕೆ ಒಂದು ಕಾರಣ ಇದೆ ಅಂತ. ಪೂರ್ವ ಜನ್ಮದಲ್ಲಿ ಈ ಧ್ರುವ ಏನಾಗಿದ್ದ? ವಿಷ್ಣು ಶರ್ಮ ಅಂತ ಒಬ್ಬ ಬ್ರಾಹ್ಮಣನಾಗಿದ್ದ ಅಂತ. ಈಗ ಕ್ಷತ್ರಿಯ. ಆ ಬ್ರಾಹ್ಮಣನಾಗಿ ಬೇಕಾದಷ್ಟು ತಪಸ್ಸು ಮಾಡಿದ್ದ ಅಂತ. ಇನ್ನೇನು ತಪಸ್ಸು 6 ತಿಂಗಳು ಇದೆ ಮುಗಿಲಿಕ್ಕೆ. ಭಗವಂತ ಬರ್ತಾ ಇದ್ದ. ಆಗ 6 ತಿಂಗಳು ಇರುವ ಕಾಲದಲ್ಲಿ ಒಬ್ಬ ರಾಜ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂತೆ. ಆನೆ, ಕುದುರೆಗಳು, ರಥ, ಸಾರಥಿಗಳು ಎಲ್ಲರೂ ಇದ್ದರು. ಅದನ್ನು ನೋಡಿದಂತೆ ಎಷ್ಟು ಖುಷಿ ಆಯಿತು ಇವನಿಗೆ. ರಾಜನಾದರೆ ಎಷ್ಟೆಲ್ಲ ಅವಕಾಶಗಳು ಇರ್ತದೆ, ಎಷ್ಟೆಲ್ಲ ಮರ್ಯಾದೆ, ಎಷ್ಟೆಲ್ಲ ಗೌರವ. ನನಗೆ ಈ ಜನ್ಮ ಬರಬಾರದೆ ಅಂತ ಹೇಳಿಕೊಂಡಂತೆ. ಅವನ ತಪಸ್ಸೆಲ್ಲ ಭಂಗ ಆಯಿತು. ಇನ್ನೇನು 6 ತಿಂಗಳಲ್ಲಿ ಮಾಡಬೇಕಾದ ತಪಸ್ಸು ನಿಂತು ಹೋಯಿತು. ಮುಂದಿನ ಜನ್ಮ ಕ್ಷತ್ರಿಯ ಜನ್ಮ ಬಂತು. ರಾಜನಾಗಿ ಬಿಟ್ಟ. ಕೊನೆ ಕಾಲದಲ್ಲಿ ಸ್ಮರಿಸಿಕೊಂಡ ರಾಜನನ್ನ, ರಾಜಕುಮಾರನನ್ನ, ಇವ ರಾಜನಾಗಿ ಬಿಟ್ಟ. ಈಗ 6 ತಿಂಗಳು ಬಾಕಿ ಇದ್ದ ತಪಸ್ಸೇ ಸಾಕಾಯಿತು. ಇದರಿಂದ ಗೊತ್ತಾಗೋದು ಏನು ಅಂದರೆ, ದೇವರ ಕಾರ್ಯ ಮಾಡಿದ್ರೆ ಅದು ಎಂದೂ ವ್ಯರ್ಥ ಅಲ್ಲ ಅಂತ.
ದೇವರ ಕಾರ್ಯವನ್ನು ಮಾಡಿದರೆ ಅದು ಎಂದೂ ವ್ಯರ್ಥ ಆಗೋದಿಲ್ಲ. ಅದು ಬೇಕು ಇದು ಬೇಕು ಅಂತ ದೇವರ ಕಾರ್ಯ ಮಾಡ್ತೇವೆ ನಾವು, ಸಿಗುವುದಿಲ್ಲ ನಮಗೆ. ಆದರೆ ಮಾಡಿದ ಕಾರ್ಯ ಅದು ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಸಿಗದೇ ಇದ್ದರೂ ಮುಂದಿನ ಜನ್ಮದಲ್ಲಿ ಸಿಕ್ಕೇ ಸಿಗ್ತದೆ. 2 ಮೆಟ್ಟಲನ್ನು ಹತ್ತಿರ್ತೇವೆ. ಮುಂದಿನ ಜನ್ಮದಲ್ಲಿ ಆ 2 ಮೆಟ್ಟಲು ಮತ್ತೆ ಹತ್ತಬೇಕಾಗಿಲ್ಲ, 3ನೇ ಮೆಟ್ಟಲಿಂದ ಹತ್ತಬಹುದು. ಹಾಗಾದರೆ ಪುಣ್ಯ ಅದು ಎಲ್ಲಿಗೂ ಹೋಗುವುದಿಲ್ಲ ಅಂತ, ಅದರ ಪುಣ್ಯ ಅದು ಇದ್ದೇ ಇರುತ್ತದೆ ಅಂತ. ಹಾಗಾಗಿ ಧ್ರುವನಿಗೆ 6 ತಿಂಗಳಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ವರ ಕೊಟ್ಟ ಮೇಲೆ ಧ್ರುವನಿಗೆ ಪಶ್ಚಾತ್ತಾಪ ಆಯಿತು. ಮೋಕ್ಷವನ್ನು ಕೊಡುವ ಭಗವಂತನೇ ಮುಂದೆ ಬಂದಾಗ ಲೌಕಿಕ ಫಲವನ್ನೆಲ್ಲ ಅಪೇಕ್ಷೆ ಪಟ್ಟೆ ಅಲ್ಲ ನಾನು ಅಂತ. ಇದು ಧ್ರುವ ಪಶ್ಚಾತ್ತಾಪ ಒಡಪಟ್ಟಿದ್ದಾನೆ. ಹೀಗೆ ಧ್ರುವನ ವಂಶದಲ್ಲಿ, ಹೀಗೆ ಧ್ರುವನ ಕಥೆಯನ್ನು ಹೇಳಿ ಧ್ರುವನ ವಂಶದಲ್ಲಿ ಅಂಗರಾಜ ಅಂತ ಒಬ್ಬ ಬಂದಿದ್ದಾನೆ. ಅವನ ಚರಿತ್ರೆಯನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮ ಸುಹೃತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತು ಭದ್ರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತಕ್ರಃ ಶಿವದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜಃ पूतनादिविताहारी शकटासुरभञ्जनः नन्दौग्रजनानन्दः सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचुकुन्दप्रसादकृत् षोडशस्त्रीसहस्रेशस्त्रिभङ्गी मधुराकृतिः शुकभागमृताब्दीन्द्रगोविन्दो योगिनां पतिः मथुरानाथो द्वारकानायको बली वृंदावनांत संचारी तुलसी रामभूषा स्वेहिंदगमने नरनारायणात्मकः गंगानुविद्यांगो माही परमपूर्णः शिष्टिकासुरधाणोरमल्लयुद्धविशारदः संसारवेरी गंगारी मुरारी नरकान्तकः अनादिब्रह्मचारीत कृष्ण रसनकर्षकः शिशुपालशरेश्चेत्ता दुर्योधनकुलान्तकः विदुरा क्रूरभगतो विश्वरूपप्रदर्शकः सत्यवाक्यसत्यसङ्कल्पः सत्यभामारतोली सुभद्रा पूर्वतो विष्णुर्भीष्ममुक्तिप्रदायकः जगद्गुरुर्जगन्नाथो वेणुनाथविशारदः वृषभासुरविद्वंसी बाणासुरकरान्तकः युधिष्ठिरप्रतिष्ठाता परिपरः प्रतंसकः पार्थदार्यक्तो गीतामृतमनोविधि कालीय फडमाणिक्य रचित श्रीपदामृतः दामोदरो विद्भुष्टा दानवेन्द्रविनाश परब्रह्म वन्नकाशनवाहनः जलक्रीडा समासक्त गोपीपुत्रातारकः पुण्यश्लोकस्तीर्थपादो वेदवेद्योदयानिधिः सर्वतीर्थात्मकः सर्वधरारूपी परात्परः एवं श्रीकृष्णदेवस्य नाम्ना विष्णोत्तरं शतं कृष्णेन कृष्णभक्तानां गीतं गीतामृतं पुरा स्तोत्रं कृष्णप्रियतमं श्रुतं तस्मान्मया परं कृष्ण